ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬಿಲೋ ದ ಬೆಲ್ಟ್ ಮಾತುಗಳಿದೆ ಅನ್ಸತ್ತಲ್ಲ, ಇದೆಯಾ? ಯಾವ್ದ್ರಲ್ಲಿ? ಗ್ರಾಮಾಯಣದಲ್ಲಿ ಎಲ್ಲ ಮ್ಯೂಟ್ ಆಗುತ್ತೆ ಅಂತ ರಿಕ್ವೆಸ್ಟ್ ಎಲ್ಲ ಡೈರೆಕ್ಟರ್ಸ್ಗೆ, ನನಗೆ ಸಿನಿಮಾ ಮಾಡಕ್ ಬರೋದು ದಯವಿಟ್ಟು ನನ್ನ ಹತ್ರ ಕಿರ್ಚಾಡಿಸ್ಬೇಡಿ, ನಮಗೆ ಉದ್ದುದ ಡೈಲಾಗ್ ಕೊಡಬೇಡಿ. ಬಿಕಾಸ್ ನನಗೆ ಹೇಳೋಕ್ಕಾಗಲ್ಲ, ನಾನು ಹೇಳಿದ್ರೆ ಚೆನ್ನಾಗೂ ಸೂಟ್ ಆಗಲ್ಲ. ಸ್ಟಾರ್ಟ್ ಮಾಡ್ಬೇಕಂದ್ರೆ ಸಿನಿಮಾ ಯೋಗಿ ಡ್ಯಾಡಿ ಹತ್ರ ಇತ್ತು ಟೈಟ್ಲು ಗ್ರಾಮಾಯಣ. ಆಮೇಲೆ ನಾವು ಮಾಡಿದಾಗ ಅವರು ಬರ್ಕೊಟ್ರು. ಆಮೇಲೆ ಈಗ ಇನ್ನೊಂದು ಸಿನಿಮಾ ಮೇಕಿಂಗ್ ನಾನು 200 ದಿನ ಮಾಡಿದೆ, ನನ್ನ ಸಿನಿಮಾಗೆ ಇಷ್ಟು ಖರ್ಚು ಮಾಡಿದೆ, ಆ ನಂಬರ್ಸ್ನ ಹೇಳ್ಕೊಳ್ಳೋದ್ರಲ್ಲೇ ಜಾಸ್ತಿ ಆಗ್ಬಿಡಿದೆ ಅಂತ ನನಗನ್ಸುತ್ತೆ. ಸಮ್ವೇರ್ ಪಿಯರ್ ಪ್ರೆಷರ್ ಇತ್ತು ಅನ್ಸುತ್ತಾ ವಿನಯ್? ಲೈಕ್ ಯು ಹ್ಯಾವ್ ಟು ಬಿ ಅನ್ ಆಕ್ಟರ್ ಅನ್ನೋ ಥರ ಇತ್ತು, ಅಥವಾ ಯು ಹ್ಯಾಡ್ ದಟ್ ನಾನು ಏನು ಬೇಕಾದ್ರೂ ಮಾಡ್ಕೋ ಅನ್ನೋ ಥರನೂ ಇತ್ತು ಚಾಯ್ಸ್? ಏನು ಬೇಕಾದ್ರೂ ಮಾಡ್ಕೊ ಅಂತಾನೆ ಇತ್ತು. ಆ್ಯಕ್ಚುಲಿ ನಮ್ಮಮ್ಮ ಆಲ್ಮೋಸ್ಟ್ ತುಂಬ ವರ್ಷ ಮಾಡಬೇಡ ಅಂತಾನೆ ಅಂತಿದ್ರು. ನನಗೆ ತುಂಬ ಹಿಂಸೆ ಅನ್ನೋದು ಯಾವ ವಿಚಾರ ಅಂದರೆ, ಸಿನಿಮಾ ಮಾಡಿ ಪ್ರಮೋಟ್ ಮಾಡ್ತಾರೆ ಗೊತ್ತಾ ಕೆಲವರು, ಕೆಟ್ಟ ಪ್ರಮೋಷನ್ಸ್ ಮಾಡ್ತಾರೆ. ಅ ಫೇಸ್ ಆಫ್ ಲೈಫ್ ಯು ವಾಂಟ್ ಟು ವಿಸಿಟ್ ಬಂದು ಯಾವಾಗಲೂ ಒಂದು ನಮ್ಮ ಹಳೆ ಮನೆ ಸಾಶ್ ನಗರ್, ಆ ಜಾಯಿಂಟ್ ಫ್ಯಾಮಿಲಿ, ತಾತ ಚಿಕ್ಕಪ್ಪ ಎಲ್ಲರೂ ಒಂದೇ ಮನೇಲಿದ್ವಿ. ಆಲ್ಮೋಸ್ಟ್ ಒಂದು 50 ಜನ ಇದ್ವಿ. ಸೊ ಅದು ಸಖತ್ ಇಷ್ಟ ನನಗೆ, ಯಾವಾಗಲೂ ಡ್ರೀಮ್ ಫ್ರೇಮ್ ಅದು. ಹೌದು, ಆ ಮನೇನೆ. ಇಲ್ಲಿ ಪಕ್ಕದಲ್ಲಿ ನಿಮ್ಮ ತಾತ ಹೇಳ್ಕೊಟ್ಟು ಮಾತಾಡಿಸ್ದಂಗೆ ಆಯ್ತು ಇವಾಗ ಇಲ್ಲಿ. ಹಾಯ್, ಹಲೋ, ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ನನ್ನ ಜೊತೆಗೆ ಯಾರಿದ್ದಾರೆ ಅಂದರೆ, ಫಾರ್ ದ ಸೆಕೆಂಡ್ ಟೈಮ್ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಈ ಇಬ್ಬರು ನಟರು ನನ್ನ ಶೋಗೆ ಬಂದಿರೋದಕ್ಕೆ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದರೆ ಇನ್ನೇನು ರೀಸೆಂಟಾಗಿ ಇವ್ರ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ. ಟ್ರೈಲರು, ಟೀಸರ್ ಕೂಡ ಬಹಳ 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 ತುಂಬ ಚೆನ್ನಾಗಿದೆ. ದ ಮೋಸ್ಟ್ ಆಂಟಿಸಿಪೇಟೆಡ್ ಒಂದು ಸಿನಿಮಾ ಅಂತಂದರೆ ಗ್ರಾಮಾಯಣ. ಎಸ್, ಐ ಹ್ಯಾವ್ ವಿನಯ್ ರಾಜ್ಕುಮಾರ್, ಯೋಗಿ ಆನ್ ದ ಶೋ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ, ಹೇಗಿದ್ದೀರಾ? ನಾನು ಆರಾಮ್, ನೀವ್ ಹೇಗಿದ್ದೀರಾ? ಸೂಪರ್. ವಿನಯ್ ಅವ್ರ ಜೊತೆ 2ನೇ ವರ್ಷಕ್ಕೊಂದು ಶೋ ಮಾಡೋಣ ಅಂತ ಆಗ್ತಿದೆ ಈಗ. ಈ ವರ್ಷ 3 ಆಗ್ಬೋದು ಜೊತೆಗೆ. ಮತ್ತೆ ಇನ್ನೊಂದು ಸಿಟಿ ಲೈಟ್ಸ್ ಜಾಸ್ತಿ ಹಾಕಿ ಸಿಟಿಲಿ ಲೈಟ್ಸ್ ಬರೋ ಲೈಟ್ಸ್ನೆಲ್ಲ ಹಾಕ್ಬೋಣ ಅಂತ. ಅಂಡ್ ಯೋಗಿ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ತುಂಬಾ ವರ್ಷ ಆಗಿದೆ ಯೋಗಿನ ಮೀಟ್ ಮಾಡಿ. ಹೌದು. ಶೋ ಆದ್ಮೇಲೆ ಯೋಗಿ ಅನ್ನೋ ಒಂದು ರಿಯಾಲಿಟಿ ಶೋನಲ್ಲಿ ಹೋಸ್ಟ್ ಮಾಡ್ತಾ ಇದ್ರು ಯೋಗಿ ಅವರು. ವಿಚ್ ಇಸ್ ದಟ್ ಶೋ? ಅದೊಂದು ಮ್ಯೂಸಿಕಲ್ ಶೋ, ಗಾನ ಭಜಾನ, ಕರೆಕ್ಟ್. ಸೊ ಅವಾಗ ಒಳ್ಳೆ ಕಂಟೆಂಡರ್ಸ್, ನಾನು ಮತ್ತೆ ಒಳ್ಳೆ ಹುಡುಗ ಪ್ರಥಮ್ ಇಬ್ರು ಹೋಗಿದ್ವಿ. ಭಾರಿ ಮಜಾ. ಅಂದ್ರೆ ಯೋಗಿ ನಿಜವಾಗ್ಲೂ ತಲೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ, ಐ ಸ್ಟಿಲ್ ರಿಮೆಂಬರ್ ದಟ್. ಯಾರಿಗೂ ಕೆಲಸ ಇರ್ಲಿಲ್ಲ ಅಲ್ಲ ಆಕ್ಚುಲಿ. ಪ್ರಥಮ್ ಇದ್ನಲ್ಲ, ಒಬ್ನೇ ಆಂಕರಿಂಗ್ ಅವನೇ ಮಾಡ್ತಿದ್ದ, ಐ ರಿಮೆಂಬರ್ ಯೋಗಿ ಬಂದ್ಬಿಟ್ಟು ಕಂಟೆಂಟ್ ನಮ್ ಜೊತೆ ನಿಂತ್ಕೊಂಡ್ಬಿಟ್ಟು, ಗುರು ನೀನ್ ಏನ್ ಮಾಡ್ಕೊಂತ ಮಾಡ್ಕೋ ಗುರು ಅಂತ. ಬಟ್ ಇಟ್ಸ್ ಗುಡ್. ಸೊ ಐ ಥಿಂಕ್ ಶುರುವಾಗಿ ಗ್ರಾಮಾಯಣ ತುಂಬಾ ವರ್ಷನ ಆಯ್ತಲ್ಲ. ಆ ಜರ್ನಿ ತುಂಬಾ ದೊಡ್ಡ ಜರ್ನಿ ಗ್ರಾಮಾಯಣ ಅದು. ಬಟ್ ಇವಾಗ ಹೊಸದಾಗಿ ಶುರು ಮಾಡಿದ್ದು. ಅದೇ ಮುಂಚೆ ಒಂದ್ಸಲಿ ಶುರು ಮಾಡಿ ಸ್ಟಾಪ್ ಆಗಿ ಈಗ ತಿರ್ಗಾ ಶುರು ಆಗಿ 2 years ಆಯ್ತು. ಈಗ ತಿರ್ಗಾ ಶ್ರೀಕಾಂತ್ ಅವರು, ಆಮೇಲೆ ಲಹರಿ, ನವೀನ್ ಅವರು ತಿರ್ಗಾ ರೀಸ್ಟಾರ್ಟ್ ಮಾಡಿದ್ರು. ಸೊ ಫ್ರಮ್ ಸ್ಕ್ರಾಚ್. ಫ್ರಮ್ ಸ್ಕ್ರಾಚ್. ಅವಾಗ ಎಷ್ಟು ಶೂಟ್ ಆಗಿತ್ತಾಗ? ಅವಾಗ ಒಂದು 20% ಶೂಟ್ ಮಾಡಿದ್ವಿ ಅಷ್ಟೇ. ಓಕೆ. ಸೊ ಇದು ಫ್ರಮ್ ಫಸ್ಟ್ ಸ್ಕ್ರಾಚ್ ಇಂದ ಶೂಟ್ ಮಾಡಿದ್ದು. ಐ ಥಿಂಕ್ ದ ಲೈಕ್ ಲಾಸ್ಟ್ ಟೈಮ್ ನಾನು ಮಾತಾಡ್ದಂಗೆ, ದ ಜಾನರ್, ದ ಕೈಂಡ್ ಆಫ್ ಫಿಲ್ಮ್ಸ್ ವಾಟ್ ಯು ಆರ್ ಚೂಸಿಂಗ್ ಅಗೈನ್, ಫ್ರಮ್ ಪೆಪ್ಪೆಯಿಂದ ತೊಗೊಂಡ್ರು, ಮಧ್ಯದಲ್ಲಿ ಅಂದೊಂದಿತ್ತು ಕಾಲ ತೊಗೊಂಡ್ರು, ಈಗ ಸಿಟಿ ಲೈಟ್ಸ್ವರೆಗೂ ಬಂದರು. ಆರ್ ಯು ಸ್ಟಿಕ್ಕಿಂಗ್ ಟು ಬಿ, ಐ ವಾಂಟ್ ಟು ಬಿ ಅ ಮಿಡಲ್ ಕ್ಲಾಸ್ ಹುಡುಗನ ಥರನೇ ಇರಬೇಕು ಅಂತಲೇ ಇದೆಯಾ? ಇಲ್ಲ, ಮೋಸ್ಟ್ಲಿ ನಾನು ನೋಡೋಕ್ಕೂ ತುಂಬ ರಿಲೇಟಬಲ್ ಅಲ್ಲ. ಸೊ ನನಗೆ ಈ ಥರ ಸ್ಕ್ರಿಪ್ಟ್ಸ್ ಬರುತ್ತೆ ಅಂತ ಅನ್ಸುತ್ತೆ. ಬಟ್ ಇನ್ನೊಂದೇನಂದರೆ, ಈ ಸ್ಕ್ರಿಪ್ಟ್ ಚೂಸ್ ಮಾಡಿ ತುಂಬ ಅಂದರೆ ಸೆಲೆಕ್ಟ್ ಮಾಡೋಕ್ಕೆ ತುಂಬ ವರ್ಷದಿಂದ, ಬಟ್ ಇನ್ನೂ ತುಂಬ ರೆಲೆವೆನ್ಸ್ ಇದೆ. ಸೊ ಅದು ಒಂದು ಯಾವುದೋ ಒಂದು ಲ್ಯಾವಿಶ್ ಸೆಟ್ಟಲ್ಲಿ ಅದೇ ಈ ಸಿನಿಮಾಗಳು ಮಾಡಿದ್ದಾರೆ ಗೊತ್ತಾ, ಕೆಲವೊಂದು ಒಂಥರ ಮನೇಲಿ 22 ಜನ ಇರ್ತಾರೆ. ಸೊ ಒಂದು ದೊಡ್ಡ ಫ್ಯಾಮಿಲಿ, ದೊಡ್ಡ ಬಂಗ್ಲೆ, ಅದಕ್ಕೊಬ್ರು ಇನ್ನೊಬ್ರು ಸಮರಸಿಂಹ ರೆಡ್ಡಿ ಥರ ಇನ್ನೊಬ್ರು ವಿಲನ್ ಇರ್ತಾರೆ. ಆ ಥರ ಒಂದು ರಿಚ್ ಮ್ಯಾನ್ ಹೀರೋ ಆಗಿ ಮಾಡ್ಬೇಕು ಅನ್ಸಲ್ಲ ವಿನಯ್ಗೆ ಯಾವತ್ತಾದ್ರೂ? ನೋಡೋಣ, ನಾವೆಲ್ಲ ಸೇರ್ಕೊಂಡು ಒತ್ತಾಯ ಮಾಡಿದ್ರೆ ಟ್ರೈ ಮಾಡೋಣ, ಅದನ್ನು ಮಾಡ್ಬಿಡೋಣ ಈಗ. ಎಲ್ಲದು ಸೊ ಯೋಗಿ ಅವರೇ ಹೇಳಿ, ಸೊ ವಾಟ್ ಈಸ್ ಯುವರ್ ರೋಲ್ ಇನ್ ಗ್ರಾಮಾಯಣ? ಗ್ರಾಮಾಯಣದಲ್ಲಿ
ಆದರೆ ಹೆಂಗೆ ಒಂದಷ್ಟು ಜನ ಕೆಟ್ಟವ್ರು ಬೇಕಲ್ಲ ಸಿನಿಮಾಲಿ, ಸೊ ಅದ್ರಲ್ಲಿ ನಾನೊಬ್ಬ ಕೆಟ್ಟವನು. ಸೊ ಇವನು ತೊಂದರೆ ಪ್ರೊಟಗನಿಸ್ಟ್ ಆಂಟಗನಿಸ್ಟ್ ಅದೇ ಥರದ್ದು. ನಾನೊಬ್ಬನೇ ಅಂತ ಹೇಳಕ್ಕಾಗಲ್ಲ, ನಮ್ಗೆ ಅರುಣ್ ಸಾಗರ್ ಅವರಿದ್ದಾರೆ, ಮತ್ತೆ ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ. ಸೊ ಈ ಥರ ಇದೆಲ್ಲರೂ ನಮ್ಮ 3 ಜನದೊಂದು ಗ್ಯಾಂಗ್ ಅಪ್ ಆಗಿರ್ತೀವಿ. ಸೊ ಆ ಥರ ನಡೀತಾ ಇರತ್ತೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಇದನ್ನು ಮಾಡೋದಕ್ಕೆ ನನಗೆ ಒಬ್ಬ ವ್ಯಕ್ತಿಗೆ ತುಂಬ ಒಂದು ಸಿನಿಮಾ ಮೇಲಿರೋ ಒಂದು ಪ್ರೀತಿ ಎಷ್ಟು ಅಂತ ನಮ್ಮ ಡೈರೆಕ್ಟರ್ ಚಂದ್ರುನ ಸೂಪರ್ ನನಗೆ ಅದು ತುಂಬ ಇಷ್ಟ ಆಯಿತು. ಬಿಕಾಸ್ ನನಗೆ ಈ ಕತೆ ಅಂದರೆ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಡಿಸ್ಕಷನ್ ಆಗಿನೇ ಒಂದು 10-12 ವರ್ಷ ಆಗಿದೆ. ಅಯ್ಯೋ ಹೌದಾ? ತುಂಬ ಮುಂಚೆ ನಾನು ಟ್ರಾವೆಲ್ ಮಾಡಿದ್ದೀವಿ. ಅಂದರೆ ವಿನಯ್ ಗೊತ್ತಾಗಕ್ಕೆ ಮುಂಚೆ ನಾನು ಚಂದ್ರು ಇದ್ರ ಬಗ್ಗೆ ಎಲ್ಲ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಸಿನಿಮಾ ಯೋಗಿ ಡ್ಯಾಡಿ ಹತ್ರ ಇತ್ತು ಟೈಟ್ಲ್ ಗ್ರಾಮಾಯಣ. ಆಮೇಲೆ ನಾವು ಮಾಡಿದಾಗ ಅವರು ಬರ್ಕೊಟ್ರು. ಸೊ ಟೈಟ್ಲ್ ಇವ್ರ ಹತ್ರನೇ ಇದ್ದದ್ದು. ಸೊ ಬೇಸಿಕ್ಲಿ ಇಟ್ ಸ್ಟಾರ್ಟೆಡ್ ಫ್ರಮ್ ಯೋಗಿ, ಅಲ್ಲಿಂದ ಶುರು ಆಗಿದೆ ಅಂತ ನನ್ಬೋದು ಜರ್ನಿ ಒಂದ್ ರೀತಿಲಿ. ಒಂದ್ ರೀತಿ ಹಂಗೆ ಹೇಳ್ಬೋದು. ಬಟ್ ಅದು ಬರೀ ಏನ್ ಟಾಕಿಂಗ್ಸ್ ಅಲ್ಲಿತ್ತು, ಕತೆ ಹಿಂಗ್ ಮಾಡ್ತಿದೀವಿ ಬರಿತಿದೀವಿ ಅಂತ. ಅವಾಗಿಂದನೂ ನನಗೆ ತುಂಬಾ ಇಷ್ಟ ಆಯ್ತಿದ್ದು. ದೆನ್ ಫೈನಲಿ ಯಾವಾಗ ವಿನಯ್ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು, ಐ ವಾಸ್ ವೆರಿ ಹ್ಯಾಪಿ. ಬಿಕಾಸ್ ಒಂದು ಒಳ್ಳೆ ಪ್ರಾಡಕ್ಟ್ ಒಂದ್ ಕಡೆ ಹೋಗಿ ಸೇರ್ತಿದೆ ತುಂಬಾ ಚೆನ್ನಾಗಿ ಅಂದಾಗ ಖುಷಿ ಆಯ್ತು. ಅಂಡ್ ಇವಾಗ ನಾನ್ ಮಾಡಿರೋ ಪಾತ್ರನ ಇವ್ರು ಫಸ್ಟ್ ಶೂಟ್ ಮಾಡಿದಾಗ ನಮ್ಮ ಅಣ್ಣ ಆಕ್ಟ್ ಮಾಡಿದ್ದಾರ ನನ್ನ ಕ್ಯಾರೆಕ್ಟರ್ನ. ಹೌದಾ? ಸೊ ಅದಾದ್ಮೇಲೆ ಮತ್ತೆ ಇವ್ರು ಸ್ಟಾರ್ಟ್ ಮಾಡಿದಾಗ ನಾನು ಮಾಡಂಗಾಯ್ತು ಅದು. ಸೊ ಆ ಥರ ನಂದು ಈ ಸಿನಿಮಾಲಿರೋಂಥ ಜರ್ನಿ. ಸಮ್ವೇರ್ ಐ ಹ್ಯಾವ್ ದಟ್ ಫೀಲಿಂಗ್. ಈಗ ನೀವು ಅಪ್ಪು ಸರ್ ಜೊತೆ ಹುಡುಗರು ಮಾಡಿದ್ರಿ, ಹೌದು, ಲೈಕ್ ಒಂಥರ ಫ್ಯಾಮಿಲಿ ಅಂತ ತಗೊಂಡಾಗ ಅದು ಕೂಡ ಒಂಥರ ಮಿಡಲ್ ಕ್ಲಾಸ್, ಸಮ್ವೇರ್ ವೆರಿ ರಾ ರಸ್ಟಿಕ್ ಎಮೋಷನ್ಸ್ ಇರೋಂಥದ್ದು ಅಂತ. ಸೊ ಇದು ಕೂಡ ನೋಡಿದಾಗ ಅಗೇನ್ ವಿತ್ ವಿನಯ್ ಇಟ್ ಲುಕ್ಸ್ ಲೈಕ್ ವೆರಿ ರಾ ರಸ್ಟಿಕ್. ಐ ಡೋಂಟ್ ನೋ, ಆ ಟ್ರೈಲರ್ ನೋಡಿದಾಗ ಎಷ್ಟಲ್ಲಿ ಕಪಾಳ ಕೊಡ್ದಿರೋ ಶಾರ್ಟ್ಸ್ ಎಲ್ಲರಿಗೂ ಅಂದ್ರೆ ಆ ಕಪಾಳ ಕೊಡ್ದಿರೋನು ಎಡಿಟರ್ ಹೂ ಹ್ಯಾಸ್ ಎಡಿಟೆಡ್ ಇಟ್ ಇಸ್ ಇನ್ ದ ರಿದಮಿಕ್ ಆಗಿತ್ತು ಅದು ಆಕ್ಚುಲಿ. ಸೊ ಕರೆಕ್ಟ್ ಆಗಿ ಅದು ಕೂತ್ಕೊಂತಾ ಇತ್ತು, ಬೀಟ್ ಕೂತ್ಕೊಂತಾ ಇತ್ತು ಆಕ್ಚುಲಿ. ಸೊ ಐ ಫೀಲ್ ಲೈಕ್ ಯುವರ್ ಜಾನರ್ ಫ್ರಮ್ ಡೇ ಒನ್ ಇಂದ ದುನಿಯಾದಿಂದ ತಗೊಂಡ್ರು ಇಟ್ ಈಸ್ ಯು ಆರ್ ಟೆಂಪ್ಲೇಟೆಡ್ ಅಥವಾ ಯು ಟೈಪ್ ಕಾಸ್ಟೆಡ್ ಅಂಡ್ ಯು ಸೂಟ್ ಟು ದಿಸ್ ಅಂತಾನೆ ಅನ್ಸುತ್ತಲ್ಲ. ಯು ಆರ್ ವೆರಿ ಕಂಫರ್ಟಬಲ್. ವೆರಿ ಮಚ್ ಕಂಫರ್ಟಬಲ್. ಇವಾಗ ಸಮರ ರೆಡಿ ತರ ಅಷ್ಟು ಜನ ಬ್ಯಾಲೆನ್ಸ್ ಮಾಡ್ಕೊಂಡು ಸಿನಿಮಾ ಮಾಡೋಕ್ಕಾಗಲ್ಲ. ನನ್ಗೆ ಯಾರು ಒಬ್ರು ಇದ್ರೆ ಓಕೆ ಮಾಡ್ಬೋದು. ಅಂಡ್ ತುಂಬ ಬಾಯ್ ನೆಕ್ಸ್ಟ್ ಡೋರ್ ಇದ್ರೆ ನನಗೆ ತುಂಬಾ ರಿಲೇಟ್ ಆಗುತ್ತೆ. ಅಂಡ್ ನಂದು ವೇ ಆಫ್ ಡೈಲಾಗ್ ಡೆಲಿವರಿ ಇರ್ಬೋದು ಅಥವಾ ನನ್ನ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಇದೆಲ್ಲ ಅವ್ರಿಗೆ ತುಂಬಾ ಅಟ್ರಾಕ್ಟ್ ಆಗತ್ತೆ. ಅಂಡ್ ನಾನು ತುಂಬಾ ಆ ಥರದವ್ರನ್ನ ನೋಡಿರೋದ್ರಿಂದ ಸೊ ನನ್ಗೆ ಅದು ತುಂಬಾ ಈಸಿನೂ ಆಗುತ್ತೆ ಮಾಡೋದಕ್ಕೆ. ಅಂದ್ರೆ ಗೊತ್ತಿರೋ ವಿಚಾರದಲ್ಲಿ ನಾವು ತೊಡಗೋದು ಜಾಸ್ತಿ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಯಾವಾಗಲೂ. ಅಲ್ಲ, ಅಂಡ್ ದಟ್ ಈಸ್ ಆಲ್ಸೋ ಟ್ರೂ ಬಿಕಾಸ್ ಹೀ ಈಸ್ ಆಲ್ಸೋ ವೆರಿ ಫ್ಲೆಕ್ಸಿಬಲ್ ಅನ್ಸುತ್ತೆ. ದಟ್ಸ್ ದ ರೈಟ್ ವರ್ಡ್ ನನ್ನ ಪ್ರಕಾರ. ಬಿಕಾಸ್ ಫಾರ್ ದ ಕೈಂಡ್ ಆಫ್ ಫಿಲ್ಮ್ಸ್ ವಾಟ್ ಈಸ್ ಡನ್, ನಾನು ಯಾವಾಗಲೂ ಪ್ರತಿ ಸಲ ಶೋ ಬಂದಾಗಲೂ ಹೇಳ್ತಿರ್ತೀನಿ ಟು ಹಿಮ್, ಐ ಲೈಕ್ ದ ವೇ ಹಿ ಚೂಸಸ್ ದ ಸ್ಕ್ರಿಪ್ಟ್ಸ್. ಅಂದರೆ he doesn't care whether this film will work or not. ನಾನು ಪಾಡಿ ನಾನು ಮಾಡ್ಕೊಂಡು ಹೋಗ್ತಿರ್ತೀನಿ ಅನ್ನೋ. ಐ ಥಿಂಕ್ ನಂಗೂ ಆ ಥರ ಸ್ಕ್ರಿಪ್ಟ್ಗಳು ಜಾಸ್ತಿ ಬರುತ್ತೆ. ನಂಗೆ ಈ ಥರ ಮೋಸ್ಟ್ಲಿ ನನ್ನ ಸಿನಿಮಾದು ಪ್ರೀವಿಯಸ್ ಸಿನಿಮಾಗಳು ನೋಡಿ ಸೊ ನನ್ಗೆ ಅಪ್ರೋಚ್ ಕೂಡ ಇದೇ ಥರ ಸ್ಕ್ರಿಪ್ಟ್ ಜಾಸ್ತಿ ಬರುತ್ತೆ. ಆಮೇಲೆ ಇದರಲ್ಲೂ ಒಂದು ಕಂಫರ್ಟ್ ಝೋನ್ ಕೂಡ ಇದೆ ಅನಿಸುತ್ತೆ ಈ ಥರ ಸ್ಕ್ರಿಪ್ಟ್ಸಲ್ಲಿ. ನನಗೂ ತುಂಬ ರಿಲೇಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಈಗ ಚಂದ್ರು ಅವರು ಫಸ್ಟ್ ಬಂದಾಗ ಏನಕ್ಕೆ ಚೂಸ್ ಮಾಡಿ, ಯಾವ ಚಂದ್ರು ಅವರು? ನಮ್ಮ ದೇವನೂರು ಚಂದ್ರು ಅವರು. ದೇವನೂರು ಚಂದ್ರು ನಮ್ಮ ಡೈರೆಕ್ಟರು ಫಸ್ಟ್ ಬಂದಾಗ ಅವರು ಫುಲ್ ಬೌಂಡ್ ಸ್ಕ್ರಿಪ್ಟ್ ತೊಗೊಂಡು ಬಂದಿದ್ರು. ಬೌಂಡ್ ಸ್ಕ್ರಿಪ್ಟ್ ತೊಗೊಂಡು ಬಂದು ಒಂದು 20 minutes ನರೇಟ್ ಮಾಡಿದ್ರು. ಜೊತೆಗೆ ಇನ್ನೊಂದು ಆಲ್ಬಮಲ್ಲಿ ಎಲ್ಲ ಲೊಕೇಶನ್ಸ್, ಆಮೇಲೆ ಒಂದೊಂದು ಸೀನು ಎಷ್ಟೆಷ್ಟು ಸೆಕೆಂಡ್ ಇರುತ್ತೆ ಅಂತ ಟೈಮಿಂಗು, ಆಮೇಲೆ ಹೀರೋ ಹೀರೋಯಿನ್ದು ಕಾಸ್ಟ್ಯೂಮ್ ಸ್ಯಾಂಪಲ್ಸು, ಆಮೇಲೆ ಪ್ರಮೋಷನ್ಸ್ಗೆ ಮಾಡೋಕ್ಕೆ ಏನದು ಪೋಸ್ಟರ್ಸ್ನ ಪೇಂಟ್ ಮಾಡಿಸ್ಕೊಂಡು ಬಂದಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡು ಸೊ ಇನ್ನೊಂದು ಕ್ವೆಶ್ಚನ್ ಕೇಳಂಗಿಲ್ಲ. ಸೊ ಆಯ್ತು, ಖಂಡಿತ ಇದು ಮಾಡಲೇಬೇಕು ಅಂತ ಆವಾಗಲೇ ಡಿಸೈಡ್ ಆಗಿದ್ದು. ಬಟ್ ಐ ಥಿಂಕ್ ಸೊ ಪ್ರಾಬಬ್ಲಿ ದಿ ಅಮೌಂಟ್ ಆಫ್ ಅಗ್ರೆಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತ ಈ ಸಿನಿಮಾದಲ್ಲಿ. ಅದಕ್ಕೆ ಆಲ್ಮೋಸ್ಟ್ ನಂದು ಆಪೋಸಿಟ್ ಕ್ಯಾರೆಕ್ಟರ್ ಅಂತ. ಅದೇ ಎಕ್ಸಾಕ್ಟ್ಲಿ ಯುವರ್ ಆಪೋಸಿಟ್ ಕ್ಯಾರೆಕ್ಟರ್. ಸೊ ತಯಾರಿ ಹೇಗಿತ್ತು, ದ ಪ್ರಿಪ್ರೇಷನ್ ಆ್ಯಕ್ಚುಲಿ ನಾವು ಫಸ್ಟ್ ಒಂದು ಇದು ಮಾಡಿದೆ, ಒಂದು ವರ್ಕ್ಶಾಪ್ ಮಾಡಿದೆ. ಯಶ್ ಶೆಟ್ಟಿ ಅಂತ ಇದ್ದಾರಲ್ಲ ಆಕ್ಟರು, KD ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡಿದಾರಲ್ಲ. ಸೊ ಅವ್ರ ಜೊತೆ ಒಂದು ವರ್ಕ್ಶಾಪ್ ಮಾಡಿದೆ ಆಲ್ಮೋಸ್ಟ್ 1 month. ಸೊ ಈ ಥರ ಕ್ಯಾರೆಕ್ಟರ್ ಯಾವುದು ಅಪ್ರೋಚ್ ಮಾಡೇ ಇರಲಿಲ್ಲ ಅಂತ ಅವ್ರ ಜೊತೆ ಮಾಡಿದೆ. ಅದು ನನಗೆ ತುಂಬ ಹೆಲ್ಪ್ ಆಯಿತು.
ಜೊತೆಗೆ ಚಂದ್ರು ಅವರು ತುಂಬ ಇನ್ಪುಟ್ಸ್ ಕೊಟ್ಟರು, ಆಮೇಲೆ ಮಾಡೋವರೆಗೂ ಬಿಡ್ತಾ ಇರಲಿಲ್ಲ. ಸೊ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಈ ಕ್ಯಾರೆಕ್ಟರ್ನ ಹುಡ್ಕೋಕ್ಕೆ, ಬಟ್ ಒಂದ್ಸಲಿ ಸಿಕ್ಕಿದ ಮೇಲೆ ಅದು ಈಸಿಯಾಗಿ ಚೆನ್ನಾಗಾಯಿತು. ಐ ಥಿಂಕ್ ಫಾರ್ ಯು ಇಟ್ ಈಸ್ ಈಸಿ, ಲೈಕ್ ನಾನು ಡೇ ಒನ್ ಇಂದ ಅದೇ ತರ ತೊಂದ್ರೆ ಇಲ್ಲ. ನಂದು ಏನ್ ಗೊತ್ತಾ, ಆದ್ರೆ ನನ್ನ ಒಂದು ರಿಕ್ವೆಸ್ಟ್ ಎಲ್ಲ ಡೈರೆಕ್ಟರ್ಸ್ಗೆ, ನನಗೆ ಸಿನಿಮಾ ಮಾಡಕ್ ಬರೋದು ದಯವಿಟ್ಟು ನನ್ನ ಹತ್ರ ಕಿರ್ಚಾಡಿಸ್ಬೇಡಿ, ನನಗೆ ಉದ್ದುದ ಡೈಲಾಗ್ ಕೊಡಬೇಡಿ. ಬಿಕಾಸ್ ನನಗೆ ಹೇಳಕ್ಕಾಗಲ್ಲ, ನಾನು ಹೇಳಿದ್ರೆ ಚೆನ್ನಾಗೂ ಸೂಟ್ ಆಗಲ್ಲ. ಸೊ ಅದೊಂದು ನಾನು ಎಲ್ರಿಗೂ ಹೇಳ್ಬಿಡ್ತೀನಿ ಫಸ್ಟೇ, 2-4 ಲೈನ್ ಬರೀರಪ್ಪ, ಅದು ಸ್ಟ್ರಾಂಗ್ ಆಗಿರ್ಬೇಕು ಲೈನ್ಸ್ ಬರೋದ್ರು. ಆ ಥರ ಇದ್ರೆ ನನ್ಗೆ ತುಂಬ ಸೂಟ್ ಆಗುತ್ತೆ. ಅದು ನನ್ನ ಮಾತು ಬರುತ್ತೆ ಅಂತ ಮಾತಾಡ್ತಿರೋದಕ್ಕೆ ಸ್ವಲ್ಪ ಕಷ್ಟ ಆಗಲ್ಲ ನನಗೆ. ಸೊ ಆ ಥರದ್ದು ತುಂಬ ನೀಟಾಗಿ ಜನಕ್ಕೂ ಅರ್ಥ ಆಗೋ ಥರದ್ದು ಇರುತ್ತಲ್ವ. ಆಮೇಲೆ ನನಗೆ ರಘುವರನ್ ಅವರು, ಐ ಫಾಲೋ ಹಿಮ್. ಅಂದರೆ ವಿಲನ್ ಆಗಿ ಆ್ಯಕ್ಟ್ ಮಾಡಬೇಕು ಅಂದರೆ ಐ ವುಡ್ ಲವ್ ಟು ಆ್ಯಕ್ಟ್ ಲೈಕ್ ಹಿಮ್. ಅವ್ರೆಷ್ಟು ನೀಟಾಗಿ ಆರಾಮಾಗಿ, ಇದು ಎಷ್ಟಾನೋ ಆಪೋಸಿಟಲ್ಲಿ ಬಂದು ಹೊಡೆದಾಡ್ತಿದ್ರು, ಅವ್ರದ್ದೊಂದು ರಿಯಾಕ್ಷನ್ ಇರುತ್ತೆ. ನಿನಗೆ ನಾನೇನೋ ಒಂದು ಕೆಲಸ ಕೊಡ್ತೀನಿ ನಿನಗೆ ಅನ್ನೋದೊಂದು ಇರುತ್ತೆ. ಆ ಥರದ್ದು ಮಾಡಬೇಕು. ಫೇವ್ರೆಟ್ ಫಿಲ್ಮ್ಸ್ ಆಫ್ ರಘುವರನ್ ಅಂದ್ರೆ ಯಾವ್ದಂತೀರಾ? ಸಿಕ್ಕಾವಡೆ ನನಗೆ ಒಂದು ಸಿನಿಮಾ ನಾಗಾರ್ಜುನ್ ಸರ್ ಜೊತೆ ಒಂದು ಸಿನಿಮಾ ಇದೆ, ಕ್ರಿಮಿನಲ್ ಅಲ್ಲ ಇವ್ರು ಡೈರೆಕ್ಟ್ ಮಾಡಿದ್ದು, ರಾಘವ್ ಲಾರೆನ್ಸ್ ಅವ್ರು ಡೈರೆಕ್ಟ್ ಮಾಡೋದು ಸಿನಿಮಾ. ಓಕೆ, ನಾಗಾರ್ಜುನ ಜೊತೆ ಅದೇ ಅನ್ಸುತ್ತೆ. ಅದರಲ್ಲಿ ಒಂದು ಸಿನಿಮಾ ಇದೆ, ಇಫ್ ಐ ಆಮ್ ನಾಟ್ ರಾಂಗ್, ಜ್ಯೋತಿಕಾ ಅವ್ರ ಹೀರೋಯಿನ್ ಆ ಥರದ್ದೇನು, ಮೋಸ್ಟ್ಲಿ ಕನ್ಫ್ಯೂಸ್ ಆಗಿದೆ. ಆ ಸಿನಿಮಾ ಸಗದಾಗಿ ಪರ್ಫಾರ್ಮ್ ಮಾಡ್ಯಾರೆ. ಆಮೇಲೆ ಇನ್ನೊಂದು ಅವ್ರದ್ದು ಒಂದೇ ಒಂದು ಡೈಲಾಗು ಆಲ್ಮೋಸ್ಟ್ 1.5-2 minutes ಇದೆ. ನೋ 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 ಅಂತ ಮಾತಾಡ್ತಾರೆ, ಇಷ್ಟೇ ಇರೋದು. ಸಕ್ಕತ್ತಾಗಿದೆ ಅದು ಸೀನ್. ಆಕ್ಚುಲಿ ಕಾದಲೇನು ತುಂಬಾ ಇಷ್ಟ, ಈ ಪ್ರಭುದೇವ. ಅದು ಅಷ್ಟೇ. ಆಮೇಲೆ ಧನುಷ್ ಅವ್ರದ್ದು ಒಂದು ಸಿನಿಮಾ ಅದು. ಅಂಡ್ ಟು ಮೀ ಆಲ್ವೇಸ್ ಐ ಫೀಲ್ ಲೈಕ್ ನಾಯಕ್ ಅನಿಲ್ ಕಪೂರ್ದು ಎಲ್ಲ ತುಂಬಾ ಪಾಪ್ಯುಲರ್ ಆಯ್ತಲ್ಲ, ಅಂಬರೀಶ್ ಪುರಿ ಅಂತ ಅನ್ಬೋದು. ಬಟ್ ನಂಗೆ ತಲೆಗೆ ಫಸ್ಟ್ ಬರೋದು ಅರ್ಜುನ್ ಸರ್ಜಾ ಅಂಡ್ ರಘುವರನ್ ಈಸ್ ದ ದಟ್ CM ಅಂತ ಹೇಳಿದ್ರೆ ಆಕ್ಚುಲಿ ತುಂಬಾ ವರ್ಷ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಟಾಕಿಂಗ್ ಅಬೌಟ್ ಆಕ್ಟರ್ ರಘುವರನ್ ಇನ್ ಮೈ ಶೋ ಅಂತ ಅನ್ಬೋದು. ಪ್ರಾಬ್ಲಿ ನೋಬಡಿ ವಿಲ್ ಇಲ್ಲಿರೋ ನೆನ್ಪಿಟ್ಕೊಳ್ಳೋದಕ್ಕೆ. ಐ ಥಿಂಕ್ ಗುಡ್ ದಟ್ ಯು ಡಿಡ್. ಬಟ್ ಟೆಲ್ ಮಿ ಒನ್ ಥಿಂಗ್, ಈಗ ಹತ್ರ 2006ನೇ ಇಸ್ವಿ ಅಲ್ವಾ, 6-7 ಅಂತ ತಗೊಂಡ್ರು ಸುಮಾರು ಒಂದು 19 ವರ್ಷಕ್ಕೆ ಬಂತು. 20 years pretty much. ಈಗ 20 years ಅಲ್ಲಿ do you feel like I'm still choosing the kind of scripts I want, ಅಥವಾ I have done ಈಗೇನ್ ಬರುತ್ತೋ ನಾನು ಮಾಡ್ಕೊಂಡು ಹೋಗೋಣ ಅನ್ನೋ ಝೋನಲ್ಲಿ ಇದ್ದೀರಾ? ವಾಟ್ ಝೋನ್ ಆರ್ ಯು? There was a time where I did that. ಅಪ್ಪ ಬಂದಿದ್ದು ಮಾಡೋಣ ಇವಾಗ ಅಂತ ಅನ್ನಿಸ್ತಿತ್ತು. ಬಿಕಾಸ್ ಐ ಹ್ಯಾಡ್ ಕಮಿಟ್ಮೆಂಟ್ಸ್ ಆ ಥರದ್ದೇನೋ ಇದ್ದಾಗ ಐ ಡಿಡ್ ಆ ಥರದ್ದು. ಇವಾಗ ಏನಂದ್ರೆ ಇವಾಗ ಆರಾಮಾಗಿದ್ದೀನಿ, ಬಂದಿದ್ದೆಲ್ಲ ಮಾಡೋದು ಬೇಡ, ಚೆನ್ನಾಗಿರೋದು ಒಪ್ಕೊಂಡು ಮಾಡೋಣ ಅಂತ ಅಷ್ಟೇ. ಸೊ ಇವಾಗ ನಂದೇ ಒಂದು ಟೀಮ್ ಇದೆ, ಸೊ ನಾವೆಲ್ಲರೂ ಕೂತ್ಕೋತೀವಿ, ನಾವೆಲ್ಲರೂ ಡಿಸ್ಕಸ್ ಮಾಡ್ತೀವಿ. ಸೊ ಅಲ್ಲಿಂದ ಶುರು ಆಗತ್ತೆ ಇವಾಗ. ಸೊ ಬಂದರು, ಯಾರೇ ಬಂದು ಕತೆ ಹೇಳಿದ್ರು ತುಂಬ ಚೆನ್ನಾಗಿ ಇಷ್ಟ ಆದರೆ ಸಿನಿಮಾ ಮಾಡೋಣ ಅಂತ ಅಷ್ಟೇ. ಅಂದರೆ ಏನು ಕೇಳಕ್ಕೆ ಹೊರಟೆ ಅಂದರೆ, ಈಗ ಅಕಸ್ಮಾತ್ ಆ ಥರ ದ ಪೀಕ್ ಆಫ್ ಯುವರ್ ಕ್ಯಾರೆಕ್ಟರ್ಸ್ ವೆನ್ ಯು ಡಿಡ್ ಲೈಕ್ ಒಂದು ಈಗ ಲೂಸ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಹುಡುಗರು ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲ ಶೇಡ್ಸ್ಗಳು ನೋಡಿದಾಗ ಇನ್ಫ್ಯಾಕ್ಟ್ ಒಂದು ಅಪ್ಪು ಸರ್ ಜೊತೆ ನಿಂತ್ಕೊಂಡು ಮಾಡ್ತಿರ್ಬೇಕಾದ್ರೆ ಹುಡುಗರು ಐ ಫೀಲ್ ಲೈಕ್ ಯು ಸ್ಟುಡ್ ಔಟ್ ಆಸ್ ದ ಕ್ಯಾರೆಕ್ಟರ್ ಪ್ರತಿಯೊಂದು ಸೀನಲ್ಲಿ. ದೋ ಇಟ್ಸ್ ಅ ರೀಮೇಕ್ ಸಿನಿಮಾ ಆದ್ರೂ ಒಂದು ಕ್ಯಾರೆಕ್ಟರ್ ನಿಲ್ಲಬೇಕು ಅಂತ. ಕಾಮಿಡಿ ಆಲ್ಸೋ ಐ ಮೀನ್ ಐ ಸ್ಟಿಲ್ ಯಾರೇ ಕೂಗಾಡಿಲಿನೂ ಅಷ್ಟೇ, ಕರೆಕ್ಟ್. ಒಂದು ಅಂಡರ್ವೇರ್ ತಲೆಗೆ ಹಾಕೊಂಡಿರೋ ಸೀನ್ ಈಗಲೂ ಐ ಫೀಲ್ ಲೈಕ್ ಹೌ ಕುಡ್ ಈ ಡೂ ಸಮನ್ ಲೈಕ್, ಅಂಡ್ ಅದನ್ನು ಕೂಡ ಇನ್ಸ್ಟೆಂಟ್ ರಿಫ್ಲೆಕ್ಸ್, ಅಪ್ಪು ಸರ್ ಜೊತೆ ಇದ್ದಿದ್ದ ರಿಫ್ಲೆಕ್ಸ್ ಅದೆಲ್ಲ ಹೋಲ್ ಅಂತ ತಗೊಂಡಾಗ ದಟ್ ವಾಸ್ ಒಂದು ಗೋಲ್ಡನ್ ಎರಾ ಆಫ್ ಕನ್ನಡ ಸಿನಿಮಾ ಇದ್ದಂತ ಒಂದು ಸಿನಿಮಾಗಳು ಅಂತ ತಗೊಂಡಾಗ, ಈಗ ಜನ ಬಂದಾಗ ಅಪ್ರೋಚ್ ಮಾಡಿದಾಗ ಹೆಂಗ್ ಅಪ್ರೋಚ್ ಮಾಡ್ತಾರೆ ಕತೆಗಳು, ಅಥವಾ ಸ್ಟಿಲ್ ಸಾರ್ ನೀವು ಒಂದು ಸಿನಿಮಾ ಮಾಡಿದ್ರು ನೋಡಿ ಅದೇ ತರ ಮಾಡಿದ್ರೆ ಇನ್ನೂ ಇರುತ್ತೆ ಅಂತದ್ದು ಅದನ್ನು ಬರುತ್ತಾ? ಆ ಥರ ತುಂಬಾ ಜನ ಹೇಳ್ತಾರೆ, ಸರ್ ಆ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಆ ಥರ ಮಾಡಬೇಕು ಸರ್ ನೀವು ಅಂತ ಹೇಳ್ತಾರೆ. ಸುಮಾರು ಜನ ಬರ್ತಾರೆ. ಬಟ್ ಎಲ್ಲಾದ್ರಲ್ಲೂ ರಿಪೀಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತಲ್ಲ ಆ ಥರ. ಸಿ ಹುಡುಗರು ಅಗೇನ್ ಥ್ಯಾಂಕ್ಸ್ ಟು ಇವ್ರ ತಂದೆ ಅಪ್ಪು ಅಣ್ಣ, ಡೈರೆಕ್ಟರ್ ಮಾದೇಶ್, ಎಲ್ರಿಗೂ ಫಸ್ಟ್ ಟೈಮ್ ಬಂದು ಸಿನಿಮಾ ನೋಡಿ ಈ ಥರದೊಂದು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತಂದ ಹೋಗಿ ನೋಡಿದ್ವಿ ಸಿನಿಮಾ. ನಾನು ನೋಡಿದ್ದೆ ಮುಂಚೆ, ಬಟ್ ರಾಘಣ್ಣ ಕರೆದ್ರು ಅಂತ ಫ್ಯಾಮಿಲಿ ಎಲ್ಲ ಹೋದ್ವಿ, ನೋಡಿದ್ವಿ. ಆ್ಯಂಡ್ ವಿ ಲೈಕ್ 100% ಮಾಡ್ತೀವಿ ಅಂತ. ನನಗೆ ಅಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬ ಲಿಬರ್ಟಿ ಸಿಕ್ತು. ಕೆಲವು ಕಡೆ ಏನಾಗುತ್ತೆ, ಇವಾಗ ಡೈಲಾಗ್ ಬರಿಬೇಕಾದ್ರೆ ಗೊತ್ತಾಗೋಗುತ್ತಲ್ಲ ಯಾರಿಗೆ ಆಗಲಿ, ಈ ಕತೆ ಕೇಳಿದ್ರೆ ಡೈಲಾಗ್ಸ್ ಬರೀತಿದ್ದಾಗಲೇ ಏನಕ್ಕೆ ಇಷ್ಟೊಂದು ಬರೀತಿದ್ರ, ಬೇಡ ಕಟ್ ಮಾಡಿ
ಇಲ್ಲಿ ಬೇರೆ ಕಡೆ ಇನ್ನೊಂದು ಬರೀರಿ, ಆ ಥರದ್ದೆಲ್ಲ ಆಗೋಗುತ್ತೆ. ಅಲ್ಲೇ ತುಂಬ ಗ್ರೌಂಡ್ ಕೆಲಸ ಆಗ್ಬೇಕಾದ್ರೆ ಹೊಟ್ಟೋಗುತ್ತೆ, ಅವ್ನ ಕ್ಯಾರೆಕ್ಟರ್ ಡಮ್ಮಿ ಆಗೋಗ್ತಾ ಇರುತ್ತೆ. ಬಟ್ ಈ ಸಿನಿಮಾಲಿ ಹಂಗೆ ಆಗಿಲ್ಲ. ಅಲ್ಲೇನು ಬರೆದ್ರು ಇನ್ನೂ ಜಾಸ್ತಿ ಬರೀರಿ ಯೋಗಿಗೆ, ಬಿಕಾಸ್ ಅವ್ನ ಕ್ಯಾರೆಕ್ಟರ್ ಸ್ಟ್ಯಾಂಡ್ ಔಟ್ ಆಗುತ್ತೆ. ಈಗ ಅಪ್ಪು ಅಣ್ಣ ಅಲ್ಲಿ ತುಂಬ ಸಟಲ್ ಆಗಿ ಆ್ಯಕ್ಟ್ ಮಾಡಬೇಕು, ಕಿಟ್ಟಪ್ಪ ಅವರು ಕೂಡ ಅಷ್ಟೇ ಮಾಡ್ಬೇಕು, ಅವ್ರಿಗೆಲ್ಲ ಲಿಮಿಟ್ ಇದೆ. ನನ್ನ ಕ್ಯಾರೆಕ್ಟರ್ಗೆ ಲಿಮಿಟ್ ಇಲ್ಲ ಏನು ಮಾಡಬೇಕು. ಸೊ ಅದಕ್ಕೋಸ್ಕರ ಕ್ಯಾರೆಕ್ಟರ್ ಸ್ಟ್ಯಾಂಡ್ ಔಟ್ ಆಯ್ತು ಅಲ್ಲಿ. ನಾನು ಏನ್ ಬೇಕಾದ್ರೂ ತಲಾಟೆ ಮಾಡ್ಬೋದು. ಅಲ್ಲಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡು ಜಗಳ ಆಡ್ಕೊಳ್ಳೋದಿರ್ಬೋದು, ಅಥವಾ ಹುಡುಗಿರ್ಗಲ್ಲಿ ಅಂದ್ರೆ ನೋಡ್ತಾ ಇರೋದಿರ್ಬೋದು, ಅಥವಾ ಬಾಯಿಗೆ ಬಂದಾಗ ಮಾತಾಡೋದಿರ್ಬೋದು, ಈ ತರದ್ದೆಲ್ಲ ಆ ಕ್ಯಾರೆಕ್ಟರ್ಗೆ ಆ ತರ ಇದ್ದದಕ್ಕೆ ಒಗ್ಗೂಡುತ್ತೆ ಅಂತ. ಅದು. ಹಾ, ಇನ್ ದ್ಯಾಟ್ ವೇ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬಿಲೋ ದ ಬೆಲ್ಟ್ ಮಾತುಗಳಿದೆ ಅನ್ಸತ್ತಲ್ಲ, ಇದೆಯಾ ಯಾವ್ದ್ರಲ್ಲಿ? ಗ್ರಾಮಾಯಣದಲ್ಲಿ? ಎಲ್ಲ ಮ್ಯೂಟ್ ಆಗುತ್ತೆ ಅಂತ. ಬಟ್ ಅದು ಆಲ್ಸೋ ಆ ಊರಿನ ಕಲ್ಚರ್ ಅಂತ ಹೇಳಕ್ಕಾಗಲ್ಲ. ಬಟ್ ಈ ಕ್ಯಾರೆಕ್ಟರ್ಸ್ ಆ ಥರ. ಸೊ ಆ ಕ್ಯಾರೆಕ್ಟರ್ನ ಬರ್ದಿರೋದೇ ಆ ರೀತಿ. ಸೊ ಟೆಕ್ನಿಕಲಿ ಒಂಥರ ನಿಮ್ ಕಂಫರ್ಟ್ ಝೋನ್ ಇಂದ ಹೊರಗಡೆ ಹೋದಂಗೆ ಅಲ್ವಾ ಇದು ಈ ಸಿನಿಮಾ? ಹೌದು, ಖಂಡಿತ. ಬಟ್ ಅಂದ್ರೆ ತುಂಬಾ ಚೆನ್ನಾಗಿ ಬೈದಿದ್ದಾನೆ ಎಲ್ಲ. ಇಟ್ ಲುಕ್ ವೆರಿ ನ್ಯಾಚುರಲ್. ಚೆನ್ನಾಗಿ ಬೈತಾನೆ. ಫಸ್ಟ್ ಡೇ ನಾನು ಹೋಗಿದ್ದು ಶೂಟಿಂಗ್ ಹೋಗಿದ್ರೆ, ಫಸ್ಟ್ ನಾವು ಫೈಟ್ ಊರಲ್ಲಿ, ಅಲ್ಲಿ ನೋಡ್ತಾನೆ ಬೈಕೊಂಡ್ ಬರ್ತಾ ಏನು ಇಷ್ಟ ಚೆನ್ನಾಗಿ ಬೈತಾನ. ಪರವಾಗಿಲ್ವೇ, ಇವನು ಇಷ್ಟ ಚೆನ್ನಾಗಿ ಬೈತಿದ್ದಾನಲ್ಲ ಅಂತ. ಆಮೇಲೆ ಡೈರೆಕ್ಟರ್ ಅಂತ ಕರೆದ, ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿಸಿದ್ರಿ ಅವ್ನಿಗೆ ಅಂತ. ಇಲ್ಲ ಸರ್, ನೀವು ಬಂದಿರೋದು ಇವತ್ತು, ನಾವು ಶುರುವಾದಾಗಿಂದ ಹಿಂಗೆ ಬೈಸ್ತಾ ಇದೀವಿ. ಬೈಕೊಂಡ್ ಬಂದ. ಇನ್ ಜನರಲ್ ಕೋಪ ಬರುತ್ತೆ ರಿಯಲ್ ಲೈಫಲ್ಲಿ? ಬರುತ್ತೆ, ಬಟ್ ನನ್ಗೆ ಥ್ರೆಶೋಲ್ಡ್ ಜಾಸ್ತಿ ಇದೆ. ಅಂದ್ರೆ ತುಂಬಾ ಪುಷ್ ಮಾಡಬೇಕು ಕೋಪ ಬರೋಕ್ಕೆ. ಲೇಟ್ ಆಗುತ್ತೆ ಬಂದ್ರೆ, ಅದು ಬಂದ್ರೆ ಚೆನ್ನಾಗೇ ಬರುತ್ತೆ, ಸಖತ್ತಾಗೆ ಬರುತ್ತೆ, ಬರುತ್ತೆ. ಅದು ಅಷ್ಟೇ ಬೇಗ ಕಿರ್ಚಾಡೋ ವಯಸ್ಸಲ್ಲಿ ಕಿರ್ಚಾಡಿ ಕೂಗಾಡಿ ಆ ತರ ಅಷ್ಟೊಂದು ಹೊಡೆದಾಕೋ ರೇಂಜ್ಗೆ ಇಲ್ಲ. ಅದೇ ಅಲ್ಲ, ರಿಯಲ್ ಲೈಫ್ ಅಲ್ಲಿ ಮ್ಯೂಟ್ ಅಂತ ಹಾಕೊಂಡು ಆತರ ಏನಾದ್ರು ಇರುತ್ತಾ? ಅಷ್ಟು ಯಾರಿಗೂ ಅಷ್ಟೊಂದು ಪವರ್ ಕೊಡಲ್ಲ ನನ್ ಮೇಲೆ. ಇದು ಪಾಯಿಂಟ್ ನೋಡಿ, ಅದು ಏನ್ ಸಖತ್ತಾಗಿ ಹೇಳಿದ್ರು ನೋಡಿ, ಅಷ್ಟು ಪವರ್ ಕೊಡೋದಿಲ್ಲ ಅಂತ. ಐ ಆಮ್ ಶೂರ್ ಇವನ್ ಯು ಆರ್ ಆಂಗ್ರಿ ಯಂಗ್ ಮ್ಯಾನ್. ಇಲ್ಲ, ಮಾತಾಡೋದೇನಿಲ್ಲ, ಕೋಪ ಬರಲ್ಲ ನಂಗೆ ನಿಜವಾಗ್ಲು. ಮೋಸ್ಟ್ಲಿ ಮುಂಚೆ ಬರ್ತಾ ಇತ್ತು ಅನ್ಸುತ್ತೆ, ಮುಂಚೆ ಬರ್ತಿತ್ತು, ಇವಾಗಿಲ್ಲ. ಏನ್ ತಂದೆ ಆದ್ಮೇಲೆ ಚೇಂಜ್ ಆಗುತ್ತೆ ಅನ್ಸುತ್ತೆ ಡೈನಾಮಿಕ್ಸ್? ಆಲ್ಮೋಸ್ಟ್ 10 years ಇಂದ. ಮಗು ಆದ್ಮೇಲಂತೂ ಕೋಪಿಸ್ಕೊಳೋದೇ ತುಂಬಾ ಕಮ್ಮಿ. ಅಂದ್ರೆ ಚಿಕ್ಕ ವಿಚಾರಕ್ಕೆ ಕೋಪ ಬರುತ್ತೆ ಇವಾಗ. ಅಂದ್ರೆ ಸ್ವಲ್ಪ OCD ಸಮಸ್ಯೆ ಇರೋದ್ರಿಂದ ಕ್ಲಾಸ್ ಆ ಕಡೆ ಇಟ್ಟಿಲ್ಲ ಅಂದ್ರೆ ಕೋಪ ಬರುತ್ತೆ. ಆ ತರ ವಿಚಾರಕ್ಕೆ ಬಿಟ್ರೆ ಇನ್ನ ಪರ್ಸನ್ ಟು ಪರ್ಸನ್ ಆ ತರದೆಲ್ಲ ಇಲ್ಲ. Do actors in general, do they live in bubble ಅಂತ ಅನ್ಸುತ್ತೆ? I mean, just asking, like you have seen the cream of it, even you come from that family ಅಂತ ತಗೊಂಡಾಗ ಕೆಲವೊಂದ್ಸಲಿ ಹಾರ್ಡ್ ರಿಯಾಲಿಟಿ ನಮ್ಗೆ ಹೊಡೆಯೋದಕ್ಕಿನ್ನ ಈಗ ಅಂದ್ರೆ ಹಿಟ್ಸ್ ಅಂಡ್ ಫ್ಲಾಪ್ಸ್ ಎರಡು ತಗೊಂತಿದ್ರು ಜೀವನದಲ್ಲಿ. ನಾವೇನಾದ್ರು ಒಂದು ಪಾಯಿಂಟ್ ಅಲ್ಲಿ ಬಬಲ್ ಅಲ್ಲಿ ಬದುಕ್ಬಿಡ್ತೀವಿ ಬಿಕಾಸ್ ಆಫ್ ದ ಸರೌಂಡಿಂಗ್, ಅಥವಾ ವಿ ನೋ ದಟ್ ಬಟ್ ಸ್ಟಿಲ್ ವಿ ಹ್ಯಾವ್ ಟು ಬಿ ಹೊರಗಡೆ, ಇಲ್ಲ ವಿ ಆರ್ ಲಿವಿಂಗ್ ಇನ್ ಎ ಬಬಲ್ ಅನ್ನೋ ಥರ ತೋರಿಸ್ಕೋಬೇಕಾಗತ್ತಾ? ಹೌ ಡು ಯು ಥಿಂಕ್ ದ ಡೈನಾಮಿಕ್ಸ್ ವರ್ಕ್? ಇಲ್ಲ, ಯು ಶುಡ್ ಜಸ್ಟ್ ನೋ ದ ರಿಯಾಲಿಟಿ ಆಫ್ ಎವ್ರಿಥಿಂಗ್ ಅಷ್ಟೇ. ಇವಾಗ ಯಾವಾಗ್ಲೂ ನನಗೆ ಕೊಡೋ ವ್ಯಾಲ್ಯೂ ಒಂದೇ ತರ ಇರುತ್ತೆ ಅಂತ ನಾವು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಮಾಡೋ ಕೆಲಸದ ಮೇಲೆ ಎಲ್ಲ ಡಿಪೆಂಡ್ ಆಗೋದು. ನಾವು ಕಾಮನ್ ಆಗಿ ಹಿಟ್ ಕೊಡ್ತಾ ಇದ್ರೆ ನಮಗೆ ಬೇರೆ ತರ ಇರುತ್ತೆ. ಅದನ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವೋ, ನಮಗೆ ಸಕ್ಸಸ್ ಇಲ್ಲ ಅನ್ನೋ ಟೈಮಲ್ಲೂ ಕೂಡ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಈಗ ಇದು ರಿಯಾಲಿಟಿ, ಇದು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅದು ಕನ್ಫ್ಯೂಷನ್ ಇರಲ್ಲ ಲೈಫಲ್ಲಿ. ಆಮೇಲೆ ಆಕ್ಟಿಂಗ್ ಆಲ್ಸೋ ಅಂದ್ರೆ ಇಟ್ಸ್ ನಾಟ್ ಯುವರ್ ಲೈಫ್ ಅಂತ, ಅಂದ್ರೆ ಇಟ್ ಇಸ್ ಎ ಪಾರ್ಟ್ ಆಫ್ ಯುವರ್ ಲೈಫ್. ಆ ಥರ ನೋಡ್ಬೇಕು ಅದನ್ನ. ನಿಮ್ಮ ಐಡೆಂಟಿಟಿ ಜೊತೆ ಟೈ ಮಾಡಿಬಿಟ್ರೆ, ಇವಾಗ ಸಿನಿಮಾ ಹೇಗೆ ಹೋಗ್ತಾ ಇರುತ್ತೆ, ನಿಮ್ಮ ಕೆರಿಯರ್ ಹೇಗೆ ಹೋಗ್ತಾ ಇರುತ್ತೆ, ಅದೇ ರೀತಿ ನಿಮ್ಮನ್ನು ಐಡೆಂಟಿಫೈ ಮಾಡ್ಕೊಂತಿರ್ತೀರ. ಸೊ ಪಿಕ್ಚರ್ ಹೋದಾಗ ನೀವು ಖುಷಿಯಾಗಿರ್ತೀರ, ಪಿಕ್ಚರ್ ಕಮ್ಮಿ ಆದಾಗ, ಪಿಕ್ಚರ್ ಚೆನ್ನಾಗಿ ಹೋಗಿಲ್ಲ ಅಂದರೆ ನೀವು ಬೇಜಾರಾಗ್ತೀರ. ಆಮೇಲೆ ಏನೇ ಆದ್ರೂ ಒಂದು ಆ್ಯಕ್ಟರ್ಗೆ ಒಂದು 50-60 years ಆದಮೇಲೆ ಇಟ್ ವಿಲ್ ಕಮ್ ಡೌನ್. ಸೊ ಅವಾಗ ಏನಾಗುತ್ತೆ, ಯು ವಿಲ್ ಜಸ್ಟ್ ಫೀಲ್ ಲೈಕ್ ಯುವರ್ ಐಡೆಂಟಿಟಿ ಈಸ್ ಕಮಿಂಗ್ ಡೌನ್. ಅವಾಗ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಒಂದು ಸಪ್ರೇಟ್ ಇದ್ರ ಥರನೇ ಇಟ್ಕೊಳ್ಬೇಕು, ಅದೆರಡನ್ನೂ ಒಂದಾಗೆ ಇಟ್ಕೊಳ್ಬಾರ್ದು. ಅದಕ್ಕೆ ನಂಗೆ ಅನ್ಸುತ್ತೆ, ಅದಕ್ಕೆ ಈಗ ಫ್ರೆಂಡ್ಸ್ ಸರ್ಕಲ್ಸ್ ಎಲ್ಲ ಬೇರೆ ಬೇರೆ ಇರಬೇಕು. ಬೇರೆ ಬೇರೆ ಫ್ರೆಂಡ್ಸ್ ಸರ್ಕಲ್, ಬೇರೆ ಬೇರೆ ಜನದ ಜೊತೆ ಇದ್ದಾಗ ಸೊ ನಿಮಗೂ ಗೊತ್ತಾಗುತ್ತೆ. ಪೀಪಲ್ ಆಲ್ಸೋ ಸಿ ಯು ಡಿಫ್ರೆಂಟ್ಲಿ ಇನ್ ಡಿಫ್ರೆಂಟ್ ಸರ್ಕಲ್ಸ್. ನೋ, ಸಮ್ಟೈಮ್ಸ್ ಐ ಫೀಲ್ ಇದನ್ನ ಒಬ್ರು ನನ್ನ ಆಕ್ಟರ್ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ನನಗೆ, ಹಿ ಸೆಡ್ ಐ ಆಮ್ ಫೈಟಿಂಗ್ ವಿತ್ ಇನ್ ಮೈಸೆಲ್ಫ್. ಯಾವ ಪರ್ಸ್ಪೆಕ್ಟಿವ್ ಇಂದ ಅಂದರೆ, ಈಗ ನಾನು ಸುತ್ತೂರ ಪ್ರಪಂಚದಲ್ಲಿ ಇರೋರು ಸಮ್ಮನ್ ಯಾರು ಕ್ರಿಟಿಸೈಸ್ ಮಾಡ್ತಾರೆ ಅಂದರೆ ನನಗೊಂದು ಈಗೋ ಅಡ್ಡ ಬರುತ್ತೆ ಕ್ರಿಟಿಕ್ಸ್ ತಗೊಳಕ್ಕೆ.
ಸೊ ಐ ಟೆಂಡ್ ಟು ಚೂಸ್ ಪೀಪಲ್ ಅರೌಂಡ್ ಮೀ ಹೂ ಆರ್ ಲೈಕ್ ಮೈ ಈಗೋ ಮಸಾಜಸ್ ಆರ್ ಈಗೋ ಬೂಸ್ಟರ್ಸ್ ಅಂತ ಹೇಳೋಣ. ಬಟ್ ಹಿ ನೋಸ್ ಇಂಟರ್ನಲಿ ದಟ್ಸ್ ಕ್ವೈಟ್ ಡೇಂಜರಸ್, ಬಟ್ ಐ ಕಾಂಟ್ ಲಿವ್ ವಿತ್ ದಿಸ್, ಸೊ ಐ ನೀಡ್ ಟು ಬಿ ವಿತ್ ದಟ್ ಸೊ ದಟ್ ಒಳಗಡೆಯಿಂದ ಇಟ್ ಕೀಪ್ಸ್ ಮೋಟಿವೇಟಿಂಗ್ ಅನ್ನೋ ಥರ ಅಂತ. ಸೊ ದಟ್ ಈಸ್ ಅ ಹಸಲ್ ವಿಚ್ ಹಿ ಸೆಡ್. ಸೊ ನಾನು ಅವಾಗ ಐ ವಾಸ್ ಟ್ರೈಂಗ್ ಟು ಅನಲೈಸ್ ಈ ಥರನೂ ಇರ್ಬೋದಾ, ಬಿಕಾಸ್ ಏನಾಗುತ್ತೆ ಎಲ್ಲರೂ ಮೋಸ್ಟ್ಲಿ ಆನ್ ಸ್ಕ್ರೀನ್ ಪರ್ಸ್ಪೆಕ್ಟಿವಿಂದ ನೋಡಿರ್ತಾರೆ ಅವ್ರವ್ರದ್ದು ಒಂದು ಇಮ್ಯಾಜಿನೇಷನ್ ಆ್ಯಂಡ್ ಹೌ ಬ್ಯೂಟಿಫುಲಿ ಈ ಸೈಡ್ ಐ ಹ್ಯಾವ್ ಎ ಡಿಫ್ರೆಂಟ್ ಐಡೆಂಟಿಟಿ ಇರುತ್ತೆ ಅನ್ನೋ ಥರ ಅಂತ. ಈ ದ್ವಂದ್ವದಲ್ಲಿ ಇದು ಎರಡು ಬೇಕು ಅನ್ನೋ ಥರ ಅಂತ ಅನ್ಸುತ್ತಾ ಆಸ್ ಅನ್ ಆ್ಯಕ್ಟರಿಂದ? ಅಂದರೆ ಐ ನೀಡ್ ಸಮನ್ ಹೂ ಕಾನ್ಸ್ಟೆಂಟ್ಲಿ ಬೂಸ್ಟ್ ಮೈ. ಬಟ್ ಫಾರ್ ಎನಿ ಕ್ವೆಶ್ಚನ್, ಏನೇ ಪ್ರಶ್ನೆಗೂ ನಮಗೆ ಒಂದು ಆನ್ಸರ್ ಗೊತ್ತಿರುತ್ತೆ, ನಮ್ಗೆ ಇದೇ ಆನ್ಸರ್ ಬೇಕು ಅಂತ. ಬ್ಯೂಟಿಫುಲಿ ಸೈಡ್. ಸೊ ಇವಾಗ ನಂಗೆ ಗೊತ್ತು, ಯೋಗಿಗೆ ಫೋನ್ ಮಾಡಿದ್ರೆ ನಂಗೆ ಒಂದು ಹೇಳ್ತಾನೆ, ನಿಮಗೆ ಫೋನ್ ಮಾಡಿದ್ರೆ ಒಂದು ಹೇಳ್ತೀರ ಅಂತ. ಸೊ ಆ ಮೂಮೆಂಟಲ್ಲಿ ತುಂಬ ಕಷ್ಟ ಇದೆ, ನಾವು ಸೇಫರ್ ಪರ್ಸನ್ಗೆ ಫೋನ್ ಮಾಡೋದು. ಲೈಕ್ ಪಾಯಿಂಟ್. ಈಗ ಒಂದು ಪಿಕ್ಚರು ಈಗ ತುಂಬ ಚೆನ್ನಾಗಿ ಹೋಗ್ತಿದ್ರೆ ಬರೀ ಇಲ್ಲ, ಕ್ರಿಟಿಕ್ಸು ನೋಡ್ತೀವಿ, ಎಲ್ಲರೂ ನೋಡ್ತೀವಿ, ಎಲ್ಲರಿಗೂ ಮಾತಾಡ್ತೀವಿ. ಬಟ್ ಚೆನ್ನಾಗಿ ಹೋಗ್ತಿಲ್ಲ ಅಂದರೆ ಫಸ್ಟ್ 2 ಡೇಸು ಯಾರು ಒಂದು ಸ್ವಲ್ಪ ಸೇಫ್ ಇರ್ತಾರೆ, ಇಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಅಂತಾರೆ, ಗೊತ್ತು ಅವ್ರಿಗೆ ಫೋನ್ ಮಾಡು, ಅವ್ರು ಚೆನ್ನಾಗಿದೆ ಆ ಟೈಮಿಗೆ ಸಮಾಧಾನ ಮಾಡ್ಕೊಳಕ್ಕೆ. ಅದಾದ್ಮೇಲೆ ರಿಯಾಲಿಟಿ ಹೆಂಗಿದ್ರು ಗೊತ್ತಾಗುತ್ತೆ, ಆಮೇಲೆ ರಿಯಾಲಿಟಿ ಫೇಸ್ ಮಾಡಲೇಬೇಕು. ಇಟ್ಸ್ ಕ್ವೈಟ್ ನಾರ್ಮಲ್. ಹ್ಮ್. ಸೊ ನಾವು ಅದನ್ನ ಎಷ್ಟು ಅಂದ್ರೆ ಭ್ರಮೇಲ್ ಇಲ್ದಿರ ನಾವು ಬದುಕ್ಬಿಟ್ರೆ ಎಲ್ಲಾನು ಬ್ಯಾಲೆನ್ಸ್ ಬಟ್ ಆಸ್ ಆಕ್ಟರ್ಸ್ somewhere do you think we will get carried away also, right? ಅಂದ್ರೆ the initial stage ತುಂಬಾ ಆಗುತ್ತೆ ಅದು. ಲೈಕ್ ನಮ್ಗೆ ಅದು ಇನಿಷಿಯಲ್ ಆಗ ಸಕ್ಸಸ್ ಎಲ್ಲ ಸಿಕ್ಬಿಟ್ರೆ ತುಂಬಾ, ಸೊ ಅದು ಬೇರೆ ತರ ಎಲ್ಲ ಆಡ್ಸುತ್ತೆ. No, for someone like you, like initial first film ಇಂದನೇ like super success. ನಾನು ಫಸ್ಟ್ ಯೋಗಿನೆಲ್ಲ ಮೀಟ್ ಮಾಡಿದಾಗ ಹುಡುಗರ ಟೈಮ್ ಶೂಟಿಂಗ್ ನಾನು ಫಸ್ಟ್ ಕೇಳಿದ್ದು ಯೋಗಿನ ಎಷ್ಟು ವರ್ಷ ಅಂತ. ನಾನು ನಿನ್ನ ತಮ್ಮ ಎಲ್ಲ ಒಂದೇ ವರ್ಷ ಅಂತ ಹೇಳಿದೆ. ಅಂದ್ರೆ ನಾನು ಇದು ತುಂಬಾ ದಿನ ಅದೇ ಅನ್ಕೊಂಡಿದ್ದೆ ನನ್ನ ತಮ್ಮನ ವಯಸ್ಸು ಅಂತ. ಆಮೇಲೆ ಗೊತ್ತಾಯ್ತು ಒಂದು ಸ್ವಲ್ಪ ದೊಡ್ಡವನು ಅಷ್ಟೇ, ಬಟ್ ಇನ್ನು ನನಗಿಂತ 1 ವರ್ಷ ಚಿಕ್ಕವನೇ. ಬಟ್ ನಮ್ಗೆ ಅವಾಗ ಏನಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲೇ 4-5 ಪಿಕ್ಚರ್ ಹಿಟ್ ಕೊಟ್ಟು ಈಸ್ ಆಲ್ರೆಡಿ ಬಿಕಮ್ ಅನ್ ಆಕ್ಟರ್. ಸೊ ನಮ್ಗೆಲ್ಲ ಒಂಥರ ಖುಷಿ ನೋಡಿದ್ರೆ. ಅಂಡ್ ನನ್ನ ಪ್ರಕಾರ ಆ ಥರ ನೋಡಿ, ಸಿ ಫಾರ್ ಯು ಸಮ್ವನ್ ಅವ್ರಿಗೆ ಹೆಂಗೆ ಅಂದರೆ ಮನೆಯಲ್ಲೇ ಸಕ್ಸಸ್ಸು, ಸ್ಟಾರ್ಡಮ್ಮು, ಪೀಕ್ ಸ್ಟಾರ್ಡಮ್ದು ಎಲ್ಲವೂ ನೋಡ್ಬಿಟ್ಟಿರೋಂಥದ್ದು. ಸಮ್ವೇರ್ ಪಿಯರ್ ಪ್ರೆಷರ್ ಇತ್ತು ಅನ್ಸುತ್ತಾ ವಿನಯ್, ಲೈಕ್ ಯು ಹ್ಯಾವ್ ಟು ಬಿ ಅನ್ ಆಕ್ಟರ್ ಅನ್ನೋ ಥರ ಇತ್ತು, ಅಥವಾ ಯು ಹ್ಯಾಡ್ ದಟ್ ನಾನು ಏನು ಬೇಕಾದ್ರೂ ಮಾಡ್ಕೊ ಅನ್ನೋ ಥರನೂ ಇತ್ತು ಚಾಯ್ಸು ನಿಮಗೆ? ಚಾಯ್ಸ್ ಏನು ಬೇಕಾದ್ರೂ ಮಾಡ್ಕೊ ಅಂತಾನೆ ಇತ್ತು. ಆ್ಯಕ್ಚುಲಿ ನಮ್ಮಮ್ಮ ಆಲ್ಮೋಸ್ಟ್ ತುಂಬ ವರ್ಷ ಮಾಡಬೇಡ ಅಂತಾನೆ ಅಂತಿದ್ರು. ಓದು ಇಲ್ಲ ಸೈನ್ಸ್ ತಗೋ, ಕಾಮರ್ಸ್ ತೊಗೊಂಡ್ಬೇಡ, ಆ್ಯಕ್ಟರ್ ಆಗ್ತೀಯ ಅಂತಾನೆ ಹೇಳ್ತಾ ಇದ್ರು. ಬಟ್ ನಂಗೆ ಅನ್ಸುತ್ತೆ ಅದು ಎಕ್ಸ್ಪೋಷರ್ ಅದೇ ಅಲ್ಲ. ಚಿಕ್ಕ ವಯಸ್ಸಿಂದ ನಾವು ಎಲ್ಲೋದ್ರೂ ಫಿಲ್ಮ್ ಸೆಟ್ಟಲ್ಲೇ ಹೋಗೋದು, ಮನೇಲೂ ಫಿಲಿಮ್ಸ್ ಬಗ್ಗೆನೇ ಮಾತಾಡೋದು, ಫಿಲಿಮ್ಸ್ ಅದನ್ನ ನೋಡಿ ಸೊ ಇದೇ ಜಾಸ್ತಿ ಗೊತ್ತಿತ್ತು ನಮಗೆ. ಬೇರೆ ಫೀಲ್ಡ್ಸ್ಗೆ ಅಷ್ಟೊಂದು ಎಕ್ಸ್ಪೋಸ್ ಆಗಿರಲಿಲ್ಲ, ಈ ಫೀಲ್ಡ್ಗೆ ಎಕ್ಸ್ಪೋಸ್ ಆಗಿರೋ ಅಷ್ಟು. ಸೊ ಫಿಲಿಮಲ್ಲೇ ಏನಾದ್ರು ಮಾಡ್ಬೇಕಂತಾನೆ ಇದ್ದಿದ್ದು. ಅದು ಒಂಥರ ಸಬ್ಕಾನ್ಷಿಯಸಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ವೆನ್ ಇಟ್ಸ್ ಆಲ್ ಅರೌಂಡ್ ಯು 24 hours. ಈಗ ಶೂಟಿಂಗ್ ನಮ್ಮ ಮನೇಲಿ ಶೂಟಿಂಗ್ಗಳು ಮನೇಲೆ ನಡೀತಾ ಇತ್ತು. ಎವ್ರಿವೇರ್ ಇಟ್ಸ್ ಮೂವೀಸ್. ಸೊ ಇಟ್ ಇಸ್ ಲೈಕ್ ಯು ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ಇಟ್. ಬಟ್ ಫ್ರಮ್ ದೇರ್ ಅವಾಗ ಒಂದು ಚಿಕ್ಕ ಹುಡುಗ ಆಗಿದ್ದಾಗ ಅಷ್ಟು ನಂಬರ್ ಆಫ್ ಫಿಲಮ್ಸ್ ಅಂತ ನೋಡಿದಾಗ, ಈಗ ಕ್ರಮೇಣದ ನಂಬರ್ ಆಫ್ ಫಿಲ್ಮ್ ಸಂಖ್ಯೆ ಕಮ್ಮಿ ಇದೆ ಟೆಕ್ನಿಕಲಿ ಸ್ಪೀಕಿಂಗ್ ಅಂತ ತೊಗೊಂಡ್ರೆ ನಡೀತಾ ಇರುವಂಥದ್ದು ಅಂತ ಮಾಡಿ. ಡ್ಯೂ ಫೀಲ್ ಲೈಕ್ ಒಂಥರ ಎಲ್ಲ ವಾಯ್ಡ್ ಇದೆ ಅಂತ ಅನ್ಸುತ್ತಾ, ಅಥವಾ ಯು ಸ್ಟಿಲ್ ಇನ್ ದ ಪ್ರಾಸೆಸ್? ಅಂದ್ರೆ ವಾಯ್ಡ್ ಅಂತಂದ್ರೆ ಮನೇಲಿ ಇದ್ದಾಗ. ಸೊ ಅಂದ್ರೆ ಅವಾಗ ಇದ್ದಾಗ ನಿಮ್ಗೆ ಮಾಡ್ತಿದ್ದು ವರ್ಷದಲ್ಲಿ ಒಂದು 10 ಸಿನಿಮಾ ಮಾಡೋರು. ಈಗ ನಾವ್ ಹತ್ರ ನಮ್ಮ ಮನೇಲಿ ಅನ್ಸುತ್ತೆ, ಯಾಕಂದ್ರೆ ಅವಾಗ ತಾತ ಇದ್ರು, ದೊಡ್ಡಪ್ಪನ ಮೂವಿಗಳು ನಡೀತಾ ಇತ್ತು, ಚಿಕ್ಕಪ್ಪಂದು, ತಂದೆದು. ಸೊ ರೆಗ್ಯುಲರ್ ಡಿಸ್ಕಷನ್. ಆಮೇಲೆ ಏನೇ ಈಗ ಮ್ಯೂಸಿಕ್ ಕಂಪೋಸಿಷನ್ಸು ಮನೇಲೇ ನಡೀತಾ ಇತ್ತು, ಸ್ಟೋರಿ ಡಿಸ್ಕಷನ್ಸ್ ಮನೇಲೇ ನಡೀತಾ ಇತ್ತು. ಸೊ ಒಂದು ಟೀಮ್ ಬಂದರೆ 3 months 4 months ಮನೇಲೇ ಇರ್ತಾ ಇದ್ರು. ಸೊ ಎಲ್ಲ ಮ್ಯೂಸಿಕ್ ಸಿಸ್ಟಮು, ಅದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮನೇಲೇ ಇರ್ತಾ ಇತ್ತು. ಸೊ ಅವಾಗ ಇನ್ನೂ ಜಾಸ್ತಿ ಸಿನಿಮಾ ನೋಡ್ತಾ ಇದ್ವಿ, ಅಂದರೆ ಪಕ್ಕದಲ್ಲೇ. ಸೊ ಇವಾಗ ಆಬ್ವಿಯಸ್ಲಿ ಈಗ ಬರೀ ನಾನು ನನ್ನ ತಮ್ಮ ಮಾತ್ರ ಮಾಡ್ತಿರೋದು ಮನೇಲಿ. ಸೊ ಅದು ವಾಯ್ಡ್ ಕಾಣಿಸುತ್ತೆ ಅಲ್ಲ, ಬರೀ ಸ್ಕ್ರೀನಲ್ಲಿ ನೋಡ್ಬೇಕು. ಬರೀ ಅದು ಬಿಹೈಂಡ್ ದ ಸೀನ್ಸ್ ಕಮ್ಮಿ. ಹೈಯೆಸ್ಟ್ ಒಂದು ವರ್ಷದಲ್ಲಿ ಎಷ್ಟು ಸಿನಿಮಾ ಮಾಡಿದ್ದು? 5 ಸಿನಿಮಾ ಅನ್ಸುತ್ತೆ. ಅಯ್ಯೋ ಹೌದಾ? ಯಪ್ಪ 5 ಸಿನಿಮಾ ಮಾಡ್ದೆ. ಇವಾಗೆಲ್ಲ ಮಾಡ್ಬೋದು 5 ಸಿನಿಮಾ ಒಂದು ವರ್ಷದಲ್ಲಿ ಮಾಡ್ಬೋದು. ಆಕ್ಚುಲಿ ಯು ಡಿಡ್ ಆಲ್ಮೋಸ್ಟ್ 2-3 ನಾ? 2 ಹನ್ನೊಂದಿತ್ತು ಕಾಲ ಸೇರಿಸಿದ್ರೆ ಪೆಪ್ಪೆ, ಹನ್ನೊಂದಿತ್ತು ಕಾಲ ಮತ್ತೆ ಗ್ರಾಮಾಯಣನು ರಿಲೀಸಿಗೆ ತೊಗೊಂಡ್ರೆ 3 ಆಗುತ್ತಾ ಒಂದೇ ವರ್ಷದಲ್ಲಿ? ಇಲ್ಲ ಈ ವರ್ಷ ಗ್ರಾಮಾಯಣನೇ
ಅಲ್ಲ ಅಂದ್ರೆ ನಾನು ಮಿಡ್ ಇಯರ್ ಟು ಮಿಡ್ ಇಯರ್ ಹಂಗೆ ತಗೊಂಡೆ. ಓಕೆ. ಅದೇ ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಇದ್ರೆ ಮಾಡ್ಬಿಡ್ಬೋದು, ಸೊ ಅದೇನು ತೊಂದರೆ ಆಗಲ್ಲ. ಅಂದಂಗೆ ಅಂದ್ರೆ ವರ್ಷಕ್ಕೆ 5 ಸಿನಿಮಾ ಮಾಡಿ 3 ವಾರ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಒಂದೊಂದು ಸಿನಿಮಾ ರಿಲೀಸ್ ಆಗಿತ್ತು. 3 weeks. ಅಲ್ಲ ಎವ್ರಿ ವೀಕ್, ಈ ಫ್ರೈಡೆ ಒಂದು ನೆಕ್ಸ್ಟ್ ಫ್ರೈಡೆ ಒಂದು ಅದಾದ್ಮೇಲೆ ಹೌದಾ? ಈ ತರ 3 ಸಿನಿಮಾ ಆಗಿತ್ತು. 3 ಹೆಂಗಿತ್ತು ರಿಸಲ್ಟ್? ಚೆನ್ನಾಗಿ ಅಂದ್ರೆ ಮಿಡ್ ನಾರ್ಮಲ್ ಆಗೇ ಇತ್ತು. ಆ ಥರ ಅದಾದ್ಮೇಲೆ ಸ್ವಲ್ಪ ರಿಯಲೈಸ್ ಆಯ್ತು, ಗುರು ಇದು ಯಾಕೋ ಹಿಂಗೆ ವರ್ಕ್ ಆಗಲ್ವಲ್ಲ ಇದು ಅಂತ. ಅದಾದ್ಮೇಲೆ ಹಿಂಗಾಯ್ತು. ಬಟ್ ಅದು 3 ವಾರನೂ ಇತ್ತು ಸಿನಿಮಾ ಥಿಯೇಟರ್. ಶುಕ್ರವಾರ ಶನಿವಾರ ಭಾನುವಾರ ಪ್ರಮೋಷನ್ಸ್ ಎಲ್ಲ ಹೆಂಗೆ? ಅದೇ ಎಕ್ಸಾಕ್ಟ್ಲಿ ಈ ಪ್ರಮೋಷನ್ ಆ ಸಿನಿಮಾ ಆಗೋದು ಅದೇ ಒಂದೇ ಜಾಗದಲ್ಲೆಲ್ಲ ಬರೋರಲ್ಲ ಅವಾಗ. ಸೊ ಅವಾಗ ಏನ್ ಜಾಸ್ತಿ ಚಾನಲ್ಸ್ ಇರ್ಲಿಲ್ಲ, ಸೋಷಿಯಲ್ ಮೀಡಿಯಾ ಏನಿರ್ಲಿಲ್ಲ. ಒಂದು 5-6 ಚಾನಲ್ ಇರೋರು, ಅವ್ರ ಹತ್ರ ಮಾತಾಡೋದು. ಅವಾಗ ಜಾಸ್ತಿ ಆಗ್ತಿದಲ್ಲ ಮ್ಯೂಸಿಕ್ ಚಾನಲ್ಗಳು. ಅವಾಗ ಸಾಂಗ್ಸ್ ಇಂದಾನೆ ಸಾಂಗ್ಸ್ ಅಲ್ಲಿ ಹೋಗ್ತಿದ್ವಿ. ಸೋಷಿಯಲ್ ಮೀಡಿಯಾ ಎರಾ ಮುಂಚೆ ಹೆಂಗಿತ್ತು ಯೋಗಿ? ತುಂಬಾ ಚೆನ್ನಾಗಿತ್ತಲ್ಲ ಅವಾಗ ನಮ್ಗೆ. ಸೊ ಅಂದ್ರೆ ಇವಾಗ ಏನೇ ಮಾಡಿದ್ರು ನಾವು ಕೂತಿದ್ದ ಜಾಗದಿಂದ ಅಪ್ಡೇಟ್ ಮಾಡಬೇಕು. ನೀನು ಕೂತು ಅಂದ್ರೆ ಇವಾಗ ನನಗೆ ಇಷ್ಟ ಇಲ್ಲ, ನನ್ಗೆ ಹ್ಯಾಂಡಲ್ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾ ನಾನು ಇಷ್ಟನೇ ಮಾಡಲ್ಲ. ಸೊ ಆದರೂ ಬೈಸ್ಕೋಬೇಕು ನಾನು, ಹಾಕು ಏನಾದ್ರು ನೀನೇ ಆಗ್ತಿಲ್ಲ ಅಂದರೆ ಹೆಂಗೆ ಇದು ಅಂತ. ಇನ್ಕ್ಲೂಡಿಂಗ್ ನನ್ನ ವೈಫೇ ಬೈತಾಳೆ ನನಗೆ, ವೈ ಡೋಂಟ್ ಯು ಯೂಸ್, ಏನಕ್ಕೆ ಯೂಸ್ ಮಾಡಲ್ಲ ನೀನು, ನಿನ್ನ ಬಗ್ಗೆ ನೀನೇ ಹಾಕಿಲ್ಲ ಅಂದರೆ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ. ನಾವು ಸಿನಿಮಾ ಮಾಡಿದಾಗ ಹಾಕೋಣ, ಸುಮ್ಮನೆ ಕೂತಿದ್ದಾಗ ಏನು ಹಾಕ್ಲಿ ನಾನು, ಗುಡ್ ಮಾರ್ನಿಂಗ್ ಕಾಫಿ ಕುಡೀರಿ ಅಂತ ಹಾಕಲ್ಲ. ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗ್ತಿದ್ದೀನಿ ಬನ್ನಿ ತಿನ್ನೋಣ ಅಂತ ಹಾಕಕ್ಕಾಗತ್ತ? ಇಲ್ಲ, ನನ್ಗೆ ತಿನ್ನೋಣ ಹಾಕಕ್ಕಾಗಲ್ಲ, ತಿಂತಾ ನೋಡಿ ಅಂತ ಹಾಕ್ತಾರೆ. ಎಷ್ಟು ಸರಿ ಇರುತ್ತೆ ನನ್ಗೆ ಅಂದ್ರೆ ನನಗೆ ಆ ಥರದ್ದು ಇಷ್ಟ ಇಲ್ಲ. ಇದೆ pretty much he's also the same. Yeah, I've never seen even one story a personal post ಹಾಕಕ್ಕೆ ಒಂಥರ ಏನೋ ಒಂಥರ ಹಿಂಸೆ ಆಗುತ್ತೆ. ಊಟದ ಅದು ಒಂಥರ ಊಟ ನೋಡಿದ ತಕ್ಷಣ ಫೋನ್ ತೆಗೆದ್ರೆ, ಆಮೇಲೆ ಫೋನ್ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ 1,000 ಜನ ಅಲ್ಲಿ ಊಟ ಇಲ್ಲದೆ ಇರ್ತಾರೆ. ನಾವು ಊಟ ಹಂಗೆಲ್ಲ ಆಗ್ತಾರ? ಇಲ್ಲ, ನಾನು ಹೇಳ್ತಾ ಇರೋದು. ಓಕೆ. ಅಲ್ಲ, ದಟ್ ಇನ್ಸೆನ್ಸಿಟಿವ್ ಇರ್ತಾರ ಆ ಥರ ಒಂಥರ. ಸೊ ಅದಕ್ಕೆ ಯು ಸೇಯಿಂಗ್ ಸಮಥಿಂಗ್ and that's why you just get stuck in that zone. ಪ್ರತಿಯೊಂದನ್ನು ಇನ್ಸ್ಟಾಗ್ರಾಮ್ ಹಾಕಿ ರಿಯಾಲಿಟಿ ನೋಡೋದೇ ಮರ್ತೋಗ್ಬಿಡುತ್ತೆ ಒಂದ್ಸಲಿ. ಅದಕ್ಕೆ ನನ್ನ ಪೇಜಲ್ಲೂ ಬರೀ ನಮ್ಮ ಸಿನಿಮಾದ್ ಬಿಟ್ರೆ ಬೇರೆ ಏನು ಕಾಣಿಸೋದೇ ಇಲ್ಲ. ಹೌದು, ಸರಿ ಅಂತ. ಅದಕ್ಕೆ ಹೇಳ್ತಾರೆ, ನಿಮ್ ಪೇಜ್ ಯಾರು ಫಾಲೋ ಮಾಡ್ತಾರೆ, ಬರೀ ಸಿನಿಮಾ ಇರ್ತಾರೆ, ಯಾರು ಫಾಲೋ ಮಾಡಕ್ಕೆ ಹೋಗಲ್ಲ. ಪರ್ಸನಲ್ ಏನೋ ಹಾಕಿದ್ರೆ ಮಾತ್ರ. ಅಲ್ಲ, ಊರಿಗಂತೂ ಇನ್ಯಾವುದೋ ಪೇಜ್ ಅಲ್ಲಿ ಪಾಪ ಸುಮ್ನೆ ನಡ್ಕೊಂಡೋದ್ರೂ ಒಂದು ಕಾಂಟ್ರವರ್ಸಿ ಮಾಡ್ಬಿಟ್ಟು ಸ್ಟೋರಿ ಮಾಡ್ಬಿಡ್ತಾರೆ ಅಲ್ವಾ? ಎಲ್ಲೋ ಊಟಕ್ಕೆ ಹೋಗಿದ್ದಾಗ. ಹೌದು, ಕರೆಕ್ಟ್. ನಿಮ್ ಟೈಮಲ್ಲಿ ಕಾಂಟ್ರವರ್ಸೀಸ್ ಹೆಂಗಿತ್ತು? ಅವಾಗ ಕಾಂಟ್ರವರ್ಸೀಸ್ ಏನಿಲ್ಲ. ವೀಕ್ಲಿ ಮ್ಯಾಗಝೈನ್ಸು, ವೀಕ್ಲಿ ಪತ್ರಿಕೆಗಳೆಲ್ಲ ಬರ್ತಿತ್ತಲ್ಲ, ಅದ್ರಲ್ಲಿ 2 ಕಾಲಮ್ ಲಾಸ್ಟಲ್ಲಿ ಸಿನಿಮಾದವ್ರಿಗೆ ಅಂತ ಇಟ್ಟಿರೋರು. ಅದರಲ್ಲಿ 2 ಕಾಲಮ್ ಲಾಸ್ಟ್ ಅಲ್ಲಿ ಅವಾಗ ಇನ್ಸ್ಟೆಂಟ್ ನ್ಯೂಸ್ ಇರ್ತಾ ಇರ್ಲಿಲ್ಲ. ಇನ್ಸ್ಟೆಂಟ್ ಏನೇ ಆದ್ರೇನು ಅಂದ್ರೆ ಅದು ಟೈಮ್ ತಗೊಂಡು 1 ವಾರ ಫ್ರಂಟ್ ಪೇಜ್ ಅಲ್ಲಿ ಕೆಳಗಡೆ ಇಷ್ಟರಲ್ಲಿ 4-5 ಲೈನಲ್ಲಿ ಬರ್ದಿರೋರು, ಅದನ್ನ ಲಾಸ್ಟ್ 2 ಪೇಜಲ್ಲಿ ತುಂಬಾ ಚೆನ್ನಾಗಿ ಆಗಿರೋ ವಿಷಯ, ಆಗದೆ ಇರೋ ವಿಷಯ ಎಲ್ಲ ಬರೆದು ಸೇರಿಸಿ ಅದಕ್ಕೆ ಅದೇ ಅವ್ರವ್ರಿಗೆ ಹೆಂಗೆ ಅನ್ಸುತ್ತೋ ಆ ಥರ ಎಲ್ಲ ಬರೆದು ಹಾಕೋರು. ಆ ಥರದ್ದು ಆಗ್ತಿತ್ತು ಜಾಸ್ತಿ. ಅದಾದ್ಮೇಲೆ ಆವಾಗ ಟೆಲಿವಿಷನ್ ಅಲ್ಲಿ ಶುರು ಆಯ್ತು ಈ ನ್ಯೂಸು, ಅದು ಇದೆಲ್ಲ ಗಾಸಿಪ್ ಕಾಲಮ್, ಗಾಸಿಪ್ ನ್ಯೂಸು ಈ ಥರದ್ದೆಲ್ಲ ಬಂತಲ್ಲ, ಅವಾಗಿನೂ ಜಾಸ್ತಿ ಆಗಕ್ಕೆ ಶುರು ಆಯಿತು. ಬಟ್ ಇವಾಗಂತೂ ಭಾರಿ ಟೆರಿಬಲ್ ಆಗಿದೆ. ಸೊ ನಾವು ಏನೇ ಮಾಡಿದ್ರು ಭಾರಿ ಹುಷಾರಾಗಿರ್ಬೇಕೀಗ. ಅದಕ್ಕೆ ನೀವಿಬ್ರು ನಾನು ಏನು ಮಾಡ್ಲೇಬಾರ್ದು, ಅದಕ್ಕೆ ಯಾಕೆ ಹಾಕ್ಬೇಕಾ, ಗೋಜ್ಗೆ ಹೋಗ್ಬೇಕು ಅಂದ್ಬಿಟ್ಟು ಅದಕ್ಕೆ ಬರೀ ಸಿಂಪಲ್ ಆಗಿ ನಾವು ಆರಾಮಾಗಿದ್ದೀವಿ. ಸಿನಿಮಾ ಈ ಥರ ಪ್ರಮೋಷನ್ಸ್ಗೆ ಬಂದಾಗ ಬರ್ತೀವಿ, ಮಾಡೋ ಕೆಲಸ ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ಬೋದು ಅಂತ ಅಷ್ಟೇ. ಮೋಸ್ಟ್ ಕಾಮನ್ಲಿ ಡಿಸ್ಕಸ್ಡ್ ಟಾಪಿಕ್ ಆನ್ ಸೋಷಿಯಲ್ ಮೀಡಿಯಾ, ಸಿನ್ಸ್ ಯು ಬೋತ್ ಆರ್ ನಾಟ್ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ ಅನ್ಬೋದು ಅಥವಾ ಕಾಣಿಸ್ಬೋದು ಅಂತ, ಕನ್ನಡ ಸಿನಿಮಾಗಳನ್ನ ನೋಡಕ್ ಜನ ಥಿಯೇಟ್ರಿಗೆ ಬರ್ತಾರೆ? ಡೆಫಿನೆಟ್ಲಿ ಬರ್ತಾರೆ. ಚೆನ್ನಾಗಿ ಮಾಡಬೇಕು ಸಿನಿಮಾ ಅಷ್ಟೇ, ಅದಕ್ಕೊಂದೇ ಉತ್ತರ. ಅದು ನೋಡ್ತಾರೆ ಸಿನಿಮಾ. ಅಂದರೆ ಯಾರು ನಾವು ಸಿನಿಮಾ ನೋಡಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ನಾವು ನೋಡ್ತೀವಿ, ಇವರು ಚೆನ್ನಾಗಿರೋ ಸಿನಿಮಾ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಸಿನಿಮಾಗೆ ಏನು ಬೇಕು, ಜನಕ್ಕೆ ಏನು ಬೇಕು ಅನ್ನೋದನ್ನು ಮಾಡಿದ್ರೆ 100% ಬರ್ತಾರೆ. ಇವಾಗ ನಮ್ಮ ಪ್ರಾಡಕ್ಟೇ ಸರಿಯಿಲ್ಲ ಅಂದಮೇಲೆ ನಾವು ಅದನ್ನು ನೀನು ತಗೋ ಅಂತ ಹೇಳೋಕೆ ಹೆಂಗಾಗತ್ತೆ ಅಲ್ವಾ? ಅಂದರೆ ಮಾಡೋ ಸಿನಿಮಾ ಎಲ್ಲ ಚೆನ್ನಾಗಿ ಆಗಲಿ ಅಂತಲೇ ಮಾಡೋದು, ಇಲ್ಲ ಅಂತಲ್ಲ, ಬಟ್ ಜನಕ್ಕೆ ಇಷ್ಟ ಆಗಬೇಕು ಅಂತ ಹೇಳೋದು. ಅಲ್ಲ, ಯಾರು ಕೂಡ ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಯಾರು ಇಂಟೆನ್ಷನಲ್ಲಿ ಹೋಗೋದು. ಹೌದು, ಬಟ್ ಸ್ಟಿಲ್ ದಿ ಹಸಲ್ ಇಸ್ ದೇರ್. ಅಂದರೆ ಮೊನ್ನೆಲ್ಲೋ ಒಂದು ಪೋಸ್ಟ್ ನೋಡ್ತಾ ಇದೆ, ದೇ ಆರ್ ಸೇಯಿಂಗ್ 1.5 ವರ್ಷದಲ್ಲಿ, ಲೈಕ್ ಒಂದು ಪ್ರಾಬ್ಲಿ ಅಥವಾ 1 ವರ್ಷದ ಮೇಲೆ ಸೋ ಫ್ರಮ್ ಸೋ ಆದ ನಂತರ ನಾವು ಇದುವರೆಗೂ ಒಂದು ಸಿನಿಮಾ ಒಂಥರ ಬೇರೆ ಪೀಪಲ್ ಫ್ಲಾಕಿಂಗ್ ಇನ್ ಟು ಥಿಯೇಟರ್ಸ್ ಇನ್ ಹ್ಯೂಜ್ ನಂಬರ್. ಅಂದರೆ ಟಿಕೆಟು ಸಿಗದೇ ಇರೋ ರೇಂಜ್ಗೆ ವೆಯ್ಟ್ ಮಾಡ್ತೀವಿ.
ಅನ್ನೋ ಥರ ಒಂದು ಸಿನಿಮಾ ಕೂಡ ಬೆರಳಿಕೆಯಲ್ಲಿ ಬಂದಿಲ್ಲ. ಯಾಕೆ ಬರ್ತಿಲ್ಲ? ವೇರ್ ಆರ್ ವಿ ಗೋಯಿಂಗ್ ರಾಂಗ್? ಪದೇ ಪದೇ ದಿಸ್ ಈಸ್ ವೇರ್ ಕೇಳ್ತಾನೆ ಇರ್ತಾರೆ, ಎಲ್ಲ ಕಡೆನೂ ನೋಡ್ತಾನೆ ಇರ್ತೀವಿ. ಆಮೇಲೆ ವಿ ಹ್ಯಾವ್ ಟ್ಯಾಲೆಂಟ್, ಹಾಗಂತ ನಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅನ್ನೋದಲ್ಲ, ಅಷ್ಟು ಟ್ಯಾಲೆಂಟ್ ಇದೆ. ಬಟ್ ಎಲ್ಲಿ ತಪ್ಪು ಹೋಗ್ತಿದೀವಿ ಅನ್ಸುತ್ತೆ. ಇಲ್ಲ, ಐ ಥಿಂಕ್ ಮೇ ಬಿ ಎಲ್ಲರೂ ಅಂದರೆ ಇವಾಗ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡೋದಕ್ಕೆ ಎಲ್ಲರೂ ಟೈಮ್ ತೊಗೋತಿದ್ದಾರೆ. ಸೊ ದಟ್ ಈಸ್ ವೈ ಸಿನಿಮಾಸ್ ಸ್ವಲ್ಪ ಕಮ್ಮಿ ಆಯಿತು ಅಂತ ನನಗನ್ಸುತ್ತೆ. ಬಿಕಾಸ್ ಅಗೇನ್ ಇವಾಗ ನಾವು ರೊಟೀನಾಗಿ ಮಾಡೋಕ್ಕೋರು ಏನಾಗುತ್ತೆ. ಆ್ಯಂಡ್ ಮೋರ್ ಓವರ್ ಈಗ ನಮಗೆ ನಾವೆಲ್ಲ ಭಾಷೆ ಸಿನಿಮಾನು ನೋಡ್ತೀವಿ, ನಮ್ಮಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ. ಸೊ ನಮ್ಗೆ ಏನಾಗ್ತಿದೆ, ಇವಾಗ ಎಲ್ಲ ಸಿನಿಮಾ ನೋಡ್ಕೊಂಡು ಬಂದು ನಮ್ಮವ್ರು ಇನ್ನೂ ಬೆಟರಾಗಿ ಮಾಡಲಿ ಅನ್ನೋದು ಒಂದು ಇರುತ್ತಲ್ವ ಅವ್ರಿಗೆ. ಸೊ ಅದರಿಂದ ಮಾತ್ರ ನನಗನ್ಸೋ ಪ್ರಕಾರ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಅಂದರೆ ರೈಟರ್ಸ್ ಇರ್ಬೋದು, ಡೈರೆಕ್ಟರ್ಸು, ಪ್ರತಿಯೊಬ್ಬರು ಆ್ಯಕ್ಟರ್ಸ್, ಎವ್ರಿ ಒನ್ ಇವಾಗ ಒಂದು ಸಿನಿಮಾ ಮಾಡಬೇಕು ಅನ್ನೋ ಅದಕ್ಕೆ ಟೈಮ್ ತೊಗೊಂಡು ಮಾಡೋಣ ನೀಟಾಗೆ ಅಂತ. ಸೊ ಅದು ಮೇ ಬಿ ದಟ್ ಈಸ್ ದ ಓನ್ಲಿ ರೀಸನ್ ಸಿನಿಮಾ ಕಮ್ಮಿ ಆಗಿದೆ ಈಗ ಅಂತ ಅಷ್ಟೇ. ಬಟ್ ಇನ್ ದಟ್ ಹ್ಯಾಬಿಟ್ ಅನ್ಸುತ್ತೆ ನಂಗೆ. ಕನ್ಸಿಕ್ಯೂಟಿವ್ ಆಗಿ ಕಂಟಿನ್ಯೂಸ್ ಆಗಿ ಒಂದು 4-5 ಒಳ್ಳೆ ಸಿನಿಮಾ ಬಂದ್ರೆ ತಿರ್ಗಾ ಜನಕ್ಕೆ ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ. ಈಗ ಮೋಸ್ಟ್ಲಿ ಆ ಹ್ಯಾಬಿಟ್ ತಪ್ಪೋಗಿದೆ. ಥಿಯೇಟರ್ಗೆ ಹೋಗಿ ನೋಡೋದು ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಸೊ ನಾವು ಕನ್ಸಿಕ್ಯೂಟಿವ್ ಆಗಿ ಒಂದು 4-5 ಪಿಕ್ಚರ್ ಎವ್ರಿ ಮಂತ್ ಒಳ್ಳೆ ಪಿಕ್ಚರ್ ಕೊಟ್ರೆ ತಿರ್ಗಾ ವಾಪಸ್ ಬಂದ್ಬಿಡ್ತಾರೆ. ಇದೊಂದು ಫೇಸ್ ತರ ಅನ್ಸುತ್ತೆ. ಆಮೇಲೆ ಐ ಥಿಂಕ್ ದಟ್ ವಿಲ್ ಹ್ಯಾಪನ್ ಆಲ್ಸೋ. ವಾಟ್ ಆರ್ ವಿ ಲ್ಯಾಕಿಂಗ್ ಅಂತ ಅನ್ಸುತ್ತೆ? ಸ್ಟೋರಿ ಟೆಲ್ಲಿಂಗ್, ರೈಟಿಂಗ್. ಐ ಥಿಂಕ್ ಜಾಸ್ತಿ ರೈಟರ್ಸ್ ಬೇಕು ಅಂತ ಅನ್ಸುತ್ತೆ. ರೈಟರ್ಸ್ನ ಇನ್ನು ಮೇಲೆತ್ತಿ ಇಡಬೇಕು ಅಂತ ಅನ್ಸುತ್ತೆ. ಅದನ್ನೇ. ಆ್ಯಂಡ್ ಆನೆಸ್ಟ್ಲಿ ಸ್ಪೀಕಿಂಗ್, ಈಗ ಒಂದು ವರ್ಷದಲ್ಲಿ ಅಂತ ತಗೊಂಡಾಗ ಕೆಲವೊಂದ್ಸಲಿ ಅನ್ಸುತ್ತೆ, ಈಗ ಒಂದು ದೊಡ್ಡ ಸಿನಿಮಾಗಳು ಅಂತ ಮಾಡಿದಾಗ ಒಂದು ಎಕ್ಸ್ಪೆಕ್ಟೇಷನ್, ಹೈಲಿ ಆಂಟಿಸಿಪೇಟೆಡ್ ಸಿನಿಮಾ ಅಂತ ಇಟ್ಕೊತಾರೆ. ನಾನು ಹೇಳ್ತದ್ದು ಬರೀ ಕನ್ನಡಾಗ ಹೇಳ್ತಿಲ್ಲ, ಇಟ್ ಅಪ್ಲೈಸ್ ಟು ಅದರ್ ಲ್ಯಾಂಗ್ವೇಜ್ ಆಲ್ಸೋ ಕೂಡ. ಸೊ ತೆಲುಗು, ತಮಿಳು ಸುಮಾರು 100 ಕೋಟಿ ಖರ್ಚು ಮಾಡಿಬಿಟ್ಟು ಸಿನಿಮಾನ ಬಿಡುಗಡೆ ಮಾಡ್ತಾರೆ. ಇನ್ ದ ಲಾಸ್ಟ್ ಫ್ಯೂ ಮಂತ್ಸ್ ಆರ್ ಇಯರ್ಸಲ್ಲಿ ತೊಗೊಂಡ್ರೆ ಈ ಹೈಲಿ ಆಂಟಿಸಿಪೇಟೆಡ್ ಸಿನಿಮಾಗಳು ಕೂಡ ವರ್ಕ್ ಆಗ್ತಿಲ್ಲ. ಅಂದರೆ ಇನ್ ಟರ್ಮ್ಸ್ ಆಫ್ ದಿ, ಬಿಕಾಸ್ ವಾಟ್ ಎವರ್ ಈಗ ಜನ ಎಷ್ಟು ಬುದ್ಧಿವಂತರಿದ್ದಾರೆ ಅಂತಂದರೆ, ನಾನೊಂದು ಪೋಸ್ಟ್ ಹಾಕ್ತೀನಿ ಅಂತಂದ್ರೂ ಕೂಡ, ಇಲ್ಲಿ ನಾನೊಂದು ಸಕ್ಸಸ್ ಮೀಟ್ ಮಾಡ್ತಿದ್ದೀನಿ ಅಂದ್ರೂ ಕೂಡ, ಪೀಪಲ್ ಆರ್ ಸೋ ಇಂಟೆಲಿಜೆಂಟ್, ಗುರು ಇವರು ಸುಮ್ಮನೆ ಬಾಯಿ ಮಾತಿಗೆ ಮಾಡ್ತಿದ್ದಾರೆ, ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಮಾಡ್ತಿದ್ದಾರೆ, ಬಟ್ ಇದು ಆ್ಯಕ್ಚುಲಿ ಸಕ್ಸಸ್ ಇದೆಯೋ ಇಲ್ವೋ ಅದು ಅವ್ರಿಗೆ ಪ್ಯಾರಾಮೀಟರ್ಸು ಗೊತ್ತಾಗೋಗ್ಬಿಟ್ಟಿರುತ್ತೆ. ಸೊ ನಾನು ಹೇಳ್ತಿರೋದು ಬರೀ ಕನ್ನಡ ಸಿನಿಮಾ ಅಂತಲ್ಲ, ಎಲ್ಲ ತೊಗೊಂಡ್ರು ಕೂಡ ಇಟ್ ಈಸ್ ಬೀನ್ ಲಾಂಗ್ ಟೈಮ್ ಒಂದು ಸೂಪರ್ ಹಿಟ್ ಸಿನಿಮಾ ನಾವು ನೋಡಿರೋದು ಫ್ರಮ್ ಸಿನಿಮಾ ಪರ್ಸ್ಪೆಕ್ಟಿವ್, ಸಿನಿಮಾ ಲವರಿಂದ, ಆಸ್ ಎ ಪ್ಯೂರ್ ಆಡಿಯನ್ಸ್ ಅಂತ ತೊಗೊಂಡಾಗ ವಿ ಆರ್ ಮಿಸ್ಸಿಂಗ್ ಬಿಗ್ ಟೈಮ್ ಅಂತ ಅನ್ಸುತ್ತೆ. ಇಟ್ ಈಸ್ ದ ಗ್ಯಾಪ್ ಈಸ್ ಅಟ್ಲೀಸ್ಟ್ ಮುಂಚೆ ಒಂದು ವರ್ಷಕ್ಕೆ ಯಾವುದೋ ಒಂದು 3-4 ಆದರೂ ಇರೋದು. ಅದರಿಂದ ಬಿಸ್ನೆಸ್ ಆಗ್ತಿರೋವಂಥದ್ದು, ಥಿಯೇಟರ್ ಬಿಸ್ನೆಸ್ ಆಗುತ್ತೆ. ಇಟ್ಸ್ ಅ ಚೈನ್ ಪ್ರಾಸೆಸ್. ಆಮೇಲೆ ನೀವು ಹೇಳಿದ ಕರೆಕ್ಟ್, ಒಂದು ದೊಡ್ಡ ಸಿನಿಮಾ ಬಂದ್ರೂ ಕೂಡ ಆಮೇಲೆ ಒಂದು ಮಿಡ್ ಆಗಿದ್ರು ಕೂಡ ಅದಕ್ಕೂ ಕೂಡ ಒಂದು ಒಳ್ಳೆ ಓಪನಿಂಗ್ ತಗೊಳುತ್ತೆ. ದಟ್ ವಿಲ್ ಇವೆಂಚುಲಿ ಹ್ಯಾವ್ ಎ ಸ್ಪಿಲ್ ಓವರ್ ಅಂತಿರುತ್ತೆ. ಬಟ್ ಆ ಬಿಗ್ಗೂ ಕೂಡ ಸ್ಕೋಪ್ ಅನ್ನೋದು ಬಹಳ ಕಮ್ಮಿ ಆಗೋಗ್ಬಿಟ್ಟಿದೆ ನಮ್ಗಳಿಗೆ ಲೆಕ್ಕ ತಗೊಂಡ್ರೆ. ಮಿಡ್ಗಂತೂ ಬಂದಾಗ ಈಗ ಮಿಡ್ ಬರುತ್ತೆ, ನೆಕ್ಸ್ಟ್ ಇಯರ್ ಅವ್ರು ಬಂದವ್ರಿಗೆ ಹೊಸಬ್ರಿಗಂತೂ ಬಂದಾಗ ಟು ಇವನ್ ಹ್ಯಾವ್ ಎ ಫ್ಯೂಚರ್ ಫಾರ್ ಫಿಲ್ಮ್ ನಾನು ತಗೊಂಡಾಗ ಅಂದಾಗ ಇಟ್ ಈಸ್ ಕ್ವೈಟ್ ಸ್ಕೇರಿ ಅನ್ಸಲ್ವ? ಡೋಂಟ್ ಯು ಥಿಂಕ್ ಸೊ? That's why it's all scary till a good movie comes in. ಅದು ಒಂದು ತುಂಬಾ ಒಳ್ಳೆ ಸಿನಿಮಾ ಬಂದ ತಕ್ಷಣ ನಿಮ್ಗೆ ಇದೆಲ್ಲ ಮರ್ತೆ ಹೋಗ್ಬಿಡುತ್ತೆ. ಈಗ ಸೂಫ್ರೆನ್ಸ್ ಬಂದಾಗ ಯಾರು ಅನ್ಕೊಂಡೇ ಇರ್ಲಿಲ್ಲ, ಏನು ಪ್ರಮೋಷನ್ ಮಾಡ್ತಿಲ್ಲ, ಏನು ಇದ್ ಮಾಡ್ತಿಲ್ಲ, ಈ ಪಿಕ್ಚರ್ ಓಡಲ್ಲ ಅಂತಾನೆ ಅನ್ಕೊಂಡಿದ್ರು. ಬಟ್ ಅದೇ ಈಗ ಅದು ಏನಕ್ಕಂದ್ರೆ ಅದು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿದ್ದು. ಸೊ ತುಂಬಾ ಚೆನ್ನಾಗಿದ್ರೆ ಪಿಕ್ಚರ್ ಜನ ಬರೀತಾರೆ, ಈ ಪಿಕ್ಚರ್ ಸಕ್ಕದಾಗಿದೆ, ಈ ಪಿಕ್ಚರ್ ಸಕ್ಕದಾಗಿ. ನಾವೇ ಒಂದು ಒಳ್ಳೆ ಪಿಕ್ಚರ್ ನೋಡಿದ ತಕ್ಷಣ 4 ಜನಕ್ಕೆ ಫೋನ್ ಮಾಡಿ ಈ ಪಿಕ್ಚರ್ ನೋಡಿ ಸಕ್ಕದಾಗಿದೆ ಅಂತ ಹೇಳ್ತೀವಿ. ಸೊ ಆ ತರ ಬಂದಾಗ ಪಿಕ್ಚರ್ ಚೆನ್ನಾಗಿ, ತುಂಬಾ ಒಳ್ಳೆ ಸಿನಿಮಾ ಕೊಟ್ರೆ ಗ್ಯಾರಂಟಿ ಓಡುತ್ತೆ. ಸೊ ಅದು ಕೊಡ್ಬೇಕಷ್ಟೇ. ದಟ್ಸ್ ದ ಓನ್ಲಿ ಸೊಲ್ಯೂಷನ್. That's the only formula wherein you have to do and you have to see. ಆ ನಿಟ್ಟಲ್ಲಿ ಅದಕ್ಕೆ ಹೇಳಿದ್ದು, ಯು ಆರ್ ನಾಟ್ ಸಮನ್ ಲೈಕ್ ಐ ಆಮ್ ಚೂಸಿಂಗ್, ನಾನು ಇದನ್ನ ಅಂದರೆ ವರ್ಷಕ್ಕೊಂದು ಮಾಡ್ತೀನಿ ಅಥವಾ 2 ವರ್ಷಕ್ಕೊಂದು ಮಾಡ್ತೀನಿ. ಯು ಆರ್ ನಾಟ್ ಸಮನ್ ಲೈಕ್ ದಟ್. ಐ ಥಿಂಕ್ ಇರ್ರೆಸ್ಪೆಕ್ಟಿವ್ ಆಫ್ ಹಿಂದಿನ ಸಿನಿಮಾದ ರಿಸಲ್ಟ್ ಏನಿರುತ್ತೋ ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅನ್ನೋ ಥರದ್ದು ಒಂದಿರುತ್ತೆ. ಇನ್ನೊಂದು ವರ್ಗದಲ್ಲಿ ತೊಗೊಂಡ್ರೆ, ಈಗ ನಿಮ್ಮ ಜೊತೆ ಬಂದವ್ರು ಕೆಲವರು ಆ್ಯಕ್ಟ್ರೆಸ್ಗಳು ದೇ ಆರ್ ವೆಯ್ಟಿಂಗ್. ಅಂದರೆ ಕತೆ ಕೇಳೋದಕ್ಕೇನೆ ಎಷ್ಟೊಂದು ಊಹಾಪೋಹಗಳು ಕೇಳ್ತೀನಿ. ಕತೆ ಕೇಳ್ತಿರ್ತಾರೆ, ಒಂದು ಸಿನಿಮಾ ಸೈನ್ ಮಾಡಿರಲ್ಲ, ಲಾಕ್ ಮಾಡಿರಲ್ಲ ಅನ್ನೋ ಥರ ಇರುತ್ತೆ. ಆಸ್ ಅನ್ ಆ್ಯಕ್ಟರ್ಸು ಕೂಡ ಚೂಸಿ ಆಗಿಬಿಟ್ರೆ ಇಟ್ ಬಿಕಮ್ಸ್ ಲಾಂಗರ್ ಟೈಮ್ ತಗೊಳ್ತೀವಿ ಅಂತಲೂ ಅನ್ಸಲ್ವಾ ಎಷ್ಟೋ ಜನಕ್ಕೆ? ಅದು ಇಟ್ಸ್ ಆಲ್ಸೋ ಹಾರ್ಡ್ ಟು ಫೈಂಡ್. ಒಳ್ಳೆ ಸ್ಕ್ರಿಪ್ಟ್ ಹುಡ್ಕೋದು ಕಷ್ಟ ಅಲ್ಲ. ಈಗ ನನಗೆ ಅದೇನೋ ರೈಟ್ ಟೈಮ್ ಅಂದ್ಬಿಟ್ಟು ಒಂದಷ್ಟು ಒಳ್ಳೆ ಸಿನಿಮಾಗಳು, ಒಳ್ಳೆ ಡೈರೆಕ್ಟರ್ಸ್ ಅಪ್ರೋಚ್ ಮಾಡಿದ್ರು, ನನಗೆ ಸ್ಕ್ರಿಪ್ಟ್ ಹೇಳಿದ್ರು, ಅದು ಚೆನ್ನಾಗಿತ್ತು, ಅದು ನಾನು ಒಪ್ಕೊಂಡೆ. ಸೊ
ಸೊ ಮಾಡಿದ್ರೆ ಚೆನ್ನಾಗಿರೋದು, ಇವಾಗ ಮಾಡಿದ್ರೆ ಒಳ್ಳೆ ಸಿನಿಮಾನೇ ಮಾಡಬೇಕು. ಕರೆಕ್ಟ್. ಸೊ ಇಲ್ಲಾಂದ್ರೆ ವೆಯ್ಟ್ ಮಾಡೋದೇ ಬೆಟರ್ ಅಂತ ಅನ್ಸುತ್ತೆ. ಬಟ್ ಇನ್ ಯುವರ್ ಕೇಸ್ ಇಟ್ ವಾಸ್ ಡಿಫ್ರೆಂಟ್. ಯು ಸೆಡ್ ಈಗ 1 ವರ್ಷದಲ್ಲಿ 5 ಸಿನಿಮಾ ಮಾಡಿದ್ರಿ ಅಂತ. ಯು ಹ್ಯಾಡ್ ಅ ಜಡ್ಜ್ಮೆಂಟ್. ನಾನು ಅದು ಈಗ ಹೇಳಿದ್ರೆ ಮಿಡ್ಡು ಇತ್ತು, ಎಲ್ಲಾನು ಇತ್ತು ಅಂತ. ಆ ಸೆಕ್ಟರ್ ಅಂದ್ರೆ ಆ ಟೈಮ್ ಝೋನ್ ಇವಾಗ ಬರಕ್ ಕಷ್ಟ ಆಗತ್ತೆ ಅನ್ಸಲ್ವಾ ಯೋಗಿ? ಈಗ ಬರಕ್ ಸಾಧ್ಯನೇ ಇಲ್ಲ ಅದು, ಬಿಕಾಸ್ ಜನರ ಮೈಂಡ್ ಸೆಟ್ ಚೇಂಜ್ ಆಗೋಗಿದೆ. ಸೊ ಇವಾಗ ಏನಾಗ್ತದೆ, ಇವಾಗ ನಾನು 5 ಸಿನಿಮಾ ಮಾಡ್ಬೋದು, ಬಟ್ ನಾನು ರಿಲೀಸ್ ಮಾಡಿ ಅದರಲ್ಲಿ ಯಾವುದೋ ಒಂದು ಸಿನಿಮಾ ಗೆಲ್ಲತ್ತೆ, ಅದಾದ್ಮೇಲೆ ಮತ್ತೆ ಇನ್ನೊಂದು 2 ವರ್ಷ ಕಂಟಿನ್ಯೂ ಮಾಡ್ತೀನಿ ನಾನು ನನ್ನ ಕರಿಯರ್ಗೆ ಅಂತಂದ್ರೆ, ಸೊ ಅದು ಅಗೇನ್ ವಿ ಆರ್ ಸ್ಪಾಯ್ಲಿಂಗ್ ದ ಮೂಡ್. ಅಂದ್ರೆ ಅದೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೀವಲ್ಲ ಜನಕ್ಕೆ ನಾವು, ಸೊ ಅದನ್ನ ನಾವೇ ಹಾಳು ಮಾಡ್ದಂಗೆ ಆಗತ್ತೆ. ಸೊ ಅದು ಆಗಬಾರ್ದು ಅಂತ ಅಷ್ಟೇ. ಇವಾಗ ನಮ್ಮಲ್ಲಿ ದೊಡ್ಡ ಹೀರೋಸ್ ಸಿನಿಮಾ ಮಾಡಬೇಕು ಫ್ರೀಕ್ವೆಂಟ್ಲಿ ಅಂತ ನಾನು ಹೇಳ್ತೀನಿ. ಅದು ನಾನು ಹೇಳೋದಕ್ಕೆ ಈಸಿ, ಅದು ಅಯ್ಯೋ ಮಾಡಬೇಕು, ಅವ್ರು ಯಾಕೆ ಮಾಡಬಾರ್ದು, 3 ವರ್ಷ ಬೇಕಾ ಒಂದು ಸಿನಿಮಾ, 4 ವರ್ಷ ಬೇಕಾ ಒಂದು ಸಿನಿಮಾ, 1 ವರ್ಷಕ್ಕೆ ಒಂದು ಸಿನಿಮಾ ಮಾಡೋಕ್ಕಾಗಲ್ವ ಅಂತ ಹೇಳೋದು ಈಸಿ ಅದು. ಬಟ್ ಅಲ್ಲಿ ನಡೆಯೋವಂಥ ಕೆಲಸ ಆಗಬೇಕಲ್ಲ, ಫಸ್ಟ್ ಒಳಗಡೆ ನೀಟಾಗಿ ಆಗಬೇಕು. ಇವಾಗ ಜನಕ್ಕೆ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಕರೆಕ್ಟಾಗಿ ನಾವು ಅದನ್ನು ಕೇಟರ್ ಮಾಡಲಿಲ್ಲ ಅಂದರೆ ಮತ್ತೆ ಬೈಸ್ಕೊಳ್ಳೋದು ಅವರೇನೆ. ಸೊ ಹಾಗಾಗಿ ಅಷ್ಟೇ. ಮಧ್ಯದಲ್ಲಿ ಇರುವಂಥ ಒಂದು ಸೆಕ್ಟರ್ ಇದೆಯಲ್ಲ, ಲೈಕ್ ಐ ಡೂ ಫಾರ್ 4 to 5 crores, ಐ ಡೂ ದಿಸ್, ಈ ಥರ ಸಿನಿಮಾಗಳು, ಅದಕ್ಕೆ ಡರ್ತಿದೆ ಅಥವಾ ಅದಕ್ಕೆ ಸ್ಕ್ಯಾರ್ಸಿಟಿ ಇದೆಯಾ? ಅದು ಬರೋಕ್ಕೆ ಇಲ್ಲಿದೆ, ಇಲ್ಲಾಂದ್ರೆ ಇಲ್ಲಿದೆ, ಈ ಮಧ್ಯದ್ದು ದರ್ ವಾಸ್ ಅ ಟೈಮ್ ಅಂತ ನನಗನ್ಸುತ್ತೆ ಪ್ರಾಯಶಃ. ಲೈಕ್ ಯು ಆರ್ ಇನ್ ದಟ್ ಝೋನ್ ಆ್ಯಕ್ಚುಲಿ. ಅವಾಗ ನೋಡಿದಾಗ ಈಗ 1 ವರ್ಷಕ್ಕೆ 5 ಸಿನಿಮಾ ಮಾಡ್ತೀವಿ, 6 ಸಿನಿಮಾ ಮಾಡ್ತಿದ್ವಿ ಅಂತ ಮಾಡಿದಾಗ, ಬಟ್ ಬೇರೆ ಇಂಡಸ್ಟ್ರಿಯವ್ರು ಆ ಥರ ಮಾಡ್ತಿದ್ದಾರೆ, ಕೆಲವ್ರು ಮಾಡ್ತಿಲ್ಲ ಅಂತಲ್ಲ, ದೇ ಆರ್ ಡೂಯಿಂಗ್ ಇಟ್ ಇಲ್ಲಿ. ಅಥವಾ ಇಲ್ಲಿ ಪ್ರೊಡ್ಯೂಸರ್ಸ್ ಇದಾರಾ ಇಲ್ವಾ ಅನ್ನೋದು ಗೊತ್ತಾಗ್ತಿಲ್ಲ. ಲೈಕ್ ರೈಟರ್ಸ್ ಇಲ್ಲ ಅನ್ನೋದು ವೆರಿ ಗುಡ್ ಎಕ್ಸಾಂಪಲ್. ಕೆಲವು ರೈಟರ್ಸ್ಗಳು ಬರಿತಾನೂ ಇದ್ದಾರೆ ಅಂತಲೂ ಹೇಳ್ತೆ. ಸಮ್ವೇರ್ ಇನ್ ದ ಹೋಲ್ ಪ್ರೊಸೆಸಲ್ಲಿ ಎಲ್ಲೋ ಒಂದು ಚೈನ್, ಒಂದು ಕೊಂಡಿ ಬಿಚ್ಕೊಂಡಿರೋದು, ಹೋಗಿರೋದು, ಲಿಂಕ್ ಆಗ್ತಿಲ್ವಾ ಅಂತ. ಇಲ್ಲ ಏನಾಗ್ತಿದೆ ಗೊತ್ತಾ, ಇವಾಗ ನೀವು ಹೇಳ್ದಂಗೆ ವಿಜಯ್ ಅವ್ರ ಸಿನಿಮಾಗಳು ಅವ್ರು ಡೈರೆಕ್ಟ್ ಮಾಡಿ ಅವ್ರು ರಿಲೀಸ್ ಮಾಡ್ತಿದ್ದಾರೆ, ಸಿನಿಮಾ ಚೆನ್ನಾಗಿ ಆಗ್ತಿದೆ. ಗಣೇಶ್ ಅಣ್ಣ ಒಂದ್ ಕಡೆ ಸಿನಿಮಾ ಮಾಡ್ತಿದ್ದಾರೆ, ಚೆನ್ನಾಗಿ ಆಗ್ತಿದೆ. ಕೃಷ್ಣ ಅವನು ತುಂಬಾ ಚೆನ್ನಾಗಿ ಆಗ್ತಿದೆ. ವಿನೋದ್ ಪ್ರಭಾಕರ್ ಅವ್ರ ಸಿನಿಮಾ ಚೆನ್ನಾಗಿ ಆಗ್ತಿದೆ. ಇವಾಗ ಏನಾಗ್ತಿದೆ, ನಾವು ಇವ್ರುಗಳ ಜೊತೆ ಸಿನಿಮಾ ಮಾಡಬೇಕು, ಆಯ್ತಾ? ಬಿಕಾಸ್ ಅವ್ರಿಗೂ ಇವಾಗ ಅವ್ರು ಯಾರಿಗೂ ಫ್ಯಾನ್ಸ್ ಬರಲ್ಲ, ನೋಡಲ್ಲ ಅನ್ನಂತ ಡೆಫಿನೆಟ್ ಆಗಿ ಜನ ಬಂದೇ ಬರ್ತಾರೆ. ನಾನು ಮಾಡಿದ್ರೆ ಸಿನಿಮಾ 100 ಕೋಟಿನೇ ಹಾಕ್ಬಿಟ್ಟು ಅವ್ನಿಗೆ ಆ ಹೀರೋಗೆನೆ ಮಾಡ್ತೀನಿ ಅಥವಾ ಇನ್ನೊಬ್ಬನಿಗೆನೆ ಮಾಡ್ತೀನಿ ಅಂತ ಹೋದ್ರೆ, ಇಲ್ಲಿ ದುಡ್ಡು ಆಗ್ತಿರೋ ಸಿನಿಮಾಗಳಿಗೆ ನೀವು ಸಿನಿಮಾ ಮಾಡಕ್ ಬರಬೇಕು ಅಂತ. ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ ಅಲ್ವಾ? ಸೊ ನನ್ನ ಪಾಯಿಂಟ್ ಅದೇನೆ. ಇವಾಗ ನೀವು ಮಾಡಿ, ನೀವು 100 ಕೋಟಿ ಸಿನಿಮಾ ನಿಮ್ಮ ಹತ್ರ ಇದೆ, ನಿಮಗೆ ಅಷ್ಟು ಚೆನ್ನಾಗಿ ಬರುತ್ತೆ ರಿಟರ್ನ್ಸ್ ಅನ್ನಂಗಿದ್ರೆ ಮಾಡಿ, ಬೇಡ ಅನ್ನಲ್ಲ. 20 ಕೋಟಿಗೂ ಸಿನಿಮಾ ಮಾಡಿ ಅಲ್ವಾ, 5 ಕೋಟಿಗೂ ಸಿನಿಮಾ ಮಾಡಿ, ಯಾಕೆ ಗೆಲ್ಲಕ್ಕಾಗಲ್ಲ? ಆಮೇಲೆ ಈಗ ಇನ್ನೊಂದು ಸಿನಿಮಾ ಮೇಕಿಂಗ್ ನಾನು 200 ದಿನ ಮಾಡಿದೆ, ನನ್ನ ಸಿನಿಮಾಗೆ ಇಷ್ಟು ಖರ್ಚು ಮಾಡಿದೆ, ಆ ನಂಬರ್ಸ್ನ ಹೇಳ್ಕೊಳ್ಳೋದ್ರಲ್ಲೇ ಜಾಸ್ತಿ ಆಗ್ಬಿಡಿದೆ ಅಂತ ನನಗನ್ಸುತ್ತೆ. ಸೊ ಅದು ಸ್ಟಾಪ್ ಆಗಿ ನಾವೇನು ಮಾಡಿದ್ದೀವಿ ಅನ್ನೋದೊಂದು ಆಗಬೇಕು. ಆ್ಯಂಡ್ ಮೋರ್ ಓವರ್ ನನಗೆ ತುಂಬ ಹಿಂಸೆ ಅನ್ನೋದು ಯಾವ ವಿಚಾರ ಅಂದರೆ, ಸಿನಿಮಾ ಮಾಡಿ ಪ್ರಮೋಟ್ ಮಾಡ್ತಾರೆ ಗೊತ್ತಾ, ಕೆಲವರು ಕೆಟ್ಟ ಪ್ರಮೋಷನ್ಸ್ ಮಾಡ್ತಾರೆ. ಅಂದರೆ ಸಿನಿಮಾಗೆ ಅದಕ್ಕೆ ಸಂಬಂಧ ಇರೋಲ್ಲ, ಆ ಥರ ಮಾಡ್ತಾರೆ. ಇವಾಗ ಕರೆಕ್ಟ್ ನೋಡೋ ಅಂಥ ಆಡಿಯನ್ಸ್ಗೆ ನೀನು ಏನು ಹೇಳಕ್ಕೆ ಹೊರಟಿದೆ ಅಂತ ಅಲ್ವಾ? ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದಾಗ ಅವ್ರಿಗೆ ಅದೇನು ಮ್ಯಾಟರ್, ಎಷ್ಟು ಖರ್ಚು ಚೆನ್ನಾಗಿರ್ಬೇಕು, ಅವ್ರಿಗೆ ಖುಷಿ ಕೊಡಬೇಕು. ಸಿ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಏನಿದೆ ಅಂದರೆ, ಫಾರ್ ಆ್ಯಕ್ಟರ್ಸ್ ಲೈಕ್ ನೀವು ಬಂದಾಗ ಪೀಪಲ್ ದೇ ನೋ ಯು. ಸೊ ಫಸ್ಟ್ ಡೇ ಬರೋದಕ್ಕೆ ಆಲ್ರೆಡಿ ಒಂದು ಇನ್ವಿಟೇಷನ್ ಇರುತ್ತೆ. ಫಾರ್ ಅನ್ ಅನ್ನೋನ್ ಆ್ಯಕ್ಟರ್ ಮಾಡಿದಾಗ ಹೊಸಬ, ಅಷ್ಟೇ ಡಿಫ್ರೆನ್ಸು. ಬಟ್ ದ ಡೈನಾಮಿಕ್ಸ್ ಇಸ್ ಸೇಮ್. ಬಂದ್ಬಿಟ್ಟು ಫಸ್ಟ್ ಡೇ ಫಸ್ಟ್ ಶೋ ನೋಡಾದ ಮೇಲೇನೆ, ಇಫ್ ದ ಸಿನಿಮಾ ಇಸ್ ಗುಡ್, ವರ್ಡ್ ಆಫ್ ಮೌತ್ ಅಲ್ಲಿ ಹೋಗುತ್ತೆ, ದೆನ್ ಪೀಪಲ್ ವಿಲ್ ಕಮ್. ದಟ್ ಇಸ್ ತಲಾಂತರದಿಂದ ಹಾಗೆ ಯಾರೇ ಹೀರೋ ಸಿನಿಮಾ ರಿಲೀಸ್ ಆದರೂ ಅದಿದ್ದೇ ಇದೆ. ನಾನು ಮುಂಚೆ ಎಲ್ಲ ಇತ್ತು ಅಂದರೆ, ಇರಮ್ಮ ನಾವು ಫ್ರೈಡೇ ಸ್ಯಾಟರ್ಡೇ ಸಂಡೇ ನಮಗೆ ರಿಸಲ್ಟ್ ಗೊತ್ತಾಗಲ್ಲ, ಮಂಡೇ ಟ್ಯೂಸ್ಡೇಗೆ ವೆಯ್ಟ್ ಮಾಡೋಣ ಅಂತ ಅಂತಿದ್ವಿ. ಬಟ್ ಇವಾಗ ಆ ಥರ ಇಲ್ಲವೇ ಇಲ್ಲ. ಮುಂಚೆ ಬರೋರು ಅಂದರೆ ಜನಕ್ಕೆ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್ ಒಂದೇ ಇದ್ದಿದ್ದು, ಅವಾಗ ಸಿನಿಮಾ ಇತ್ತು. ಸೊ ಇವಾಗ ಏನಾಗಿದೆ, ಫೋನ್ ಇದೆ, ಟಿ ವಿ ಇದೆ, ಇನ್ನೊಬ್ಬ ಯಾರೋ ಲ್ಯಾಪ್ಟಾಪಲ್ಲಿ ಕೂತಿರ್ತಾನೆ, ಸೊ ಎಲ್ಲದೂ ನೋಡ್ತಿದ್ದಾನೆ. ಸೊ ಅವನು ಒಂದೇ ಒಂದು ಶೋ ಸಾಕು, ಬೆಳಗ್ಗೆ ಒಂದು ಶೋ, ಫಸ್ಟ್ ಡೇ ಫಸ್ಟ್ ಶೋ ಅವ್ನು ನೋಡ್ಬಿಟ್ಟು ಡಿಸೈಡ್ ಮಾಡ್ದ ಅಂದರೆ ಮುಗೀತು. ನೆಕ್ಸ್ಟ್ ಶೋಗೆ ನಮಗೆ ಕಲೆಕ್ಷನ್ಸ್ ಇರೋಲ್ಲ. ಅಂದರೆ ಪ್ರೀ ಬುಕ್ಕಿಂಗ್ಸ್ ಆಗಿದ್ರೆ ಡೆಫಿನೆಟ್ಲಿ ಅದಿರುತ್ತೆ, ಬಟ್ ಆದ್ಮೇಲೆ ಹಂಗೆ ಕೌಂಟ್ ರ್ಯಾಪಿಡಾಗಿ ಇಳಿದ್ಬಿಡುತ್ತೆ. ಈಗ ನಾವೇ ಈಗ ಒಂದು ಯಾವ್ದಾದ್ರು OTT ಪ್ಲಾಟ್ಫಾರ್ಮ್ ಆಗ್ತಾಗ, ಈಗ ಒಂದು ಪಿಕ್ಚರ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಪಿಕ್ಚರ್ನ ಹೋಗ್ಬೋದು. ಅದನ್ನು ಒಂದು ಸಿನಿಮಾ ಡಿಸೈಡ್ ಮಾಡೋಕ್ಕೆ ನಾವೇ 1 hour ಸ್ಕ್ರೋಲ್ ಮಾಡ್ಕೊಂಡು,
ಆಮೇಲೆ ಅಲ್ಲಿ ಮನೇಲಿ ಕೂತ್ಕೊಂಡು ನೋಡಕ್ಕೆ. ಸೊ ಥಿಯೇಟರ್ ಬಂದ್ ನೋಡ್ಬೇಕು ಅಂದ್ರೆ ಅವ್ರಿಗೂ ಏನಂದ್ರೆ ಈ ಪಿಕ್ಚರ್ ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ಬೇಕಲ್ಲ ಅವ್ರಿಗೆ. ಅವ್ರಿಗೆ ರಿವ್ಯೂ ಇರ್ಬೇಕು, ಮುಂಚೆನೆ ಫೋರ್ ಥಾಟ್ ಇರ್ಬೇಕು, ಇದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮಾತ್ರ ಹೌದು. ಬಂದಿ. ಐ ಥಿಂಕ್ ಇನ್ ದಟ್ ವೇ ವಾಟ್ ಯು ಸೈಡ್ ನೀವು ಹೇಳಿದ್ ಕರೆಕ್ಟ್. ಪ್ರಮೋಷನ್ ಮಾಡ್ತಿರ್ಬೇಕಾದ್ರೆ ಜನಕ್ಕೆ ಈಗ ಎಷ್ಟು ಬುದ್ಧಿವಂತರು ಅಂತ ಹೇಳಿಲ್ಲ, ದೇ ಆರ್ ವೆರಿ ಆನೆಸ್ಟ್ ಆಗಿದ್ದಾರೆ. ಅಂದ್ರೆ ನೀನು ಯಾವ ರೀತಿ ಪ್ರಮೋಟ್ ಮಾಡ್ತಿದ್ಯಾ, ನಾನು ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಎಲ್ಲವೂ ಅಳೆದು ಬಿಡ್ತಾರೆ ಈಗ. ಹೌದು. ಐ ಥಿಂಕ್ ಇಟ್ ಈಸ್ ವೆರಿ ಎವಿಡೆಂಟ್ ಆಗಿ ಅದನ್ನ ಹಾಕು ಬಿಡ್ತಾರೆ. ಈಗ ಒಂದು ಮುಲಾಜ್ ನೋಡೋದಿಲ್ಲ. ಕರೆಕ್ಟ್, ದಟ್ಸ್ ದ ರೈಟ್ ವರ್ಡ್. ಈಗ ಇಲ್ವಾ ನೀವು ಚೆನ್ನಾಗಿ ಮಾಡಿದಿರಾ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿಲ್ವಾ, ಚೆನ್ನಾಗಿ ಮಾಡಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಅದ್ರ ಮೇಲ್ ಸಮಜಾಯಿಸ್ಕೊಳ್ಳೋದಕ್ಕೆ ಹೋಗ್ತೀವಲ್ಲ ನಾವು ಒಂದೊಂದ್ಸಲಿ, ದಟ್ ಈಸ್ ವೇರ್ ಐ ಫೀಲ್ ವಿ ಫೀಲ್ ಹ್ಯಾವ್ ದಟ್ಸ್ ಎ ಡೌನ್ ಫಾಲ್ ಅಂತ ನನಗನ್ಸುತ್ತೆ. ಇಟ್ಸ್ ಆಕ್ಚುಲಿ ಆಮೇಲೆ ಜನಕ್ಕೆ ರಾಂಗ್. ಈಗ ಪೆಪ್ಪೆ ಸಿನಿಮಾ ನೋಡಿದ್ರೇನು ಇಟ್ ವಾಸ್ ಅ ವೆರಿ ಸ್ಲೋ ಮೂವಿ, ಬಟ್ ದ ಟ್ರೇಲರ್ ಕಟ್ ಬಂದು ಫಾಸ್ಟ್ ಕಟ್ ಇತ್ತು. ಸೊ ಜನಕ್ಕೆ ಏನಂತಿಸ್ತು ಅಂದ್ರೆ ಇದು ಕಂಪ್ಲೀಟ್ ಒಂದು ಬರೀ ಆಕ್ಷನ್ ಮೂವಿ ಅಂತ ಅನ್ಕೊಂಡು ಹೋದ್ರು. ಕರೆಕ್ಟ್, ಅಲ್ಲಿ ಹೋದಾಗ ಇದೇನು ಆಕ್ಷನ್ ಮೂವಿ ಅಲ್ಲ, ಇದು ಒಂಥರ ಡ್ರಾಮಾ ಇದೆ, ತುಂಬಾ ಸ್ಲೋ ಇದೆ ಅಂತ ಅನ್ಸ್ತು. ಸೊ ಅದು ಅದನ್ನ ಕನ್ಫ್ಯೂಸ್ ಮಾಡ್ಬಾರ್ದು ಜನಕ್ಕೆ. ಸಿನಿಮಾ ಏನಿದೆ ಅದನ್ನೇ ತೋರಿಸ್ಬಿಡ್ಬೇಕು. ಕಮಿಂಗ್ ಬ್ಯಾಕ್ ನಿಮ್ ಗ್ರಾಮಾಯಣ ನೋಡಿದಾಗ ನನಗೆ ಐ ಫೀಲ್ ಲೈಕ್ ಇಟ್ ಈಸ್ ಒಂಥರ ಫಾಸ್ಟ್ ಅಲ್ಲೂ ಅಟ್ ಲೀಸ್ಟ್ ಒಂದು ಮಿಡ್ ಟೆಂಪೋಲ್ ಇದೆ ಅನ್ಸುತ್ತೆ. ಸ್ಟಿಲ್ ಸ್ಟಿಕ್ಕಿಂಗ್ ಟು ದ ಸೇಮ್. ಕರೆಕ್ಟ್, ಯಾ, ಥ್ರೂಔಟ್ ದ ಫಿಲ್ಮ್. And I think in the trailer also you can see everything which is there in the movie. The complete flavor, like you can see the actors, ಯಾರ್ಯಾರು ಆಕ್ಟರ್ಗಳಿದ್ದಾರೆ, ಸಿನಿಮಾದ ಫ್ಲೇವರ್ ಏನು, ಆಮೇಲೆ ಡ್ರಾಮಾ ಇದೆ, ಲವ್ ಇದೆ, ಆಕ್ಷನ್ ಇದೆ, ನಮ್ಮ ಕಲ್ಚರ್ ಇದೆ, ಆಮೇಲೆ ಒಂದು ಊರಲ್ಲಿ ಏನೇನಾಗುತ್ತೆ ಎಲ್ಲದು ಕಾಣಿಸುತ್ತೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಪಾರ್ಟ್ನ ಡೈರೆಕ್ಟರ್ ಕವರ್ ಮಾಡಿದ್ದಾರೆ. ಅಪರ್ಣಾ ಮೇಡಮ್ ಹೇಗಿದ್ರು? ಬಿಕಾಸ್ ಐ ಥಿಂಕ್ ಅಪರ್ಣಾ ಮೇಡಮ್ ಲಾಸ್ಟ್ ಸಿನಿಮಾ ಅನ್ಸುತ್ತೆ ಇದು. ಹೌದು ಅಲ್ಲ, ಅವರು ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ವಿ ಅವಾಗ್ಲೂ ಇದ್ರು, ಆಮೇಲೆ ಈಗ ಸೆಕೆಂಡ್ ಟೈಮ್ ಸ್ಟಾರ್ಟ್ ಮಾಡಿದ್ವಿ ಅವಾಗ್ಲೂ ಇದ್ರು. ಅವ್ರಿಗೆ ನಮ್ಮ ತಾಯಿ ರೋಲ್ ಪ್ಲೇ ಮಾಡ್ತಾರೆ ಇದ್ರಲ್ಲಿ. ಆಮೇಲೆ ನಾನು ಅವ್ರನ್ನ ಈ ತರ ಯಾವತ್ತೂ ನೋಡೇ ಇರ್ಲಿಲ್ಲ. ಹೌದಾ? ಆಕ್ಚುಲಿ ಈ ಸೈಡ್ ಆಫ್ ಇಟ್ ಯಾವಾಗ್ಲೂ ಶುದ್ಧವಾದ ಕನ್ನಡದಲ್ಲಿ ಕನ್ನಡ, ಆಮೇಲೆ ಫುಲ್ ಕ್ಲೀನ್ ಆಗಿ ಡ್ರೆಸ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಇರ್ತಾ ಇದ್ರು. ಬಟ್ ಈ ನಮ್ ಸಿನಿಮಾಲಿ ಅವ್ರದ್ದು ನಂತರನೇ ಆಪೋಸಿಟ್ ಕ್ಯಾರೆಕ್ಟರ್. ಓ ಕರೆಕ್ಟ್, ಆಕ್ಚುಲಿ. ಸೊ ಅವ್ರ ಜೊತೆ ಆಕ್ಚುಲಿ ಒಂದು ಸೀನ್ ಇತ್ತು, ನನ್ಗೆ ಒಂದು ಪರ್ಕೆಲ್ ಹೊಡಿಯೋ ಸೀನು ಸಿನಿಮಾ ಶೂಟ್ ಮಾಡ್ತೀವಿ. ಅವತ್ ಬೇರೆ ನಮ್ಮ ಅಮ್ಮ ಬಂದ್ಬಿಟ್ಟಿದ್ದಾರೆ. ಅಮ್ಮನ ಹೆಂಗಾದ್ರು ಕ್ಯಾರವನ್ಗೆ ಕಳ್ಸು, ನಾನು ಹೆಂಗ ಅವ್ರ ಮುಂದೆ ಪರ್ಕೆಲ್ ಹೊಡಿಲಿ. ಅಪರ್ಣಾ ಮೇಡಮ್ ಆಮೇಲೆ ಸರ್ಡ್ ಕರೆಕ್ಟ್ ಟೈಮ್ಗೆ ನಮ್ಮ ಅಮ್ಮ ಹೋದ್ರು. ಬಟ್ ಆ ಟೈಮಲ್ಲಿ ಸಿಕ್ಕಿದ ಚಾನ್ಸ್ ಅಂತ ಚೆನ್ನಾಗಿ ಹೊಡ್ಸ್ಕೊಂಡ್ರು ಅಲ್ಲಿ ಚೆನ್ನಾಗೆ. ಅವರು ಮ್ಯಾನೇಜ್ ಮಾಡಿದ್ರು, ಬಟ್ ಬಿತ್ತು ಚೆನ್ನಾಗಿ. ಹೆಂಗೆ ನಿಮ್ ಡೈರೆಕ್ಟರ್ ವೆರಿ ರಾ ರಿಯಲ್ ಅಥವಾ ಹೌ ಡಸ್ ಹಿ? ಡೈರೆಕ್ಟರ್ ಇಲ್ಲ ಇನ್ನೊಂಚೂರು ಫಾಸ್ಟ್. ಪರವಾಗಿಲ್ಲ ಅವ್ರು ತಗೊಳ್ತಾರೆ ಅಂತ. ಅದು ಚೆನ್ನಾಗಿ ಹೊಡೆದ್ರಿ, ಬಟ್ ಇನ್ ಸ್ವಲ್ಪ ಚೆನ್ನಾಗಿ ಹೊಡೆದ್ರು. ಚೆನ್ನಾಗಿ ಹೊಡೆದ್ರಿ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಹೊಡೆದ್ರಿ. ಚೆನ್ನಾಗಿ ಕಾಣಿಸುತ್ತೆ. ಅದು ಕ್ಯಾಮ್ರಾ ಅಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸಲ್ಲ. ಇನ್ನೊಂಚೂರು ಜೋರಾಗಿ ಹೊಡೆದ್ರೆ ಅಲ್ಲ, ಅವಾಗ ಗೊತ್ತಾಗುತ್ತೆ ಆಕ್ಚುಲಿ ನಂಬರ್ ಆಫ್ ಟೇಕ್ಸ್ ಗಳಿಗೆ. ಇಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಡೈರೆಕ್ಟರ್ಸ್ ಪೇಷನ್ಸ್ ಲೆವೆಲ್ಗೆ. ಏನಾದ್ರು ವಿನಯ್ ಸ್ವಲ್ಪ ಜಾಸ್ತಿ ಪೇಷನ್ಸ್ ಕೊಟ್ಟಿದಾರ ಅಥವಾ ವೆಯ್ಟ್ ಮಾಡಿಸಿದ್ರೆ ಇನ್ನೊಂದು ಟೇಕ್ ತಗೊಳ್ಳಿ ಇನ್ನೊಂದು ಟೇಕ್ ತಗೊಳ್ಳಿ ಅಂತ. ಬಟ್ ಇನ್ ಜನರಲ್ ಆಸ್ ಇಟ್ ಈಸ್ ಐ ಥಿಂಕ್ ಹಿಸ್ ಕನ್ವಿಕ್ಷನ್ ಬಗ್ಗೆನೂ ಕೂಡ ಮಾತಾಡ್ಬೇಕು. 10-12 ವರ್ಷ ಅಂತ ಟು ಹ್ಯಾವ್ ಒನ್ ಸ್ಕ್ರಿಪ್ಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಬಿ ಇನ್ ದಟ್ ಪೊಸಿಷನ್ ಅನ್ಸುತ್ತೆ. ಅಂಡ್ ಆಲ್ಸೋ ಇವನ್ ಟುಡೇ ಇವತ್ತು ಕತೆ ಕೇಳಿದ್ರೂ ನಿಮ್ಗೆ ತುಂಬಾ ಫ್ರೆಶ್ ಅನ್ಸುತ್ತೆ ವಿಷಯಗಳು. ಸೊ ಹಂಗಾಗಿ ಆ ಸಿನಿಮಾ ಇವತ್ತು ಮಾಡಕ್ ಸಾಧ್ಯ ಆಗಿರೋದು. ಕೆಲವ್ದು ನಾವು ಯಾಕೆಂದ್ರೆ ನಾವು ಒಂದು ಕಾಲಘಟ್ಟದ ಸಿನಿಮಾ ಹೇಳಕ್ ಹೋಗ್ತಿದ್ದೀವಿ ಅಂತ ಬಂದಾಗ ಅದು ಯಾವತ್ತಿಗೂ ಉಳಿಯುತ್ತೆ ಅದು. ಸೊ ಮತ್ತು 90s 80s ಇವ್ರಿಗೆಲ್ಲ ತುಂಬ ಚೆನ್ನಾಗಿ ಸಿಂಕ್ ಆಗ್ಬಿಡೋದೆ ಸಿನಿಮಾ. ಅದು ಯಾವ ಸ್ಪೆಸಿಫಿಕ್ 90s ಆ ಟೈಮ್ ಡೈರೆಕ್ಟರ್ ಏನ್ ಹೇಳ್ತಾರೆ ಅಂದ್ರೆ ಇಟ್ ಇಸ್ ಲೈಕ್ ಫಸ್ಟ್ ಸೆಲ್ ಫೋನ್ ಬಂತಲ್ಲ, ಬ್ಲಾಕ್ 90s ಇವಾಗ ಸ್ಮಾರ್ಟ್ ಫೋನ್ ವರ್ಗು. ಅಂದ್ರೆ ಇವಾಗಲ್ಲ, ಫಸ್ಟ್ ಸ್ಮಾರ್ಟ್ ಫೋನ್ ಬಂತಲ್ಲ ಆ ಟೈಮ್ ಲೈನ್. 6-7 years ಟೈಮ್ ಲೈನ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ದುನಿಯಾ ಮತ್ತೆ ಮುಂಗಾರು ಮಳೆ ಬಂದಿದ್ದ ಟೈಮ್. ಸೊ ಯೋಗೀಸ್ ಕೆರಿಯರ್ ಕರೆಕ್ಟ್. ನನಗೆ ತುಂಬಾ ಇಷ್ಟ ಆಗಿದ್ದ ವಿಷಯ ಅದೇನೆ ಚಂದ್ರು ಅವರಲ್ಲಿ. ಒಬ್ಬ ಡೈರೆಕ್ಟ್ರು 12 ವರ್ಷದ ಮುಂಚೆ ಒಂದ್ ಕತೆ ಎಷ್ಟು ಖುಷಿಯಾಗ ಎಷ್ಟು ನಂಬಿಕೆಯಿಂದ ಹೇಳಿದ್ದ ಅಂದ್ರೆ
ಇವತ್ತು ಕೇಳಿದ್ರು ಅದೇ ಖುಷಿಯಲ್ಲಿ ಅದೇ ನಂಬಿಕೆಲ್ಲ ಹೇಳ್ತಾರಲ್ಲ, ಅದು ಕೆಲವ್ರಿಗೆ ಇಂಟ್ರೆಸ್ಟ್ ಹೊಟ್ಟೋಗುತ್ತಲ್ಲ. ಕನ್ವಿಕ್ಷನ್ ಬೇಕು. ಹೌದು, ಕೆಲವ್ರಿಗೆ ಏನಾಗುತ್ತೆ, ಒಂದು 5-6 ವರ್ಷ ನೋಡ್ತಾರೆ, ಅದಾದ್ಮೇಲೆ ಅಯ್ಯೋ ಇಲ್ಲ ಬಿಡು ಇದು ವರ್ಕ್ ಆಗ್ತಿಲ್ಲ ಅಂತ ಸುಮ್ಮನೆ ಇಟ್ಬಿಡ್ತಾರೆ. ಬಟ್ ಈ ಮನುಷ್ಯ ಹಿ ಫಾಟ್ ಫಾರ್ ದಿಸ್ ಮೂವಿ ಟು ಹ್ಯಾಪನ್ ಅಂದರೆ ಲೈಕ್ ಹ್ಯಾಟ್ಸ್ ಆಫ್ ಬಾಸ್. ಆ್ಯಂಡ್ ಈ ಹೊಸ ಪ್ರೊಡ್ಯೂಸರ್ ಬಂದಿದ್ದು ಅವರು ಕೂಡ ಒಂದು ಯೂಶಲಿ ಏನು ಹೇಳ್ತಾರೆ ಗೊತ್ತಾ, ಒಂದು ಅರ್ಧ ನಿಂತಿರೋ ಸಿನಿಮಾನ ತಗೊಂಡು ಮತ್ತೆ ಶುರು ಮಾಡಬೇಕು ಅಂದರೆ ದೇ ವಿಲ್ ಹ್ಯಾವ್ ಒಂದು ಕೈಂಡ್ ಆಫ್ ಜಿಂಕ್ಸ್ ಇರುತ್ತೆ. ಅಯ್ಯೋ ಇದು ಏನೋ ಒಂದು ರೀಸನ್ಗೆ ನಿಂತೋಗ್ಬಿಟ್ಟಿದೆ, ನಾನು ಮತ್ತೆ ಯಾಕೆ ಇದನ್ನು ತಗೋಬೇಕು. 99% ಐ ಆಮ್ ಫೇಸಿಂಗ್ ದಟ್ ಆ್ಯಕ್ಚುಲಿ ಫ್ರಮ್ ಪಾಸ್ಟ್ 3 years. ನನ್ನ ಸಿನಿಮಾ 75% ಶೂಟಾಗಿ ನಿಂತಿರೋದು, ಇದ್ರೊಂದು 40 ಜನ ಪ್ರೊಡ್ಯೂಸರ್ಸ್ ಹತ್ರ ಹೋಗಿದ್ದೀನಿ. ಎಲ್ಲರೂ ಕತೆ ಚೆನ್ನಾಗಿದೆ ಅಂತಾರೆ, ಬಟ್ ಯಾಕೆ ತಗೋಬೇಕು ಇದನ್ನ ಅನ್ನೋದು ಒಂದು ಹಿಂದೆ ಹೊಡಿತಾರೆ. ಐ ನೋ ದಟ್ ಪೇನ್. ಸೊ ಫಾರ್ ದಟ್ ಒನ್ ಒಬ್ಬ ನಂಬಿಕೆ ಇಟ್ಬಿಟ್ಟು ಬಂದು ಹಾಕಿದ್ದಾರೆ ಅಂತಾರೆ, ಹಿ ನೀಡ್ಸ್ ಟು ಬಿ ಅಪ್ರಿಷಿಯೇಟೆಡ್. ದ ಪ್ರೊಡ್ಯೂಸರ್ ಆಲ್ಸೋ ನವೀನ್ ಅವರು, ಆಮೇಲೆ ಸ್ಟಾರ್ಟಿಂಗ್ ಶ್ರೀಕಾಂತ್ ಅವರು ನವೀನ್ ಅವ್ರು ಬಂದು ಮೋಸ್ಟ್ಲಿ ಅವರು ಎಲ್ಲೋ ಟ್ರೇಲರ್ನ ನೋಡಿ, ಹಳೆ ಟ್ರೇಲರ್ನ ನೋಡಿ ಈ ಸಿನಿಮಾ ವರ್ಕ್ ಆಗ್ಬೋದಂತ. ಆಮೇಲೆ ನನಗೂ ಫಸ್ಟ್ ಫೋನ್ ಮಾಡಿರಲಿಲ್ಲ, ಫಸ್ಟ್ ಡೈರೆಕ್ಟರ್ಗೆ ಫೋನ್ ಮಾಡಿ ಅವ್ರ ಜೊತೆ ಮಾತಾಡಿ, ಅವ್ರ ಹತ್ರ ಸ್ಕ್ರಿಪ್ಟ್ ಕೇಳಿ, ಆಮೇಲೆ ಅವ್ರಿಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡಲೇಬೇಕು ಅಂದ್ಬಿಟ್ಟು ಬಂದ್ ಮಾಡಿದ್ದು. ಬಟ್ ಇಟ್ ನೀಡ್ಸ್ ದಟ್ ಕನ್ವಿಕ್ಷನ್. ಸಿನಿಮಾ ಇಸ್ ಆಲ್ ಅಬೌಟ್ ಕನ್ವಿಕ್ಷನ್. ನನ್ನ ಪ್ರಕಾರ ಆಕ್ಟರ್, ಸ್ಕ್ರಿಪ್ಟ್ ಚೂಸಸ್ ದಿ ಆಕ್ಟರ್ಸ್, ಪ್ರೊಡ್ಯೂಸರ್, ಡೈರೆಕ್ಟರ್ ಅಂತ ಯಾವಾಗಲೂ ಹೇಳ್ತೀನಿ. ಒಂದು ಸ್ಕ್ರಿಪ್ಟ್, ದ ಸ್ಕ್ರಿಪ್ಟ್ ಹ್ಯಾಸ್ ಚೋಸನ್ ದ ನ್ಯೂ ಪ್ರೊಡ್ಯೂಸರ್ ಅಂಡ್ ದ ಸ್ಕ್ರಿಪ್ಟ್ ಹ್ಯಾಸ್ ಚೋಸನ್. ಸರ್ ನಮ್ಮ ತಂದೆನೂ ಸೇಮ್ ಹೇಳಿದ್ರು, ಈ ಸ್ಟಾರ್ಟಿಂಗ್ ಆಯ್ತು ನಿಂತೋಯ್ತು, ಅವಾಗ ನಮ್ಮ ಈ ಸ್ಕ್ರಿಪ್ಟ್ ಒಂಥರ ಹೆಂಗಿದೆ ಅಂದ್ರೆ, ನೀವು ಅಷ್ಟು ವರ್ಷದಿಂದ ಬರ್ದಿದ್ದೀರಾ, ಒಂದು ಸ್ಕ್ರಿಪ್ಟ್ ಅಲ್ಲಿ ಇಡೀ ಊರ್ದು ಒಂದು ಕತೆ ಇದೆ, ಒಂದು ಊರಲ್ಲಿರೋ ಒಂದು ಅಷ್ಟು ಜನದ್ದು ಲೈಫ್ ಇದೆ ಈ ಕಥೆಯಲ್ಲಿ. ಸೊ ಈ ಸ್ಕ್ರಿಪ್ಟೇ ಎಲ್ಲ ಮಾಡುತ್ತೆ, ಅದೇ ಪ್ರೊಡ್ಯೂಸರ್ ನ ಹುಡುಕುತ್ತೆ, ಅದೇ ಆಕ್ಟರ್ಸ್ ನ ಹುಡುಕುತ್ತೆ, ಅದೇ ರಿಲೀಸ್ ಟೈಮ್ ನ ಹುಡುಕುತ್ತೆ, ಅದೇ ಆಚೆ ಬರುತ್ತೆ, ನೀವು ವರಿ ಮಾಡಬೇಡಿ ಅಂತ. ಸೊ ಹಂಗೆ ಆಯ್ತು. ಈಗ 2006ನೇ ಇಸ್ವಿಲಿ ಇದ್ದಂತ ಯೋಗಿ ಮೈಂಡ್ ಸೆಟ್ಗೆ ಈಗಿರೋ ಮೈಂಡ್ ಸೆಟ್ ಆಫ್ ಯೋಗಿಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ತಿತ್ತು. ಅಂದರೆ ಚಾಯ್ಸಸ್ ಆಫ್ ಫಿಲ್ಮ್ಸ್ ಅಂತೂ ಡೆಫಿನೆಟ್ಲಿ ತುಂಬ ಬದಲಾಗಿರ್ತಾಯಿತ್ತು. ಆ್ಯಂಡ್ ಇವಾಗಿರೋ ಒಂದು ಮೆಚ್ಯೂರಿಟಿ ಅವಾಗ ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬಹುಶಃ ತುಂಬ ಒಳ್ಳೆ ಒಂದು ಪೊಸಿಷನಲ್ಲಿ ಇರ್ತಿದ್ದೆ ಅಂತ ಹೇಳ್ಬೋದು. ಯು ಹ್ಯಾಡ್ ಗುಡ್ ಶೇರ್ ಆಫ್ ಫಿಲ್ಮ್ಸ್ ಅನ್ಸಲ್ವ ಯೋಗಿ? ಆ್ಯಕ್ಚುಲಿ ತುಂಬ ಆಗಿದೆ, ತುಂಬ ಮಾಡಿದ್ದೀನಿ, ಆ ಥರ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ 50 ಸಿನಿಮಾ ಯೋಗಿಸ್ ದುನಿಯಾ ವಾಸ್ ಯುವರ್ 50th ಫಿಲ್ಮ್, ರೈಟ್? ನೋ ದಟ್ ಇವಾಗ ಕಿಂಗ್ ಅಂತ ಅವ್ನು ಮಾಡ್ತಿದ್ದೀನಿ, ಅದು 50th ಮೂವಿ. ಅದು 50 ಮೂವೀಸ್ ಎಲ್ಲ ಮಾಡೋಕ್ಕೆ ಅದೊಂಥರ 50 ಸಿನಿಮಾ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಅವ್ರ ಏಜ್ ಆದ್ರೆ ಅಷ್ಟಾಗಿರ್ಬೇಕು. ಇಟ್ಸ್ ಲೈಕ್ ಇಸ್ ನಾಟ್ ಈವನ್ ಏಜ್, ಲೈಕ್ ಇಟ್ಸ್ ಲೈಕ್ 35 ನೋ ಯುವರ್ ಯೋಗಿ? ಸ್ಟಿಲ್ 35 ಈಗ ಸ್ಟಿಲ್ 30 ಅಂತ. ಈಗ 35 ನಡೀತದೆ. 35ಕ್ಕೆ 50. ಹಾಂ, ಅದೇ ವರ್ಷಕ್ಕೆ 5 ಸಿನಿಮಾ ಮಾಡ್ತಿದ್ನಲ್ಲ. ಬಟ್ ಸ್ಟಿಲ್ ಇಟ್ ಇಸ್ ಟೂ ಮಚ್ ಓನ್ಲಿ ಆಕ್ಚುಲಿ, ಅಲ್ವಾ? ಏನೋ ಆಯ್ತು. ಅಂಡ್ ಇಲ್ಲ, ಹಂಗೆ ಆಗೋಯ್ತು, ಅದು ಟೈಮ್ ಹಂಗಿತ್ತು. ಆವಾಗ ನಂಬರ್ ಆಫ್ ಸಿನಿಮಾಸ್ ಜಾಸ್ತಿ ಆಗ್ತಿತ್ತು ಆ್ಯಂಡ್ ಚೆನ್ನಾಗಿತ್ತು ಅದೊಂದು. ಬಟ್ ಇವಾಗ ಇನ್ನೂ ಚೆನ್ನಾಗಿದೆ. ಅಲ್ಲ, ಅವಾಗಿನ ಫೇಮ್ ನೇಮ್ ಎಲ್ಲ ಹೆಂಗಿತ್ತು ಅನ್ಸುತ್ತೆ? ಬಾಸ್ ಅದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಚಿಕ್ಕ ವಯಸ್ಸಲ್ಲ ಬಾಸ್. ನನಗೆ ಅದೇನು ಗೊತ್ತಾಗ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದು ಆಚೆ ಹೋಗ್ತಿದ್ದೆ, ಶೂಟಿಂಗ್ ಹೋಗ್ತಿದ್ದೆ, ಜನ ಎಲ್ಲ ಕಿರ್ಚೋರು, ಮಾತಾಡ್ಸೋರು, ಈ ಥರದ್ದು ಆಗ್ತಿತ್ತು. ಬಟ್ ಇವಾಗ ಅದನ್ನು ನಾನು ರಿಕಾಲ್ ಮಾಡ್ಕೊಂಡ್ರು ನನಗೆ ಗೊತ್ತಾಗ್ತಿಲ್ಲ ಅದು ಯಾವ ಥರ ನಾನು ಅದನ್ನೆಲ್ಲ ಇದು ಮಾಡಿದ್ದೆ ಅವಾಗ ಅಂತ. ಬಿಕಾಸ್ ಐ ವಾಸ್ ಟೂ ಯಂಗ್. 17, 18, 16, 17, 18 ಟಿಲ್ 21, 22 ಅದೇ ಥರ ಇತ್ತಲ್ಲ. ಸೊ ಅದೊಂದು ರುಟೀನ್ ಆಗೋಗಿತ್ತು. ಇಟ್ ಲೈಕ್ ಸ್ಕೂಲ್ ಮುಗಿಸ್ಕೊಂಡು ಬಂದೆ, ಮತ್ತೆ ಇಲ್ಲಿ ಇನ್ನೊಂದು ಥರ ಸ್ಕೂಲ್ಗೆ ಹೋಗ್ತಿದ್ದೆ, ಆ ಥರ ಕೆಲ್ಸಕ್ಕೆ ಹೋಗ್ಬಿಟ್ಟು. ಕಾಲೇಜ್ಗೆ ಹೋಗ್ಲಿಲ್ವಾ? ಕಾಲೇಜ್ಗೆ ಹೋದೆ, ಒಂದು 15 ದಿನ ಹೋದೆ. ಅದಾದ್ಮೇಲೆ ಅಷ್ಟೇ. ಆಮೇಲೆ ಹೀರೋ ಮಾಡಿಬಿಟ್ರು, ಹಂಗೆ ಬಂತು ಅದು. ನೋ, ಬಟ್ ಈ ಇದೆಯಲ್ಲ, ದಟ್ ಸೈಡ್ ಅಥವಾ ಆ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ಯು ಟುಕ್ ದ ಪೊಸಿಷನ್, ಕರೆಕ್ಟ್. ಆ ಪೊಸಿಷನ್ ತೊಗೊಂಡಾಗ ದಟ್ ವಾಸ್ ವೆರಿ ಫ್ರೆಶ್. ಅವಾಗ ಒಂಥರ ತೊಗೊಂಡ್ರು ಲೈಕ್ ದೋ ಒಂದೇ ಸಿನಿಮಾದಲ್ಲಿ ಇಬ್ಬರಿಬ್ರು, ಲೈಕ್ ಯು ಅಂಡ್ ವಿಜಯ್ ಸರ್, ಬೋತ್ ಆಫ್ ದೆಮ್ ಕೇಮ್ ಟುಗೆದರ್. ಅಂಡ್ ಲೂಸ್ ಅನ್ನೋ ಹೆಸರು ಹಂಗೆ, he is the only person who will not get offended by calling loose ಅನ್ಸುತ್ತೆ. Even if I get offended, I can't do anything. So that means, do you get offended, Yogi? Yes, I do. ಇಲ್ಲ ಅಂತ ಹೇಳಲ್ಲ ನಾನು. It depends on the person who is calling me that ಅನ್ಸುತ್ತೆ. And the way he calls me is matters more. ಏನಾಗುತ್ತೆ, ಎಲ್ಲಿ ನೋಡೋ ಲೂಸ್ ಹೋಗ್ತಾವನೆ ಅಂದರೆ ಓಕೆ, ಅವ್ನು ಲೂಸ್ ಅವನು ಅಂದರೆ ಊರ್ದೋಗುತ್ತೆ ಅದು. ಆ ಥರ ನನಗೇನ ಇತ್ತೀಚೆಗೆ ಏನಾಗ್ತಿದೆ, ನನ್ನ ಮಗಳು ಕೇಳಕ್ಕೆ ಸ್ಟಾರ್ಟ್ ಮಾಡ್ಯಾಳೆ, ವೈ ಡು ದೇ ಕಾಲ್ ಯು ಲೂಸ್, ವೈ ಇಸ್ ದ್ಯಾಟ್ ಅಂತ.
ಸೊ ಐಮ್ ಲೈಕ್ ನೋ ಚುಮ್ಮಿ, ನಾನು ಸಿನಿಮಾ ಮಾಡಿದ್ನಲ್ಲ ಅದ್ರಲ್ಲಿ ನನ್ನ ಹೆಸರು ಹಂಗಿತ್ತು, ಕ್ಯಾರೆಕ್ಟರ್ ಹೆಸರು ಹಂಗಿತ್ತು, ಲೂಸ್ ಮಾದ ಅಂತ, ಅದಕ್ಕೆ ಕರೀತಾರೆ. ಬಟ್ ಅಂದರೂ ಐ ಥಿಂಕ್ ಯೋಗಿ ಇಸ್ ಅ ಗುಡ್ ನೇಮ್ ನೋ ಅಂತ ಅವಳು. ದಟ್ಸ್ ಹೌ ಶಿ ರಿಯಾಕ್ಟ್ಸ್. ಆ ಥರ ಅವಳಿಗೆ ಲೈಫ್ ಚೇಂಜಸ್ ಆಫ್ಟರ್ ಮ್ಯಾರೇಜ್ ಆ್ಯಂಡ್ ಕಿಡ್ ಆದಮೇಲಲ್ಲ ಕಂಪ್ಲೀಟ್ಲಿ. ತುಂಬ ತುಂಬ. ಮತ್ತು ಇವಾಗ ಹೆಂಗೆ ಅಂದರೆ, ಇವಾಗ ನಾನು ಮದುವೆಗೆ ಮುಂಚೆ ಸಿಕ್ಕಾಬಟ್ಟೆ ಆಚೆ ಇರ್ತದೆ, ಮನೆಯಿಂದ ಆಚೆ. ಈಗ ಮದುವೆ ಆದಮೇಲೆ ಮನೆ ಒಳಗಡೆ ಇರೋದು ಜಾಸ್ತಿ, ಆಚೆ ಹೋಗಲ್ಲ. ದಿಗಂತ ನಾನು ಇಬ್ರು ರೇಗಿಸ್ಕೊಂತ ಇರ್ತೀವಿ. ಮುಂಚೆ ತಾಳಿ ನಾವು ಅವ್ರಿಗೆ ಕಟ್ಟೋದು, ಅವ್ರು ನಮಗೆ ಕಟ್ಟೋದು ಗೊತ್ತಾಗ್ತಾ ಇಲ್ಲ ಕಣೋ. ಇಬ್ರು ಹಂಗೆ ಇದ್ವಿ ಮುಂಚೆ. ಇದೇ ಥರ ಆಚೆ ಓಡಾಡ್ಕೊಂಡು ಮನೆಯಲ್ಲಿ ಅಪ್ಪ ಅಮ್ಮ ಫೋನ್ ಬರ್ತೀವಿ ಲೇಟ್ ಆಗುತ್ತೆ ಅಂತ ಇಟ್ಬಿಡ್ತಾ ಇದ್ವಿ. ಇವಾಗ ಬರ್ತೀವಿರೋ ಲೇಟ್ ಅಂದರೆ ಆಗಲ್ಲ, ಹೇಳೋಕ್ಕಾಗಲ್ಲ. ಲೈಕ್ ಬರ್ತೀನಿ ಒಂದು ಸ್ವಲ್ಪ ಹೊತ್ತು ಬಂದೆ ಅಂತೇಳಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ದಟ್ಸ್ ಎ ವೆರಿ ಗುಡ್ ಲೈನ್ ಆ್ಯಕ್ಚುಲಿ. ಅಲ್ಲ, ಐ ಡೋಂಟ್ ವಾಂಟ್ ಟು ಟರ್ನ್ ದ ಟೇಬಲ್ ಟು ಹಿಮ್ ಅಂತ ಆ್ಯಕ್ಚುಲಿ. ಬಿಕಾಸ್ 1,000 ಜನ ಕೇಳಿ ಬಿಟ್ಬಿಟ್ಟಿರ್ತಾರೆ ವಿನಯ್ ಮದುವೆ ಯಾವಾಗ ಅನ್ನೋತ್ರ ಅಂತ. ಸ್ಟಿಲ್ ದ ಸೇಮ್. ಕ್ವೆಶ್ಚನ್ ಕೇಳೋಕ್ಕೆ ಬೇಜಾರಾಗ್ಬಿಟ್ಟಿದೆ ಈಗ, ಸಲಿ ಕೇಳ್ಬಿಟ್ಟಿದ್ದಾರೆ ಅಂತ ಅಲ್ವಾ? ಎಲ್ಲೋದ್ರೂ ವಿನಯ್ ಮದುವೆ ಯಾವಾಗ, ಅಲ್ಲ ಮದುವೆ ಆಗ್ತೀರಾ ವಿನಯ್, ಅದನ್ನ ಕೇಳೋಣ. ಆಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸದ್ಯಕ್ಕಾಗಲ್ಲ, ಮುಂದೆ ಯಾರಿಗೆ ಗೊತ್ತು, ಬಟ್ ಸದ್ಯಕ್ಕಂತೂ. ಬಟ್ ಹೆಂಗ ಇದಾಗಲ್ಲ, ನೀನು ಆಗ್ಬೇಕು. ನಾವು ಮಾತ್ರ ಖುಷಿಯಾಗಿರ್ತೀವಪ್ಪ, ನೀನು ಖುಷಿಯಾಗಿರ್ಬೇಕು ಅಲ್ವಾ? 100%. ನಮ್ಮ ಥರ ನೀನು ಖುಷಿಯಾಗಿರೋ ಮದುವೆ ಆಗು. ನಾನು ಮೊನ್ನೆ ಅದೊಂದು ಸ್ಟೇಟಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀನು, ನೋಡು. ಅಲ್ಲ, ನಾನು ಮೊನ್ನೆ ಸ್ಟೇಟಸ್ ಹಾಕಿದ್ದೆ. ತುಂಬಾ ನೆಮ್ಮದಿಯಾಗಿರೋರು, ಖುಷಿಯಾಗಿರೋರು, ಆಮೇಲೆ ನಗ್ನಗ್ತಾ ಇರೋರಿಗೆ ಇಡೀ ಸಮಾಜ ಕಾಡುವಂಥ ಒಂದೇ ಕಠೋರವಾಗಿರುವಂಥ ಕೇಳುವಂಥ ಒಂದು ಪ್ರಶ್ನೆ ಅದಂದ್ರೆ ಮದುವೆ ಯಾವಾಗ ಅಂತ, ಇದು ಬೇಕಾ ಅಂತ ಹಾಕಿದ್ದೆ. ನಾನು ಅದನ್ನು ಶೇರ್ ಮಾಡ್ಬಿಟ್ಟು ಹಾಕಿದ್ದೆ, ಯಾಕೆ ಬೇಕು ಅನ್ನೋ ಥರದಲ್ಲಿ. ನೋ, ಐ ಅಂಡರ್ಸ್ಟ್ಯಾಂಡ್. ಇವನ್ ಐ ಜಾಯಿನ್ ದ ಸೇಮ್ ಕ್ಲಬ್ ಅಂಡ್ ಐ ಮೀನ್ ಸ್ಟಿಲ್ ಇನ್ ದ ಸೇಮ್. ಸೊ ನಿಮಗೂ ಆಗಿಲ್ಲ? ಅಫ್ಕೋರ್ಸ್ ಆಗಿಲ್ಲ. ಎಲ್ಲ ಆಗ್ಬೇಕು, ಎಲ್ಲ ಲೈಫ್ ಪ್ರಾಸೆಸ್ ಅದು. ಯಾಕೆ ಬೇಕು? ಪ್ರಕೃತಿ ನಿಯಮ ಅಲ್ವಾ ಅದು, ಆಗ್ಬೇಕು ಎಲ್ಲಾರು. ಭಟ್ರು ಹೇಳ್ದಂಗೆ ಯಾವ್ಯಾವ ಏಜಲ್ಲಿ ಏನೇನ್ ಆಗ್ಬೇಕು ಹೋಗ್ತಾ ಇರ್ಬೇಕು. ಹೌದು, ಫ್ಲೋ ಅಲ್ಲಿ ಇರ್ಬೇಕು ಅಂತಾರೆ ಭಟ್ರು. ಹೌದು. ಸೊ ಅದು ಆ ಫ್ಲೋ. ವಿನಯ್, ಪ್ರೆಷರ್ ಇಲ್ಲ ಮನೇಲಿಲ್ಲ, ಕನ್ವಿನ್ಸ್ ಆಗಿದ್ದಾರೆ. ಓಹ್, ತುಂಬಾ ಪ್ರೆಷರ್ ಇತ್ತು ಮನೇಲಿ. ಹೌ ಡಿಡ್ ಯು ಕನ್ವಿನ್ಸ್ ದೆಮ್? ಹೌ ಡಿಡ್ ಯು ಕನ್ವಿನ್ಸ್ ದೆಮ್ ಅಂದ್ರೆ ಸತ್ಯ ಹೇಳಿದ್ರೆ ಅವ್ರು ಖುಷಿ ಪಟ್ರು. ಅಂದ್ರೆ ಏನ್ ಸತ್ಯ ಏನಿದು ಒಳಗುಟ್ಟು ಏನಪ್ಪ ಸತ್ಯ ಅಂದ್ರೆ ಇದು ಲೈಕ್ ವಾಟ್ ನಂಗೆ ಏನ್ ಇಷ್ಟ, ಲೈಕ್ ನಂಗೆ ಅವ್ರಿಗೆ ಏನಂದ್ರೆ ಫಸ್ಟ್ ಅವ್ರ ಅಲ್ಟಿಮೇಟ್ ಅವ್ರದ್ದು ಇದು ಬಂದ್ಬಿಟ್ಟು ನನ್ ಖುಷಿ. ಸೊ ಅದೇ ಕೇಳಿದ್ ನಾನು. ಈಗ ನಾನು ಖುಷಿಯಾಗಿದ್ದೀನಿ ತಾನೆ ಅಂತ. ಸೊ ಅದ್ರ ಮೇಲೆ ಅವ್ರಿಗೂ ಏನೋ ಇದಿಲ್ಲ, ಆಯ್ತು ಖುಷಿಯಾಗಿರು. ಇಷ್ಟಕ್ಕೆಲ್ಲ ಈಸಿಯಾಗಿ ಬಿಟ್ಬಿಡ್ತಾರ. ಸೊ ಇದು ಬೇಸ್ ಅಷ್ಟೇ, ಅಂದ್ರೆ ಇದು ಒನ್ ಲೈನ್. ಅದಕ್ಕೆ ಅದನ್ನ ಕನ್ವಿನ್ಸ್ ಮಾಡಕ್ ಎಷ್ಟೊಂದು ಇದಿತ್ತು, ಅದು ಲೇಯರ್ಸ್ಗಳು, ಸಬ್ ಟೆಕ್ಸ್ಟ್ಗಳಲ್ಲಿ ತುಂಬಾ ಲೇಯರ್ಸ್ ಇತ್ತು ಕನ್ವಿನ್ಸ್ ಮಾಡಕ್ಕೆ. ಬಟ್ ಅವ್ರಿಗೂ ಗೊತ್ತಾಯ್ತು ಮೇನ್ ಇಂಪಾರ್ಟೆನ್ಸ್ ಬಂದು ಲೈಫಲ್ಲಿ ಹ್ಯಾಪಿನೆಸ್. ಈ ಹ್ಯಾಪಿನೆಸ್ ಅನ್ನೋ ಥರ ಇದೆ, ಸಾಕು ಇರಲಿ ಅಂತ. ಮತ್ತು ಅವ್ರವ್ರ ಚಾಯ್ಸ್ ಅಲ್ವಾ ಬಾಸ್, ಬಿಡಬೇಕು ಅವ್ರಿಗೇನೆ ಅದನ್ನು. ಈ ಕ್ಲಾರಿಟಿ ನಿಮ್ಗಿರ್ಲಿಲ್ವಾ ಮದುವೆ ಆದಾಗ? ನಾನು ಕ್ಲಾರಿಟಿ ಇದ್ದಿದ್ದಕ್ಕೆ ಮದುವೆ ಆಗಿದ್ದು ನಂದು. ಬಟ್ ಅದೇ ನಂಗೆ ಮದುವೆ ಕೆಟ್ಟದು ಅಂತ ಹೇಳ್ತಾನೆ ಇಲ್ಲ, ನನಗಲ್ಲ ಅಂತ ಹೇಳ್ತಿರೋದು. ಸೊ ಮಸ್ಟ್ ಬಿ ಗುಡ್ ಫಾರ್ ಸಮ್. ಯು ನಾಟ್ ಮೇಡ್ ಫಾರ್ ಮ್ಯಾರೇಜ್ ಅನ್ಸುತ್ತೆ. ಆ ಥರ ಅನ್ಸುತ್ತೆ. ಐ ಥಿಂಕ್ ಆ ಥರ ಹೇಳಿದವರೇ ಫಸ್ಟ್ ಮದುವೆ ಆಗೋದು ಆ್ಯಕ್ಚುಲಿ ಅಂತಿತ್ತು. ಬಟ್ ಐ ಥಿಂಕ್ ಹಿ ಈಸ್ ಲಿವಿಂಗ್ ಟು ದಟ್. ಹೌದು, ನನ್ನ ಫ್ರೆಂಡ್ ಹಂಗೆ. ಅವ್ರು 3 ಜನ ಫ್ರೆಂಡ್ಸ್ ಇದ್ರು. 3 ಜನ ಡಿಸೈಡ್ ಆಗಿರೋ ನಾವು ಮದುವೆ ಆಗಲೇಬಾರ್ದು ಅಂತ. ಅದ್ರಲ್ಲಿ ಒಬ್ಬ ಮದುವೆ ಆದ, ಇನ್ನ 2 ಹಂಗೆ ಇದ್ದಾರೆ, ಇಲ್ಲ 45-46 ವರ್ಷ. ಅವ್ರಿನ್ನೂ ಹಂಗೆ ಇದ್ದಾರೆ, ಮದುವೆ ಆಗ್ತಾ ಇಲ್ಲ ಅವರು. ತುಂಬ ಖುಷಿಯಾಗಿದ್ದಾರೆ, ಆರಾಮಾಗಿ ಓಡಾಡ್ಕೊಂಡು. ಏನಾದ್ರು ಲವ್ ಮ್ಯಾಟರು ಆ ಥರ ಏನಾದ್ರು ಇದೆಯಾ? ಏನಿದ್ರೆ ಬಾರಿ ನೀವು ಕೇಳೋಂಗೆ ನಾನು ಓಪನ್ ಪಾಡ್ಕಾಸ್ಟಲ್ಲಿ ಕೂತ್ಕೊಂಡು ಅನ್ನೋ ಮೈಂಡ್ ವಾಯ್ಸ್ ಹೆಂಗಿದೆ ಅಂದರೆ, ಈ ನನ್ನ ಮಗ ಕೇಳ್ತಾ ಇದ್ದಾನೆ ನಾನು ಹೇಳೋಂಗೆ. ನಥಿಂಗ್ ಅಲ್ಲ, ನಥಿಂಗ್. ಸೊ ಬೋರಿಂಗ್? ಇಟ್ಸ್ ನಾಟ್ ಬೋರಿಂಗ್. ಖುಷಿಯಾಗಿದೆ, He's ಎಲ್ಲಾನು ಇದೆ. He's very smart in the way everything is there and everything is not there types. ಸರಿ, ತುಂಬಾ ಡೀಪ್ ಇದೆ ಅದ್ರಲ್ಲ. ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತಲ್ಲ. ಅಲ್ಲ, ಎವ್ರಿಥಿಂಗ್ ಇಸ್ ದೇರ್, ಎವ್ರಿಥಿಂಗ್ ಇಸ್ ನಾಟ್ ದೇರ್. ಲೆಟ್ಸ್ ಗೋ ಫ್ರಮ್ ಇನ್ಸ್ಟಾಗ್ರಾಮ್ ಟು ಗ್ರಾಮಾಯಣಕ್ಕೆ ಹೋಗೋಣ. ಇಬ್ರು ಇನ್ಸ್ಟಾಗ್ರಾಮ್ ಮಾತಾಡ್ತಾ. ಈಗ ಗ್ರಾಮಾಯಣದಲ್ಲಿ ಒಂದು ಅಂಶ ಲೈಕ್ ಜನಕ್ಕೆ ತುಂಬ ಮಾತಾಡಿದ್ವಿ, ಯಾವಾಗ ಬರೀ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ. ಬಟ್ ಗ್ರಾಮಾಯಣ ಅಂಶದಲ್ಲಿ ಬಂದು ನಾನು ನೋಡಬೇಕು ಅಂತಂದ್ರೆ ಜನಕ್ಕೆ ವಾಟ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಇನ್ ಯುವರ್ ಪ್ಲೇಟ್ ಟು ಡೆಲಿವರ್ ಟು ದ ಪೀಪಲ್? ಗ್ರಾಮಾಯಣ ಇಸ್ ಅ ವೆರಿ ಪ್ಯೂರ್ಲಿ ರೂಟೆಡ್ ನಮ್ಮ ಕಲ್ಚರ್ಗೆ ಇರೋವಂಥ ಸಿನಿಮಾ. ಮೈನ್ ಅದು. ಈಗೇನಾಗ್ತಿದೆ, ನಾವು ಅಂದರೆ
ನೋಡ್ಕೊಂಬಂದಿರೋ ಸಿನಿಮಾಗಳಲ್ಲಿ ಈಗ ರೀಸೆಂಟ್ ಟೈಮ್ಸಲ್ಲಿ ಎಲ್ಲ ತುಂಬ ಹೊಡೆದಾಟ, ಗಲಾಟೆ, ಲಾರ್ಜರ್ ದ್ಯಾನ್ ಲೈಫ್ ಆ ಥರದ್ದೇನೆ ಜಾಸ್ತಿ ಮಾಡ್ತಿರೋದ ಅಲ್ವಾ ಸಾಂಗ್. ಹೌದು. ಆ ಇದರಲ್ಲಿ ಯೋಚನೆ ಮಾಡಿದ್ರೆ ಗ್ರಾಮಾಯಣ ಅಂದರೆ ಒಂದು ಊರಲ್ಲಿ ಎಷ್ಟು ವಿಷಯ ತಿಳ್ಸೋಕ್ಕಾಗುತ್ತೋ ಅಷ್ಟು ವಿಷಯ ಸಿನಿಮಾದಲ್ಲಿ ತಿಳಿಸಿದ್ದಾರೆ. ಮತ್ತು ಆ ಊರಲ್ಲಿರೋರ ಮಧ್ಯೆನೇ ನಡೆಯುವಂಥ ಕಥೆ ಇದು. ಅವ್ರವ್ರ ಕಾನ್ಫ್ಲಿಕ್ಟ್ಸ್, ಅವ್ರವ್ರದ್ದು ವಿಚಾರಗಳನ್ನ ಹೇಳಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೂ ತುಂಬ ಸ್ಪೇಸ್ ಕೊಟ್ಟು ಇವಾಗ ಅದನ್ನು ನೋಡಿದ ತಕ್ಷಣ ನಮ್ಗೆ ಅನ್ಸತ್ತೆ, ಗುರು ಇವ್ನು ನಮ್ಮೂರಲ್ಲಿ ಇದ್ನಲ್ಲ ಗುರು, ಇದೇ ಥರದವನು ಒಬ್ಬ ಅನ್ನೋದು ಫೀಲ್ ಆಗುತ್ತೆ. ಆ್ಯಂಡ್ ಕೆಟ್ಟವರು ಒಳ್ಳೆಯವರು ಅದನ್ನೆಲ್ಲ ಬಿಟ್ಟರೆ ಒಂದು ಊರಲ್ಲಿ ಎಷ್ಟು ಚೆನ್ನಾಗಿರ್ತಾರೆ ಎಲ್ಲರೂ ಅನ್ನೋ ವಿಚಾರನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನಾನು ಇನ್ಫ್ಯಾಕ್ಟ್ ಟ್ರೇಲರ್ ನೋಡ್ಬಿಟ್ಟು ಹೇಳಿದೆ ಡೈರೆಕ್ಟ್ರಿಗೆ, ನನಗೆ ತುಂಬ ಖುಷಿಯಾಗೋಯ್ತು ಅವತ್ತು ನೋಡ್ಬಿಟ್ಟು ಹೇಳಿದೆ. ನನಗೆ ಒಂಥರ ಒಂದು ಹೊಸ ಫೀಲ್ ಸಿಕ್ತು ಚಂದ್ರು ನನಗಿದು ನೋಡಿ. ಇದನ್ನು ಇಷ್ಟೇ ನೀವು ನೀಟಾಗಿ ಇದನ್ನು ಜನಕ್ಕೆ ಫಸ್ಟು ಟ್ರೇಲರ್ನ ಲಾಂಚ್ ಮಾಡಿ 100% ಜನ ಬರ್ತಾರೆ ಥಿಯೇಟ್ರಿಗೆ ಅಂತಂದು. ನನ್ನ ಕ್ಯಾರೆಕ್ಟರ್ ಸೀನಾ ಅಂತ. ಸೊ ಸೀನಾ ಬಂದು ಯಾವ ಥರ ಅಂದರೆ, ಈಗ ಪ್ರತಿಯೊಂದು ಊರಲ್ಲೂ ಸೀನಾ ಥರ ತುಂಬ ಜನ ಇರ್ತಾರೆ. ಅದೇ ಈಗ ಹಳ್ಳಿಗಳಲ್ಲಿರೋ ಯುವಕರ ಒಂದು ಎಕ್ಸಾಂಪಲ್ ಅದು. ಸೊ ಅವ್ರು ಯಾರಿಗೂ ಕ್ಲಾರಿಟಿ ಇರಲ್ಲ. ಸೊ ಯಾವಾಗಲೂ ಕ್ಲಾರಿಟಿಗೆ ಹುಡುಕ್ತಾ ಇರ್ತಾರೆ, ಬೇರೆ ಬೇರೆ ದಾರಿಗಳಿರುತ್ತೆ. ಒಂದು ರೈಟ್ ದಾರಿ ಚೂಸ್ ಮಾಡ್ತಾರೆ, ಲೈಫಲ್ಲಿ ಒಂದು ಕ್ಲಾರಿಟಿ ಬರುತ್ತೆ. ಆಮೇಲೆ ಒಬ್ಬ ನಾರ್ಮಲ್ ಪರ್ಸನ್ನು ಸೊಸೈಟಿಗೆ ಏನು ಮಾಡ್ಬೋದು ಅದು ಸೀನಾ ಮಾಡ್ತಾನೆ. ಸೊ ತುಂಬ ಬಿಲೀವಬಲ್. ಸೊ ಈಗ ನಮ್ಮ ಸಿನಿಮಾ ನೋಡ್ಕೊಂಡು ಬಂದರೆ ನಿಮಗೆ ಇದು ನಾನು ಮಾಡ್ಬೋದು ಅಂತ ಅನಿಸುತ್ತೆ, ನಾನು ಈ ಸ್ಟೆಪ್ ತೊಗೊಳ್ಬೋದು ಅಂತ ಅನಿಸುತ್ತೆ. ಸೊ ಇಮಿಡಿಯೇಟಾಗಿ ರಿಲೇಟ್ ಆಗುತ್ತೆ. ಸೊ ಆಮೇಲೆ ಇಡೀ ಕಥೆನ ಈ ಕ್ಯಾರೆಕ್ಟರ್ ಮೂಲಕ ಹೇಳ್ಕೊಂಡು ಬರ್ತಾರೆ. ಸೊ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಐ ಥಿಂಕ್ ಮೇಘಾ ಶೆಟ್ಟಿ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಲೈಕ್ ದ ವೇ ಶಿ ಈಸ್ ಪೋರ್ಟ್ರೇಡ್ ತುಂಬ ಬೋಲ್ಡ್ ಆಗೇ ಇರೋಂಥದ್ದು ಕೂಡ. ಕರೆಕ್ಟ್. ಎಲ್ಲ ಕ್ಯಾರೆಕ್ಟರ್ನ ಸುಮ್ಮನೆ ಸೈಡ್ ಲೈನ್ಗೆ ಬರೆದಿರಲಿಲ್ಲ, ಆರ್ ಟು ಸಪೋರ್ಟ್ ದ ಮೇನ್ ಕ್ಯಾರೆಕ್ಟರ್ ಬರೋದಿಲ್ಲ. ಸೊ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಪ್ಲೇಸ್ ಇನ್ ದಿಸ್ ಮೂವಿ. ಸೊ ನಿಮಗೆ ಎಲ್ಲ ಕ್ಯಾರೆಕ್ಟರ್ ತಲೆಯಲ್ಲಿ ಉಳಿಯುತ್ತೆ. ಸೊ ಎಲ್ಲ ಕ್ಯಾರೆಕ್ಟರ್ಗೂ ಸ್ಟೋರಿ ಮುಂದೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಲೂಸ್ಲಿ ಯು ಸೆಡ್ 90s ಬೇಸ್ಡ್ ಇರೋದ್ರಿಂದ, ಅಂದರೆ ದ ಲೇಟ್ 90s, ಹಾಗಾಗಿ ದಿ ಸಾಂಗ್ ರೀಮಿಕ್ಸ್ ಮಾಡಿದ್ದಕ್ಕೆ ಅದರ ರೀಸನ್ ಇದೆಯಾ? ಅಂದರೆ ಒಂದು ಶಿವಣ್ಣ ಅವ್ರ ಸಿನಿಮಾದ ಹಾಡು ತೊಗೊಂಡು ರೀಮಿಕ್ಸ್ ಮಾಡಿದ್ದು ಅದು ನಮ್ಮ ಪ್ರೊಡ್ಯೂಸರ್ಸ್ ಕಾಲ್. ಹೇಗಿದ್ರು ಕಾಪಿ ರೈಟ್ ಬರಲ್ಲ ಮಾಡ್ಬೇಕು ಅಂತ. ಆಮೇಲೆ ನಮಗೂ ಏನ್ ಅನ್ಸ್ತು ಅಂದ್ರೆ, ಇದು ತುಂಬಾ ರಿಯಲಿಸ್ಟಿಕ್ ಸಿನಿಮಾ. ಸೊ ಒನ್ ಪಾಯಿಂಟ್ ಅಲ್ಲಿ ಸುಮ್ನೆ ಜನ ಆಚೆ ಹೋಗಿ ತಿರ್ಗಾ ಒಳಗಡೆ ಬರಕ್ಕೆ ಅದೊಂದು ಬ್ರೀದರ್ ತರಾನು ಅನ್ಸುತ್ತೆ. ಬಟ್ ಆ ಥರ ಆಡ್ಕೊಟ್ಬಿಟ್ರೆ ಬ್ರೀದರು ಇಲ್ವಲ್ಲ. ಯಾವುದು ಅಲ್ಲ, ಆ ಥರ ಆಡ್ಕೊಟ್ರೆ ಬ್ರೀದರ್ ಅಂದ್ರೆ ಲೈಕ್ ಫ್ರಮ್ ದ ಮೂವಿ ಅಂದ್ರೆ ಓಕೆ ಯಾ ಯು ಆರ್ ಫುಲ್ಲಿ ಇನ್ ರಿಯಾಲಿಟಿ. ಒಂದು ಡ್ರೀಮ್ ಸೀಕ್ವೆನ್ಸ್ ತರ ಸುಮ್ನೆ ಹಿಂಗ್ ಹೋಗಿ ಬರಕ್ಕೆ. That was a very good call from the producers, because ಆ ಸಾಂಗ್ ಬಂದಿದ್ದಾನೆ ಬ್ಲಾಸ್ಟ್ ಆಗೋಯ್ತು. ಲಹರಿ ಅವ್ರಿಗೆ ಎಷ್ಟು ಸಿನಿಮಾ ಮಾಡ್ಬಿಟ್ರೆ, ಈ ಸುಮ್ನೆ ದುರಂದರಲ್ಲಿ ಒಂದು ಎಲ್ಲಾ ತೆಗೆದು ಸಾಂಗ್ ಗಳನ್ನ ತೆಗೆದು ರೀಮಿಕ್ಸ್ ಮಾಡೋದಕ್ಕೆ ಐ ಥಿಂಕ್ ನವೀನ್ ಅವ್ರು ಕೂಡ ಈ ಸಿನಿಮಾಲ್ ಇದೆ, ಅದು ಈ ಸಿನಿಮಾಲ್ ಇದೆ. ಹೌದಾ? ನೋಡ್ಬೇಕು, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್. ಒನ್ ಥಿಂಗ್ ಪೀಪಲ್ ಕಂಪ್ಲೀಟ್ಲಿ ಮಿಸ್ಅಂಡರ್ಸ್ಟುಡ್ ಅಬೌಟ್ ಯು ಗೈಸ್ ಅಂದ್ರೆ? ನನ್ನ ಅಂಡರ್ಸ್ಟ್ಯಾಂಡೇ ಕರೆಕ್ಟ್, ಅದು ನಿಜ ಅನ್ಸುತ್ತೆ. ಅದು ಇಬ್ಬರನ್ನೂ ಅರ್ಥ ಮಾಡ್ಕೊಂಡಿಲ್ಲ ಯಾರು ಕರೆಕ್ಟ್ ಆಗ. ಜನನ ಅಥವಾ ಇಂಡಸ್ಟ್ರಿ ಅವ್ರನ್ನ? ಜನ ಅಂದ್ರೆ ಇಲ್ಲ, ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳಕ್ಕೆ ನಾನು ಸ್ವಲ್ಪ ಟೈಮ್. ಇದು ನಾವು ಗುರುಜಿ ಜೊತೆ ಗುರುಗಳೇ ನಮಸ್ಕಾರ. ಅದು ಆಲ್ರೆಡಿ ಇದಾರೆ ವಿನಯ್ ಗುರುಜಿ. ಇನ್ನೊಬ್ರು ಇವಾಗ ಈಗ ಮನೆಯವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದು ಏನಾದ್ರು ಇದೆಯಾ ಆ ಥರ? ಮನೆಯವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದಿಲ್ಲ. ಮನೆಯವ್ರು ಯಾವತ್ತೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ. ಮನೆಯವರು ಅರ್ಥ ಮಾಡ್ಕೊಂಡಿರೋದೇ ಕಮ್ಮಿ ಅನ್ಸುತ್ತಲ್ಲ. ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲ, ಅಥವಾ ತುಂಬಾ ಅರ್ಥ ಮಾಡ್ಕೊಂಡು ಬಿಟ್ಬಿಟ್ಟಿದ್ದಾರೆ ಸುಮ್ಮನೆ. ಏನಾನ ಮಾಡ್ಕೋಗುರು ಬೇಡ ಅಂತ ಅರ್ಥ ಆಗಿಲ್ಲ ಅವ್ರಿಗೆ. ಇದು ಮೋಸ್ಟ್ಲಿ ಫುಲ್ ಅರ್ಥ ಆಗಿಲ್ಲ ಸುಮ್ಮನೆ. ಯೋಗಿ ನಿಮ್ಮ ವಿಷಯದಲ್ಲಿ ಸೇಮ್. ಏನ್ ಕೋಪ ಜಾಸ್ತಿ ಯೋಗಿಗೆ ಅಂತಾರಪ್ಪ, ಅದೇನು ಅರ್ಥ ಇಲ್ಲ ನನಗೆ. ಆಕ್ಚುಲಿ ಡೈರೆಕ್ಟರ್ ಮೆಚ್ಚಿದೆ ಸರ್, ಕರೆಕ್ಟ್ ಆಗಿರೋ ಆಂಟಗನಿಸ್ಟ್ ಪ್ರೊಟಗನಿಸ್ಟ್ ಒಂದೇ ತರ ಇರೋ. ಓಕೆ, ಕಾಂಪ್ಲಿಮೆಂಟ್ ಯು ರಿಸೀವ್ ಆಫನ್
ಬಟ್ ಡೋಂಟ್ ಬಿಲೀವ್ ಯುವರ್ ಸೆಲ್ಫ್. ಆ ಥರ ತುಂಬ ಯಾರು ಕಾಂಪ್ಲಿಮೆಂಟ್ ಮಾಡಿಲ್ಲ ನನಗೆ. ನಾರ್ಮಲ್ ಆಗನೆ ಚೆನ್ನಾಗಿ ಆಕ್ಟ್ ಮಾಡ್ತೀಯ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ, ಅಂದ್ರೆ ಅದನ್ನೇ ಇದೆಲ್ಲ ಒಪ್ಕೊಂತೀನಿ ನಾನು. ಅದನ್ನ ಈ ಥರದ್ದು ಒಪ್ಕೊಂತೀನಿ. ಅಂದ್ರೆ ನಂಬಕ್ಕೆ ಆಗದೆ ಇರೋಂಥದ್ದು ಕಮೆಂಟ್ಸ್ ಅಥವಾ ಕಾಂಪ್ಲಿಮೆಂಟ್ಸ್ ಯಾವುದು ಬಂದಿಲ್ಲ ಅಂತ. ಅದೇ ನಮ್ಮನ್ನ ಒಬ್ಬ ನೀವು ಋತಿಕ್ ರೋಷನ್ ಥರ ಇದೆ ಅಂತ ಹೇಳಲ್ಲ, ಯಾರು ಹೇಳಲ್ಲ. ಹೇಳಿದ್ರೆ ಅಲ್ಲೇ ಹೊಡಿತೀವಿ. ಹಲೋ ಯು ಹ್ಯಾವ್ ಡ್ಯಾನ್ಸ್ಡ್ ವೆಲ್ ಆಲ್ಸೋ. ಅಲ್ಲ ಡ್ಯಾನ್ಸ್ ಮಾಡಿದ್ದೀವಿ ನಾವು, ನೋಡಕ್ ನೀನು ಹಂಗಿದ್ಯಾ ಅಂದ್ಬಿಟ್ರೆ ನಮಗೆ ಗೊತ್ತಾಗಲ್ವಾ ಆ ಥರ. ನನಗೆ ಏನು ವಿನಯ್ ವಿಲ್ ಬಿ ಲೈಕ್ ಅವ್ರು ಯಾವಾಗ ಕಾಂಪ್ಲಿಮೆಂಟ್ ಮಾಡಿದ್ರು ನಂಗೆ ಗೊತ್ತೂ ಆಗಿಲ್ಲ ನಾನು ಟೆನ್ಷನ್ನೇ ಕೊಟ್ಟಿರಲ್ಲ ಅನ್ಸುತ್ತೆ. ಬಟ್ ಏನು ಅದೇ ಇದು ನಿಮ್ಗೆ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ತೀರಾ ಅಂತ. ಆ್ಯಂಡ್ ಯು ಡೋಂಟ್ ಬಿಲೀವ್ ಇನ್ ಇಟ್. ಐ ಬಿಲೀವ್ ಇನ್ ಇಟ್, ಬಟ್ ಇಟ್ಸ್ ನಾಟ್, ಬಟ್ ಅದು ನಂಗೆ ಬರೋ ಸ್ಕ್ರಿಪ್ಟೇ ಆ ಥರ. ಅಂದರೆ 2-3 ಒಳ್ಳೆ ಸ್ಕ್ರಿಪ್ಟಲ್ಲಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು. ದ ರಿಯಲ್ ಯು ಆ್ಯಂಡ್ ದಿ ಆಕ್ಟರ್ ಯು, ಹೌ ಡಿಫ್ರೆಂಟ್ ಆರ್ ದೇ? ಮೀನ್ಸ್ ಲೈಕ್ ಆಕ್ಟರ್ ಒಂದು ಪರ್ಸನಾಲಿಟಿ ನಾಟ್ ಅ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ಗೂ ಮತ್ತೊಂದು ರಿಯಲ್ ಲೈಫ್ಗೂ ಹೌ ಡಿಫ್ರೆಂಟ್ ಆರ್ ದೇ? ಅಫ್ಕೋರ್ಸ್ ಅದು ನಂಗೆ ಅನ್ಸುತ್ತೆ ಆಲ್ಮೋಸ್ಟ್ ಸೇಮ್. ಒಂದು 20 minutes 20% ಇಲ್ಲಿ ಡಿಫ್ರೆನ್ಸ್ ಇರ್ಬೋದು, ಬಟ್ ಆಲ್ಮೋಸ್ಟ್ ಸೇಮ್. ದ ರಿಯಲ್ ಮೀ ಆ್ಯಂಡ್ ದ ದಟ್ಸ್ ವೆರಿ ರೇರ್, ವೆರಿ ರೇರ್. ಐ ಆಮ್ ಶೂರ್ ಇವನ್ ದ ಸೇಮ್ ಅನ್ಸುತ್ತೆ. ಐ ಥಿಂಕ್ ಅಷ್ಟು ಅಂದರೆ ಇದಕ್ಕೇನು ಹೊಡೆದಾಟ ಬಡದಾಟ ಆ ಥರದ್ದೇನೂ ಇಲ್ಲ. ಮಾಡೋದು ಕ್ಯಾರೆಕ್ಟರ್ಗಳು ಆ ಥರ. ಬಟ್ ನಗದು ನಗ್ಸೋದು ಜಾಯ್ಫುಲ್ ಆಗಿರ್ಬೇಕು ಅನ್ನೋದು ಮತ್ತು ಅದು ನಿಜ ಅಷ್ಟೇ. ಒನ್ ಕ್ರಿಟಿಸಿಸಮ್ ಅಬೌಟ್ ಯು ದಟ್ ಆಕ್ಚುಲಿ ಹರ್ಟ್? ಅಬೌಟ್ ಮೀ ದಟ್ ಆ್ಯಕ್ಚುಲಿ ಹರ್ಟ್, ನನಗೆ ಸೆಕೆಂಡ್ ಮೂವಿಯಲ್ಲಿ ಬಂದಿತ್ತು. ಸೆಕೆಂಡ್ ಮೂವಿಯಲ್ಲಿ ಯಾವುದೋ ಒಬ್ಬರು ಮೀಮ್ ಮಾಡಿದರು, ವಿನಯ್ಸ್ ಎಕ್ಸ್ಪ್ರೆಷನ್ ಅಂತ, ಎಲ್ಲದಕ್ಕೂ ಒಂದೇ ಥರ ಫೋಟೋ ಹಾಕಿ. ಹೌದಾ? ನಾನು ನೋಡಿ ಅವಾಗ ರನ್ ಆಂಟೋನಿ ಟೈಮ್ ಅಲ್ಲಿ. ಓಕೆ, ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರೀ ಜನಕ್ ಜನಕ್. ಅವಾಗ ನಗು ಬಂತು ಆ್ಯಕ್ಚುಲಿ ಫಸ್ಟು, ಸಕ್ಕದಾಗಿ ಮಾಡಿದ್ದಾರೆ ಅಂತ. ಆಯ್ತು ಬಿಡಿ ಅಂತ. ನಿಮಗೆ? ನಥಿಂಗ್. ಹೌದಾ? ಏನೋ ತಟ್ಟಲ್ವಲ್ಲ ಅದಲ್ಲ, ಅದು ತಡ್ದೇ ಇರೋ ಜೀವ ಇದು, ಒಂಥರ ರಾಕ್ ಸಾಲಿಡ್ ಇದ್ದಂಗೆ, ಬಂಡೆ ಬಂಡೆ. ಏನೋ ಅನ್ಸಲ್ಲ. ಯುವರ್ ಬಿಗ್ಗೆಸ್ಟ್ ಇನ್ಸೆಕ್ಯೂರಿಟಿ? ಮೈ ಬಿಗ್ಗೆಸ್ಟ್ ಇನ್ಸೆಕ್ಯೂರಿಟಿ ಐ ಥಿಂಕ್ ಇಲ್ಲ. ಏನು ಇಲ್ವಾ ವಿನಯ್? ಕಮಾನ್, ಏನು ಇಲ್ವಾ? ಇನ್ಸೆಕ್ಯೂರಿಟಿ ನಿಜ ಇಲ್ಲ. ಮುಂಚೆ ಎಲ್ಲ ಇತ್ತು ಅನ್ಸುತ್ತೆ, ಇವಾಗಿಲ್ಲ ಅದು. ಅಂದರೆ ಐ ಡೋಂಟ್ ನೋ ಹೌ ಟು ಫ್ರೇಮ್ ದಿಸ್, ಬಿಕಾಸ್ ಫೀಲ್ ಅನ್ಸ್ಬೇಕಲ್ವ ಏನಕ್ಕಾದರೂ ಆ ಥರ ಅಂತ. ಈ ಥರದ್ದೇನು ಅನ್ಸಲ್ಲ. ಅದು ಸೇಮ್ ಅಲ್ವಾ? ಏನಾರು ಅನ್ಸ್ಬೇಕು ಅಂದ್ರೆ ಅನ್ಸೋದು ಇಲ್ಲ. ಆ ಥರ ಗೊತ್ತಿಲ್ದಿರ ಏನಾರು ಆಗಿರ್ಬೋದು, ಬಟ್ ಅದನ್ನ ಅದೇ ಅಂತ ಹೇಳಕ್ಕಾಗ್ತಿಲ್ಲ. ಐ ಲೈಕ್ ದಿಸ್ ಆನ್ಸರ್. ಅಂದ್ರೆ ನಿಮ್ಮನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅವಾಗ ಗೊತ್ತಾಗಿರ್ಬೋದು ಅವ್ರಿಗೆ. ಪ್ರಾಯಶಃ ನಿಮ್ಮ ಹೆಂಡತಿ ಬಂದು ಇದಿರಬಹುದು ಅನ್ಸುತ್ತೆ. ಅವಳು ಕರೆಕ್ಟಾಗಿ ಹೇಳ್ಬಿಡ್ತಾಳ ಇದೇ ಅಲ್ವಾ ಅಂತ. ಸೊ ಇದಿರಬಹುದು ಅಂತಂದು ಹೇಳಲ್ಲ, ಇದೇ ಅದು ಅಂತಂದು ಹೇಳ್ತಾಳ. ವಿನಯ್ ಜೀವನದಲ್ಲಿ ಯಾರು ಹೇಳ್ತಾರೋ ಅದು ಗೊತ್ತಿಲ್ಲ. ಸೊ ನನಗೆ ಗೊತ್ತು, ಬಟ್ ನಾನು ಹೇಳಲ್ಲ. ಪ್ರೋಮೋದಲ್ಲಿ ನಿಮಗೆ ಸಿಕ್ತು ಇವಾಗ ಒಂದು ತಮ್ನೇಲ್ಗೆ ನಾನು ಹಾಕೊಂಡ್ ಬಿಡಕ್ಕೆ ಅಂತ. ಓಕೆ, ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ಕ್ರೈಡ್? ಅಂದ್ರೆ ಲಾಸ್ಟ್ ಹತ್ತಿದ್ದು ಯಾವಾಗ, ಏಕೆ? ನಾನು ಐ ಕೀಪ್ ಕ್ರೈಯಿಂಗ್ ಆಲ್ ದ ಟೈಮ್. ನನಗೆ ಯಾವ್ದಾದ್ರು ರಿಯಾಲಿಟಿ ಶೋ ಅಲ್ಲಿ ಗೋಲ್ಡನ್ ಬಜಾರ್ ಹೊಡೆದ್ರೆ ಹೇಳು ಬರುತ್ತೆ. ನನಗೆ ಯಾರಿಗಾನು ರಾಮಚಂದ್ರ ನಾನು ಆ ಥರ ನಾನು ತುಂಬ ಯಾರಾದರೂ ಅದೆಲ್ಲ ತುಂಬ ಆಗುತ್ತೆ. ಬಟ್ ತುಂಬ ಅಂದರೆ ಪರ್ಸ್ನಲಿ ಹತ್ತಿರೋದಂದರೆ ಸುಮಾರು ವರ್ಷ ಆಗಿದೆ. ಗುಡ್. ಅಥವಾ ಆನಂದ ಬಾಷ್ಪ? ಅದೇ ಹೇಳಿದ್ನಲ್ಲ, ಗೋಲ್ಡನ್ ಬಜಾರ್ ಹತ್ತಿದ್ರು ಅಳು ಬರುತ್ತೆ. ಅಥವಾ ಇನ್ನೊಬ್ರು ಸಕ್ಸಸ್ ನೋಡಿದಾಗಲೂ ಒಂದು ಸ್ವಲ್ಪ ಅಳು ಬರುತ್ತೆ. ಅಂದ್ರೆ ಅವ್ರ ಹ್ಯಾಪಿನೆಸ್ ನಾನು ನೋಡಿ. ಪ್ರೀವಿಯಸ್ ಕ್ವಶನ್ಗೆ ಉತ್ತರ ಬಂತಿಲ್ಲಿ. ಆ ಥರದ್ದು ಅಂದರೆ ಖುಷಿ ಆಗತ್ತೆ. ಖುಷಿ ಆಗಕ್ಕೆ ನಿಮ್ಗೇನು ಇಂಥದ್ದೇ ಆಗಬೇಕು ಅಂತ ಏನಿಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಖುಷಿ ಆಗತ್ತೆ ಆ ಥರ. ವಿನಯ್ ಅವರೇ? ಏನೂ ಇಲ್ಲ ಅನ್ಬೇಡ, ಏನಾದ್ರು ಹೇಳ್ಬೇಕು ಇವಾಗ. ಎಕ್ಸಾಕ್ಟ್ಲಿ, ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅಂತ ಆಗ್ತಾರೆ. ಇದೇ ಏನೂ ಇಲ್ಲ ರೌಂಡ್ ಇದು.
ಸುಮ್ಮನೆ ಏನಾದ್ರು ಹೇಳ್ಬೇಕು. ಎಲ್ಲ ಹೇಳ್ಬೇಕು ಇವಾಗ. ಹತ್ತಿಲ್ಲ ರೀಸೆಂಟಾಗಿ. ಅದೇ ಈಗ ರೀಸೆಂಟಾಗಂತೂ ನಿಜ ಹತ್ತಿಲ್ಲ. ಮತ್ತೆ ನಾ ಕೇಳಿದ್ ರೀಸೆಂಟ್ ಅಂತ ಕೇಳಿಲ್ಲ, ವೆನ್ ವಾಸ್ ದ ಲಾಸ್ಟ್ ಟೈಮ್ ಅಂತ ಕೇಳಿಲ್ಲ. ಲಾಸ್ಟ್ ಟೈಮ್. ಸೊ ದರ್ ಇಸ್ ಅ ಡಿಫರೆನ್ಸ್. ಲಾಸ್ಟ್ ಟೈಮ್ ರೀಸೆಂಟ್ ಅಲ್ವಾ, ತುಂಬಾ ಎಂದ್ರೆ ಮರ್ತೋಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ ಅಲ್ವಾ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳೋದು, ಗೋಲ್ಡನ್ ಬಜರ್ ಗಿನ್ನ ಬೇಕಾ. ಇದನ್ನ ಕುತ್ಕೊಂಡು ನಾನು ಜಿ ಟಿವಿಗೆ ಶೋ ಮಾಡ್ಕೊಟ್ಟಿದ್ರೆ ಚೆನ್ನಾಗಿರೋದು. ಹೌದು. ನಂಗೆ ಆಕ್ಚುಲಿ ತುಂಬಾ, ನಂಗೆ ಮೂನ್ ನೋಡಿದ್ರೆ ತುಂಬಾ ಚೆನ್ನಾಗಿರೋದು. ಒಂದೊಂದ್ಸಲಿ ಕಾಣಿಸುತ್ತಲ್ಲ ಫುಲ್ ಮೂನ್ ಅವಾಗಳು ಬರುತ್ತೆ. ಸಿ ಬರತ್ತಲ್ವಾ. ಎಂತ ಉತ್ತರ ಇದು, ಏನು ಗೊತ್ತಿಲ್ಲ ಅನ್ನೋದಕ್ಕಿನ್ನ ಏನಾರು ಹೇಳ್ಬೇಕಪ್ಪ ನೀನು. ಏನು ಇಲ್ಲ ಪ್ರೋಮೋಗೆ ಏನ್ ಕಟ್ ಮಾಡ್ತಾರ ಪಾಪ. ಏನು ಇಲ್ಲ. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಆ ತರ ಕಾಂಟೆಕ್ಸ್ಟ್ ಅಲ್ಲಿ ಅಳು ಬರುತ್ತ, ಅಂದ್ರೆ ಆ ಹಾಡಿನ ತರ. ಯಾರು ಇಲ್ವಲ್ಲ ಜೊತೆಗೆ ಅಂತ ಅಳು ಬರ್ಬೋದು, ನಿಜ ಅದು. ಏಕಾಂಗಿ ಸಂಚಾರಿ. ಓ ಅಲ್ಲ, ಬಟ್ ಅದಕ್ ಮುಂಚೆ ಸ್ವಲ್ಪ ಹೇಳ್ಬಿಟ್ರಲ್ಲ ಯೋಗಿ ಅವರು, ನನ್ಗೆ ಗೊತ್ತಿದೆ ಹೇಳಲ್ಲ ಅಂತ. ಸೊ ಕೇರ್ ಆಫ್ ಇನ್ಮೇಲಿಂದ ಯಾರಾದ್ರೂ ವಿನಯ್ ಲೈಫಲ್ಲಿ ಏನಾದ್ರು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ರೆ ಈಸ್ ಕಾಂಟ್ಯಾಕ್ಟ್ ಯೋಗಿ. ನನ್ನ ಜೀವನದಲ್ಲಿ ಯಾವತ್ತೂ ಏನೂ ಮುಚ್ಚಿಡಲ್ಲ, ಹೇಳಲ್ಲ ಅಷ್ಟೇ. ಓಕೆ, a phase of life you never want to revisit, or you want to, okay, ಒಂದು never want to revisit and you want to visit, ಎರಡು. There was one instance under lockdown ಟೈಮಲ್ಲಿ where I was called for ಇದು ಈ ಡ್ರಗ್ಸ್ ಎಲ್ಲ ನಡೀತಿತ್ತಲ್ಲ, ಕರೆಕ್ಟ್, ಅದರಲ್ಲಿ they had called me also. ಸೊ ಆ ಪಾರ್ಟ್ I don't want that to happen. ಅಂದರೆ I just want to forget that. ಅಂದರೆ it took me almost 4 years to come out of it, that humiliation. ತುಂಬಾ ದೊಡ್ಡದಾಗಿ ಅನಿಸ್ತದೆ ಇದು ಅಂದ್ರೆ. ಇಲ್ಲ, ಬಿಕಾಸ್ ಐ ಹ್ಯಾಡ್ ನಥಿಂಗ್ ಟು ಡೂ ವಿತ್ ದಟ್. ಸೊ ಐ ಜಸ್ಟ್ ಕಾಲ್ಡ್. ಅವಾಗ ತಾನೇ ನನಗೆ ಮಗು ಆಗಿತ್ತು, 1 ವರ್ಷದ ಮಗಳಿದ್ಲು. ಸೊ ನನ್ನ ಮೈ ಲೈಫ್ ವಾಸ್ ವೆರಿ ಡಿಫ್ರೆಂಟ್ ಅವಾಗ. ಐ ವಾಸ್ ಸೋ ಹ್ಯಾಪಿ ವಿತ್ ಮೈ ಫ್ಯಾಮಿಲಿ. ಆ್ಯಂಡ್ ಸೊ ಆಲ್ ಆಫ್ ಅ ಸಡನ್ ಅದಾಯಿತು. ಅಂದರೆ ಕಾಲ್ ಮಿ, ಆ್ಯಂಡ್ ಏನೂ ಇರಲಿಲ್ಲ ಅಲ್ಲಿ. ಬಿಕಾಸ್ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು ಅನುಶ್ರೀ ಶೋ ಅಲ್ಲಿ. ಸೊ ಅದರಿಂದ ಕರೆದ್ರು ನನ್ನ. ಆ್ಯಂಡ್ ಅಲ್ಲಿ ಮಾತಾಡಿದ್ದಂಥ ಒಂದಷ್ಟು ಮಾತುಗಳು ಮೀಡಿಯಾದಲ್ಲಿ, ಸೊ ಇದೆಲ್ಲ ತುಂಬ ಹಿಂಸೆ ಆಯಿತು. ಆ್ಯಂಡ್ ಇಟ್ ಟುಕ್ ಮಿ ಆಲ್ಮೋಸ್ಟ್ 4 years ಟು ಕಮ್ ಔಟ್ ಆಫ್ ದಟ್. ನನಗೆ ಯಾರಾದರೂ ಪಕ್ಕದಲ್ಲಿ ಸುಮ್ಮನೆ ಆಂಗ್ಸೈಟಿ ಅಂತ ಮಾತಾಡಿದ್ರೆ ತಡೆಯೋಕ್ಕಾಗ್ತಿರ್ಲಿಲ್ಲ. ಸೊ ಆ ಲೆವೆಲ್ಗೆ ಆಗೋಗ್ತಾ ಇತ್ತು ನನಗೆ. ಪ್ಯಾಲ್ಪಿಟೇಷನ್ಸ್, ಆಂಗ್ಸೈಟಿ ಇದೆಲ್ಲ ಸಿಕ್ಕಾಬಿಟ್ಟೆ ಇದಾಗೋದು. ಸೊ ಇವಾಗ ಒಂದು ಲೈಕ್ 6 to 7 months ಥ್ಯಾಂಕ್ ಗಾಡ್ ಆ ಥರದ್ದೇನೂ ಇಲ್ಲ. ಸೊ ಇಟ್ ವಾಸ್ ವೆರಿ ಹಾರ್ಡ್. That took a lot of time then in that case. ಮತ್ತೇನಾಗುತ್ತೆ ಗೊತ್ತಾ, ಸೊಸೈಟಿಯಲ್ಲಿ ಈವನ್ ಇಫ್ ಯು ಸೇ ದಟ್ ಯು ಡೋಂಟ್ ಕೇರ್ ಯಾರೇನು ಅನ್ಕೋತಾರೆ ಅಂತ, ಬಟ್ ದೇರ್ ಈಸ್ ಆಲ್ವೇಸ್ ಅ ಸಬ್ಕಾನ್ಷಿಯಸ್ ಮೈಂಡ್ ವೇರ್ ಯು ಫೀಲ್ ದಟ್ ಅಯ್ಯೋ ಜನ ಏನಾರು ಅನ್ಕೊಂಡ್ಬಿಡ್ತಾರೆ ಅಂತ. ಆ್ಯಂಡ್ ಎಲ್ಡರ್ಲಿ ಪರ್ಸನ್ಸ್ ಆ್ಯಂಡ್ ಯಾರು ನಿಮ್ಮನ್ನು ನೋಡೋ ರೀತಿನೇ ಚೇಂಜ್ ಆಗೋಗುತ್ತೆ. ಆನೆಸ್ಟ್ಲಿ ಸ್ಪೀಕಿಂಗ್ ಯೋಗಿ ಮರೆತು ಬಿಡ್ತಾರೆ ಅನ್ಸುತ್ತೆ. ಈಗ ನಾನು ಈಗ ಮರಿತಾರೆ ಗೊತ್ತು, ಬಟ್ ಆ ಹ್ಯುಮಿಲಿಯೇಷನ್ ನಮ್ಗಾಗಿರುತ್ತಲ್ಲ, ಸೊ ಅದನ್ನು ಮರೆಯೋಕ್ಕಾಗಲ್ಲ ಅಂತ ಹೇಳೋದು. ನಾವು ಮರಿಬೋದು, ಬಟ್ ಕರೆಕ್ಟ್ ಅದಾಗಲ್ಲ, ಭಾರಿ ಹಿಂಸೆ ಆಗತ್ತೆ ಅದು. ಶೋರ್ ಅದ್ರ ಜೊತೆಗೆ ಫ್ಯಾಮಿಲಿಯವರು ಅದನ್ನ ಹೆಂಗ್ ತಗೊಂಡಿರ್ತಾರೆ ಅನ್ನೋದು ಕೂಡ ಇರುತ್ತಲ್ಲ. ಹೌದು, ಅವ್ರಿಗೂ ಕೂಡ. ಅಂಡ್ ಫಾರ್ ಏನು ಇಲ್ದೇ ಇರೋದಕ್ಕೆ ತಗೊಳ್ಳೋ ಹ್ಯುಮಿಲಿಯೇಷನ್, ದಟ್ ಇಸ್ ಒನ್ ಮೋರ್. ಹೌದು. ಅಂಡ್ ವಾಟ್ ಯು ವಾಂಟ್ ಟು ವಿಸಿಟ್? ಸಕ್ಸಸ್. Very nice. Both the answers I like it actually. ವಿಸಿಟ್ ಬಂದು ಯಾವಾಗಲೂ ಬಂದು ನಮ್ಮ ಹಳೆ ಮನೆ ಸಾಶ್ ನಗರ್, ಆ ಜಾಯಿಂಟ್ ಫ್ಯಾಮಿಲಿ, ತಾತ ಚಿಕ್ಕಪ್ಪ ಎಲ್ಲರೂ ಒಂದೇ ಮನೇಲಿದ್ವಿ. ಆಲ್ಮೋಸ್ಟ್ ಒಂದು 50 ಜನ ಇದ್ವಿ. ಸೊ ಅದು ಸಖತ್ ಇಷ್ಟ ನನಗೆ ಯಾವಾಗಲೂ. ಡ್ರೀಮ್ ಫ್ರೇಮ್ ಅದು. ಹೌದು, ಆ ಮನೆನೇ. ಆಮೇಲೆ ಡೋಂಟ್ ವಿಸಿಟ್ ಬಂದು ನನ್ನ ಮೂವಿ ರಿಲೀಸಸ್ ಹಿಂದಿನ ದಿನ. ಅದೊಂಥರ ಹೆವಿ ಆಂಗ್ಸೈಟಿ, ಟೆನ್ಷನ್ ಕೊಡುತ್ತೆ. ಓ ರಿಯಲಿ? ದಿಸ್ ಇಸ್ ಸಮಥಿಂಗ್ ಅನ್ಯೂಶುವಲ್ ಫ್ರಮ್ ಯು ಅನ್ಸ್ತಿದೆ ನನಗೆ. ಐ ಥಾಟ್ ಯು ಆರ್ ಸಮ್ಮನ್ ಲೈಕ್ ಐ ಸ್ವಿಚ್ ಆಫ್ ಅನ್ನೋ ಥರ. ಇಲ್ಲ, ಬಟ್ ಏನೇ ಆದ್ರೆ, ಬಟ್ ಡ್ಯೂರಿಂಗ್ ಅ ಮೂವಿ ರಿಲೀಸ್ ಹಿಂದಿನ ದಿನ ನನಗೆ ಹೆವಿ ಇದಾಗುತ್ತೆ. ಸೊ ಜುಲೈ 2ನೇ ತಾರೀಕು ಐ ಕಾಲ್ ಯು. ಅದಕ್ಕೆ ಲಾಸ್ಟ್ ಮೂವಿ ನಾನು ಹೊಟ್ಟೆ ಹೋಗ್ಬಿಟ್ಟಿದ್ದೆ ರಿಲೀಸ್ ದಿನಾನೇ. ಹೌದಾ? ಈ ವರ್ಷ ಈ ಸಲ ಏನು ಪ್ಲಾನು? ಜುಲೈ 3ಕ್ಕೆ? ಜುಲೈ 3ಕ್ಕೆ ಈ ಸಲ
ಗ್ರಾಮೀಣ ರಿಲೀಸ್ ಇಲ್ಲೇ ಇರ್ತೀನಿ. ಡು ಯು ಎವರ್ ಥಿಂಕ್ ಮೇ ಬಿ ಆಕ್ಟಿಂಗ್ ಇಸ್ ನಾಟ್ ಫಾರ್ ಮೀ ಅಂತ ಇಬ್ರಿಗೂ? ನನಗೆ ಸುಮಾರು ಸಲ ಅನ್ಸಿದೆ. ಆ್ಯಕ್ಚುಲಿ ನನಗೂ ನಾನು ಫಸ್ಟು 3 ಮೂವೀಸ್ವರೆಗೂ ಅನಿಸ್ತಾ ಇತ್ತು, ಹೌದಾ? ಸಾಕು 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 ಅಂತ. ನಾನು ಈಗ ಆಮೇಲೆ ಒಂಥರ ಇಂಟ್ರೆಸ್ಟ್ ಬಂತು, ಆಮೇಲೆ ಒಂಥರ ಖುಷಿ ಕೊಡ್ತು, ಆಮೇಲೆ ಚೆನ್ನಾಗಿ ಅನಿಸ್ತು. ಇವಾಗ ಅಲ್ಲ ರೀಸೆಂಟಾಗೂ ಮಾತಾಡ್ತಿದ್ದೆ ನಾನು ನನ್ನ ಫ್ರೆಂಡ್ಸ್ ಹತ್ರ ಕೂತ್ಕೊಂಡು. ಅವನು ಹೀರೋ, ಅವನು ಸಿನಿಮಾಗಳು ಮಾಡಿದ್ದಾನೆ. ಅವ್ನಿಗೆ ಹೇಳ್ತಿದ್ದೆ, ಅಲ್ಲ ಕಣೋ ನಮ್ಗೆ ಹೀರೋ ಆಗಬೇಕು ಅನ್ನೋ ಆಸೆನೂ ಇರಲಿಲ್ಲ, ಸಿನಿಮಾಗೆ ಬರಬೇಕು ಅನ್ನೋ ಆಸೆನೂ ಇರಲಿಲ್ಲ ನಮಗೆ. ಅದು ನನಗೆ ಆ ವಯಸ್ಸಲ್ಲಿ ನನಗೇನಿತ್ತು, ಆಟೋಮೊಬೈಲ್ ಬಗ್ಗೆ ತುಂಬ ಆಸಕ್ತಿ ಇತ್ತು. ನಾನು ಅದು ಇಂಜಿನಿಯರಿಂಗ್ ಏನೋ ಮಾಡಿಕೊಂಡು ಏನೋ ಆಗೋಣ ಅನಿಸಿದ್ದೆ. ಕರ್ಕೊಂಬಂದು ಸಿನಿಮಾ ಮಾಡಿಸ್ಬಿಟ್ರು, ಈ ಕಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಈಗ ಮಾಡಿದ್ರೆ ಇಲ್ಲ ಕೆಲಸ ಮಾಡಬೇಕಲ್ವ, ನಿನಗೆ ಯಾವತ್ತಾರು ಅನಿಸ್ತಾ ಅಂತ ಅವ್ನಿಗೂ ಕೇಳಿ. ಅವನು ಅದನ್ನು ಹೇಳ್ದ, ಇಲ್ಲ ಅಣ್ಣ ನನಗೆ ಬೇರೆ ಏನೋ ಆಸೆ ಇತ್ತು, ಹೆಂಗೋ ಬಂದೇ ಇಲ್ಲ ಆಗೋಯ್ತು ಅಂತ. ಆ ಥರ ಆಗಿದೆ. So it will, a person whom you will call when your life goes wrong. I'll call my father. Yourself. Yourself. Calling Karthik Karthik ತರ, ತರ. ವಿನಯ್ calling ವಿನಯ್ ಅಂತ. ಎಸ್ 100%. ಹೌದಾ? And how does that? But it depends on what also. Can be anything. ಇವಾಗ ಅದಕ್ಕೊಂದು 10 ಕ್ವಶನ್ ರೆಡಿ ಮಾಡಿ. Okay, ಈಗ ಇದಕ್ಕಾದ್ರೆ ಏನ್ ಮಾಡ್ತೀಯಾ, ಈ ತರ ಆದ್ರೆ ಯಾರಿಗೆ ಫೋನ್ ಮಾಡ್ತೀಯಾ, ಇದನ್ನೆಲ್ಲ ಬರೆದ್ಬಿಟ್ಟು ಹೇಳಿ ಅವ್ನ ಆನ್ಸರ್ ಮಾಡ್ತಾನೆ. ಹೌದು, ತುಂಬಾ ಪೆರಿಫೆರಲ್ ಕೇಳ್ದಂಗಿದೆ ಅಂತ. ಸರಿ, ಈಗ ಫಸ್ಟ್ ವಿನಯ್ ಒಂದು ಸಿನಿಮಾ ವರ್ಕ್ ಆಗ್ಲಿಲ್ಲ ಅಂತ ಅನ್ಕೊಳ್ಳೋಣ, ಅವಾಗ ನೆಕ್ಸ್ಟ್ ಡೇ ಅವಾಗ ಡೈರೆಕ್ಟರ್ ಫೋನ್ ಮಾಡ್ತಾರೆ. ವಿನಯ್ ರಿಲೇಶನ್ಶಿಪ್ ವರ್ಕ್ ಆಗ್ಲಿಲ್ಲ, ಅದು ಆ ಪಾರ್ಟ್ನರ್ಗೆ ಫೋನ್ ಮಾಡ್ಬೇಕಲ್ಲ. ಫೋನ್ ಆನ್ಸರ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರ ಫೋನ್ ಆನ್ಸರ್ ಮಾಡಿದ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಪಾರ್ಟ್ನರ್, ಪ್ರೀವಿಯಸ್ ಪಾರ್ಟ್ನರ್. ಅಂದ್ರೆ ವಿನಯ್ ಕಾಲಿಂಗ್ ವಿನಯ್ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಇಲ್ಲ, ನಿಮ್ಗೆ ಏನಾದ್ರು ಹೇಳ್ಬೇಕಲ್ಲ. No, but that was too deep actually. Vinay calling Vinay ಅನ್ನತ್ರ ಅಂದ್ರೆ I'm sure you deal with yourself ಅನ್ನತ್ರನಾ? ಬಟ್ ಇಲ್ಲ ಅಂದ್ರೆ ಎಮರ್ಜೆನ್ಸಿ ಅಂದ್ರೆ ನನಗೆ ಅನ್ಸುತ್ತೆ ನನ್ನ ತಮ್ಮಂಗೆ ಫೋನ್ ಮಾಡೋದು ಫಸ್ಟ್, ಗುರುಗೆ. ಏನೇ ಎಮರ್ಜೆನ್ಸಿ, ಏನೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಾರ್ದು, ಬಟ್ ಗುರುಗೆ ಫೋನ್. This is the answer. ಇದು ಆನ್ಸರ್ ಬೇಕಾಗಿತ್ತು. ಇದು ಬೇಕಾಗಿತ್ತು ನೋಡಿ. ಇಷ್ಟು ಮಾತ್ರ ಇಟ್ಕೊಳ್ಳಿ, ಬೇರೆದೆಲ್ಲ ಅದೇ ಕೊಂಕಣ ಸುತ್ತು ಮೈಲಾರಕ್ಕೆ ಬಂದಂಗೆ ಬರ್ತಾನೆ, ಅಲ್ಲಿಗೆ ಬರ್ತಾನೆ, ಬಟ್ ಸ್ವಲ್ಪ ಟೈಮ್ ತಗೊಳ್ಳಿ. ಅದೇ ಹೇಳಿದ್ರೆ ಫಸ್ಟ್ ಒಂದು 3 ಸಿನಿಮಾ ಆದ್ಮೇಲೆ. ಓಕೆ, ಒನ್ ರಿಲೇಶನ್ಶಿಪ್ ಅಡ್ವೈಸ್ ಯು ವಿಶ್ ಯು ನ್ಯೂ ಅರ್ಲಿಯರ್. ಏನೂ ಇಲ್ಲ ಮಾತಾಡೋದು. ಹೌದಾ? ಯಾ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. This question doesn't. ಅವನಿಗೆ ರಿಲೇಶನ್ಶಿಪ್ ಇಲ್ವಲ್ಲ, ಏನು ಕೇಳ್ತೀರ? ಅವನು ಕೇಳೋದೇ ವೇಸ್ಟ್ ಅಲ್ಲ ಅವನು. ಅಲ್ಲ, ಅದನ್ನ ಆನ್ ಬಿಹಾಫ್ ಆಫ್ ವಿನಯ್ ನೀವೇನ್ ಹೇಳ್ತೀರಾ? ಬಿಕಾಸ್ ನಿಮ್ಗೆ ತಾನೇ ಗೊತ್ತಿರೋದು. ಬಟ್ ನಂಗೆ ರಿಲೇಶನ್ಶಿಪ್ ಅಡ್ವೈಸ್ಗಳು ತುಂಬಾ ಗೊತ್ತು. ನೋಡಿ, ನೀವೀಗ ಹೇಳ್ತೀನಿ, ಹೇಳಿ. ಮನ್ಸಲ್ಲಿ ಎಷ್ಟು ಫಿಲ್ಟರ್ ಮಾಡ್ಬೇಕು ಗುರು ಇಲ್ಲಿ. ಹೌದು. ಅದು ತುಂಬಾ ಜಾಸ್ತಿ ಇಟ್ಕೋಬಾರ್ದು ಮನ್ಸಲ್ಲಿ, ಅದನ್ನ ಹೇಳ್ಬಿಡ್ಬೇಕು. ಹೇಳು, ನಿನ್ಗೆ ಫ್ರೀ ಆಗೋದು, ಮಾತಾಡು. ಈಗ ಸಡನ್ ಆಗಿ ಥೆರಪಿ ಸೆಷನ್ ಸ್ಟಾರ್ಟ್ ಆಗಿದೆ. ಡಾಕ್ಟರ್ ಥೆರಪಿ, ಯೋಗಿ ದ ಥೆರಪಿಸ್ಟ್ ಟು ವಿನಯ್ ಗುರುಜಿ ಅಂತ ಹೆಸರಲ್ಲೇ ಇಲ್ವಾ ಯೋಗಿ? ಕಮಾನ್ ಯೋಗಿ. ಕರೆಕ್ಟ್. ಯೋಗಿ ಅವ್ರ ಬಗ್ಗೆ ಬಯೋಗ್ರಫಿ ಬರ್ಕೊಟ್ರೆ ಆಟೋಬಯೋಗ್ರಫಿ ಆಫ್ ಯೋಗಿ ಆಗುತ್ತೆ. ಹೌದು, ಬರಿಬೇಕು ಯೋಗಿ. ನೀನು ಬರಿತೀನಿ, ನಾನೇ ಫಸ್ಟ್ ಓದೋದು. ಹಾ, ಅಲ್ಲ ಅದನ್ನ ಇವ್ರದಾಗ ಗೊತ್ತಿರುತ್ತೆ. ಅಲ್ಲ, ಇವ್ರು ಬರೆದು ಬಿಟ್ರೆ ಬಯೋಗ್ರಫಿ ಆಫ್ ಯೋಗಿ ಬೈ ವಿನಯ್ ಗುರುಜಿ. ಇವನ ಹೆಸರು ಹೇಳಿ ವಿನಯ್. ಹೇಳಿ, ಕ್ವೆಶ್ಚನ್ ಹೇಳಿ, ಮಾಡ್ತಾ ನೀವ್ ಹೇಳ್ತಿರೋ ಕ್ವೆಶ್ಚನ್. ಒನ್ ರಿಲೇಶನ್ಶಿಪ್ ಅಡ್ವೈಸ್ ಯು ವಿಶ್ ಯು ನ್ಯೂ ಅರ್ಲಿಯರ್. ವಿಶ್ ಐ ನ್ಯೂ. ಓ, ನೀವು ಕ್ವೆಶ್ಚನ್ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ ಇಲ್ಲಿವರೆಗೂ. ಅವನು ಬರ್ತಾ ಇಂಟರ್ವ್ಯೂ ಮುಗಿಯೋಷ್ಟರಲ್ಲಿ ಸೆಲೆಕ್ಟಿವ್ ಲಿಸ್ನಿಂಗ್ ಆಗಿದೆ. ಇಷ್ಟು ಮಾತ್ರ ನಾನು ಕೇಳಿಸ್ಕೊತೀನಿ, ಮಿಕ್ಕಿದ್ದೇನಿರೋದು ಅವ್ರಿಗೆ ಬಿಟ್ಟಿದ್ದು ಅಂತ. ಇಲ್ಲ, ನಾನು ಖುಷಿಯಾಗಿದ್ದೀನಿ. ಹೌದಾ? ಒನ್ ಥಿಂಗ್ ಫೇಮ್ ಹ್ಯಾಸ್ ಟೇಕನ್ ಅವೇ ಫ್ರಮ್ ಯು. ನಥಿಂಗ್ ಮಸ್, ನಥಿಂಗ್. ಎಲ್ಲದಕ್ಕೂ ಇಲ್ಲ ಅನ್ಬೇಡ ಯೋಗಿ. ಏನಾರು ಇಲ್ಲ, ನಿಜವಾಗ್ಲೂ ಯಾವುದಕ್ಕೂ ಇಲ್ಲ. ನನ್ಗೆ ಏನ್ ಮಾಡ್ಬೇಕು ಅನ್ಸದ್ ನಾನೆಲ್ಲ ಮಾಡ್ತೀನಪ್ಪ. ಸೊ ಆ ಥರದ್ದು ನಾನು. I think for him it will be there. Yeah. For you. For me, ಬಟ್ ನಾನು ಏನಂದ್ರೆ
Not because I'm not saying non-famous, like because I was born in this family. This is the only thing I know. Like I don't know how it is. Like, so it's not like I've lost something and ಏನು ಇಲ್ಲ. ಯಾಕಂದ್ರೆ ಇದರಿಂದ ಇರೋ ಅಡ್ವಾಂಟೇಜಸ್ ತುಂಬ ಜಾಸ್ತಿ ಅನಿಸುತ್ತೆ. ಸೊ ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಲಾಸ್ಟ್ ಸಮಥಿಂಗ್ ಇನ್ ಲೈಫ್. ಮೇಕ್ ಸೆನ್ಸ್. ಆರ್ ಯು ಸಮನ್ ಹೂ ಫರ್ಗಿವ್ಸ್ ಈಸಿಲಿ ಆರ್ ಹೋಲ್ಡ್ಸ್ ಪೇನ್? ಇಂಗ್ಲೀಷಲ್ಲಿ ಕೇಳ್ತಿದ್ದೀನಿ ಅಂತ ಬೈಬೇಡಿ, ಇಂಗ್ಲೀಷಲ್ಲಿ ಬರ್ಕೊಂಡಿರೋದ್ರಿಂದ ಕೇಳ್ತಿದ್ದೀನಿ ಅಷ್ಟೇ. ಆರ್ ಯು ಸಮನ್ ಹೂ ಫರ್ಗಿವ್ಸ್ ಈಸಿಲಿ? ಯಾ, ಐ ಫರ್ಗಿವ್ ಈಸಿಲಿ. ಇವಾಗ ನಮ್ಗೆಲ್ಲ 35-36 ಆಗ್ತಿದೆ, ಸೊ ಇನ್ನೂ ಅದೆಲ್ಲ ಇಟ್ಕೊಳ್ಳೋದು ಫುಲ್ ಅಷ್ಟು ಅದೆಲ್ಲ ಇನ್ನು ಕ್ಯಾರಿ ಮಾಡೋದಾಗಲ್ಲ. ನಮಗೆ ಆದಂಥ ಲೈಫ್ ಇದನ್ನ ಆಚೆ ಹೇಳ್ತಿದ್ದೆ ಇವ್ರಿಗೆ ಇವಾಗ ನಾನು ಇವಾಗ ಹೇಳ್ಕೊಂಬಂದೆ. ನೋಡೋ ಮದುವೆ ಆಗಿದೆ, ಮಗಳಿದ್ದಾಳೆ, ಅವ್ರನ್ನ ಹೆಂಗ್ ಸೇಫ್ ಮಾಡೋದು, ನನ್ನ ಲೈಫ್ ಹೆಂಗ್ ನಾನು ಕಟ್ಕೊಳ್ಳೋ ಅನ್ನೋದೇ ಯೋಚನೆ ಜಾಸ್ತಿ. ಅದನ್ನ ಬಿಟ್ಟು ಯಾರೋ ಎಲ್ಲೋ ಹೇಳ್ದೆ, ಅದನ್ನ ಬಂದು ಯಾರೋ ಹೇಳಿದ್ರೆ ಅದನ್ನ ಯಾಕೆ ತಲೆಗೆ ಹಾಕೋಬೇಕು, ಬಿಟ್ಬಿಡೋಣ, ಅದು ನಮ್ಗಾಗಲ್ಲ ಅಂತ. ಬಿಗ್ಗೆಸ್ಟ್ ರಿಗ್ರೆಟ್ ಟಿಲ್ ಡೇಟ್? ಬಿಗ್ಗೆಸ್ಟ್ ರಿಗ್ರೆಟ್ ಒಂದೇ ವಿಷಯ ಅಂದರೆ ಸಿನಿಮಾಗೆ ಬಂದರೆ ಚೂಸಿಂಗ್ ದ ರಾಂಗ್ ಸ್ಕ್ರಿಪ್ಟ್ಸ್ ಅಷ್ಟೇ. ನೀನಂಗೆ ಹೇಳೋಕ್ಕಾಗಲ್ಲ, ನೀನು 2-3 ಒಳ್ಳೆ ಸ್ಕ್ರಿಪ್ಟಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ತಗಲಾಕೊಂಡೆ ನಾನು. ಏನು ಹೇಳ್ತಾ ಯೋಚನೆ ಮಾಡೋಣ. ಬಿಗ್ಗೆಸ್ಟ್ ರಿಗ್ರೆಟ್ ಇನ್ ಲೈಫ್ ತಾನೆ ಸಿನಿಮಾ. ಯಾ, ನಾನೇನು ಸಿನಿಮಾ ಅಂತ ಹೇಳಿಲ್ಲ, ಹೀ ಟುಕ್ ಇನ್ ಸಿನಿಮಾ. ಯು ಕ್ಯಾನ್ ಟಾಕ್ ಅಬೌಟ್ ಲೈಫ್. ಎಲ್ಲ ಮಾಡಿದ್ಕೆ ಇವತ್ತಿಲ್ಲಿ ಬಂದು ನಿಮ್ ಜೊತೆ ಇಂಟರ್ವ್ಯೂ ಮಾಡ್ತಿರೋದು. ಅದಕ್ಕೆ ರಿಗ್ರೆಟ್ ಏನು? ಅದು ಯಾವ್ದಾರು ಒಂದು ರಿಗ್ರೆಟ್ ಮಾಡಿದಿದ್ರೆ ಇವತ್ತಿದ್ದಾಗ್ತಾ ಇರಲಿಲ್ಲ. ಅಬ್ಬಾ, ಇಲ್ಲಿ ಪಕ್ಕದಲ್ಲಿ ನಿಮ್ಮ ತಾತ ಹೇಳ್ಕೊಟ್ಟು ಮಾತಾಡ್ಸ್ದಂಗೆ ಆಯ್ತು ಇವಾಗ ಇಲ್ಲಿ. ಇದು ಹೇಳದಲ್ಲ, ಅದು ಇದೆ ಜೀನ್ಸ್ ಅಲ್ಲಿ ಇದೆ ಗುರು. ಹೌದೌದು. ಅಲ್ಲ, ನೀವು ಏನ್ ಮಾಡಿ ಗೊತ್ತಾ, ನೆಕ್ಸ್ಟ್ ಇಂದ ಬಂದಾಗಿ ನಾನು ಇದು ರ್ಯಾಪಿಡ್ ಫೈರ್ ಕೇಳ್ಬೇಕು, ಅದಕ್ಕೆ ರೆಡಿ ಇರ್ತಾನ ಅಲ್ವಾ? ಹೌದು, ಕರೆಕ್ಟ್. ದ ಲಾಸ್ಟ್ ಮೆಸೇಜ್ ಇನ್ ಯುವರ್ ವಾಟ್ಸ್ಆಪ್ ಇಸ್ ಫ್ರಮ್ ಹೂಮ್? ಇಲ್ಲ ಇಲ್ಲ ಬ್ರೋ, ನನ್ಗೇನು ಆ ಥರದ್ದೇನಿಲ್ಲ. ವಿನಯ್ ಯಾರು ಶರತ್ ಅಂತ PR ಟೀಮಿಂದ ಒಂದೇನೋ ವಿಡಿಯೋ ಕಳಿಸಿದ್ದಾರೆ ಮೊನ್ನೆ, ಅದು ಈವೆಂಟ್ಗೆ ಹೋಗಿದ್ದು. ಅದ್ರ ಕೆಳಗಡೆದು ಓದ್ಲಾ? ಹೇಳಿ ಹೇಳಿ. ಸತೀಶ ಮೆಸೇಜ್ ಮಾಡಿದಾನೆ, ಇವತ್ತು ಅವ್ನು ಬರ್ಡೇ ಪಾರ್ಟಿ ಕೊಡ್ತಾನೆ ಬಾ ಅಂತ. ಅಲ್ಲಿ ಸತೀಶ. ವಿನಯ್ ಅವರೇ, ನಂದು ಯಾವುದೋ ರಾಂಗ್ ಮೆಸೇಜ್ ಇದೆ. ನಮ್ಮ ಅಕ್ಕ ಮೆಸೇಜ್ ಮಾಡಿದ್ದಾಳೆ, ಐ ವಿಲ್ ಮೀಟ್ ಯು ಟುಮಾರೋ. ಆಮೇಲೆ ಒನ್ ಥಿಂಗ್ ಯು ಗೂಗಲ್ ಅಬೌಟ್ ಯುವರ್ ಸೆಲ್ಫ್. ನನ್ನ ಬಗ್ಗೆ ನಾನು ಗೂಗಲ್ ಮಾಡ್ಕೊಂಡು ಏನು ಮಾಡ್ತೇವೆ, ಏನು ಹುಡುಕ್ತೀರ? ಗೂಗಲ್ ಈಗ ರಿಲೀಸ್ ಟೈಮಲ್ಲಿ ಸುಮ್ಮನೆ ಡೋಂಟ್ ಬಿ ಸೋ ಬೋರಿಂಗ್ ವಿನಯ್. ಬಟ್ ಇಲ್ಲ ಅಂದ್ರೆ ಗೂಗಲ್ ಎಲ್ಲ ನಮಗೆ ಗೊತ್ತಲ್ಲ, ಗೂಗಲ್ಗಿಂತ ಚೆನ್ನಾಗಿ ಗೊತ್ತು. ಅಲ್ಲ, ಕರೆಕ್ಟು. ಬಟ್ ಅಂದ್ರೆ ಈ ಕ್ವಶನ್ಸ್ ಹಾಕ್ದಾಗ ಗೂಗಲಲ್ಲಿ ಜನ ಏನು ಹುಡುಕ್ತಾ ಇದ್ದಾರೆ ಅಂತ ಕೀ ಸರ್ಚಲ್ಲಿ ಬರುತ್ತೆ. ಅವೆಲ್ಲ ಆಕ್ಟ್ರೆಸ್ಗಳು ಮಾಡ್ತಾರೆ. ವೈ ಈಸ್ ಅಲ್ಲ, ಹೂ ಈಸ್ ವಿನಯ್ಸ್ ಗರ್ಲ್ ಫ್ರೆಂಡ್ ಅನ್ನೋ ಥರ ಅಂತ ಹಾಕೊಂಡಾಗ ಸೊ ಅವಾಗ ಅಲ್ಲಿ ಬರುತ್ತೆ ಕೀವರ್ಡ್ಸ್ಗಳಲ್ಲಿ. ಗೂಗಲ್ ಮೈ ಸೆಲ್ಫ್. ಈ ಕ್ವಶನ್ ಇನ್ವ್ಯಾಲಿಡ್ ಇಬ್ರು. ಅಲ್ಲ, ವಾಟ್ ಈಸ್ ಲೂಸ್ ಮಾದರ್ಸ್ ಪ್ರೀವಿಯಸ್ ಹಿಟ್ ಮೂವಿ ಅಂತ ಇದು ಇನ್ಮೇಲಿಂದ ನಾವು ಟ್ರೆಂಡ್ ಮಾಡಬೇಕು ಅಷ್ಟೇ. ಅದನ್ನು ಗೂಗಲಲ್ಲಿ ಕೀ ಸರ್ಚ್. ಆಮೇಲೆ ಒನ್ ಅಡಿಕ್ಷನ್ ಯು ವಾಂಟ್ ಟು ಕಂಟ್ರೋಲ್. ಹೇಳಕ್ಕಾಗಲ್ವಲ್ಲ ಅದು. ಕಾಫಿ. ಕಾನ್ಸ್ ಅಡಿಕ್ಷನ್. ಕಾಫಿ ತುಂಬ ಕುಡಿತೀರಾ? ಎಷ್ಟೋಗುತ್ತೆ ದಿವಸಕ್ಕೆ? ಮನೆಯಲ್ಲೇ ಇದ್ರೆ ಜಾಸ್ತಿ ಆಗ್ತಾನೆ ಇರುತ್ತೆ, ಆಚೆ ಹೋದ್ರೆ ಶೂಟಿಂಗ್ ಅಲ್ಲಿ ಇದ್ರಂತೂ ಹೋಗುತ್ತೆ. ನಾರ್ಮಲ್ ಆಗಿದ್ದಾಗ 1-2 ಕುಡಿತೀನಿ ಅಷ್ಟೇ. ಶೂಟಿಂಗ್ ಅಲ್ಲಿ ಇದ್ದಾಗ 4-5-6. ನಮ್ಮ ಅತ್ತೆ ಮನೆಗೆ ಹೋದ್ರಾಗಂತೂ ಹೆವಿ ಆಗೋಗುತ್ತೆ. ಗುರುಪ್ರಸಾದ್ ಸಿನಿಮಾ ರೆಫರೆನ್ಸ್ ತಗೋಬಾರ್ದು ಕಾಫಿ ಅಂದ್ರೆ. ಇಲ್ಲ, ಅದು ನಿಮ್ದು ಪರ್ಸನಲ್ ವಿಚಾರಕ್ಕೆ ನಾವು ತಲೆ ಹಾಕಲ್ಲ. ನಿಮ್ದು ಆ ಥರದ್ದು ಏನಾದ್ರು ಕಾಫಿ ಕುಡಿ ಅಭ್ಯಾಸ ಇದ್ರೆ ನೀವು ಕುಡಿಬೋದು, ನಾನು ಸಂಸಾರಸ್ಥ. ಆಯ್ತಾ? ಅದನ್ನು ಹಾಳು ಮಾಡ್ಬಿಟ್ಟಿದ್ದಾರೆ ಆ ಪದನ. ಒನ್ ಹ್ಯಾಬಿಟ್ ನೋ ಬಡಿ ನೋಸ್ ಅಬೌಟ್ ಯು. ಯು ವಿಲ್ ನೆವರ್ ನೋ. ಒಂದು ಇಲ್ವಾ? ಅದು ಒಂದಾರು ಬಿಟ್ಕೊಡೋ ಥರ ಇರ್ಬೋದಪ್ಪ. ಅದು ಬಿಟ್ಕೊಡದೆ ಇರೋದಕ್ಕೆ ಇವತ್ತು ನೀವು ಕ್ವಶನ್ ಕೇಳಿದ್ರು. ಒನ್ ಥಿಂಗ್ ಯು ಆರ್ ಸ್ಕೇರ್ಡ್ ಟು ಲೂಸ್. Scared to lose. So many. Family, friends, love, ಎಲ್ಲ.
ಚೆನ್ನಾಗಿ ಹೇಳ್ತಾರೆ ಉತ್ತರ. ಅಲ್ಲ ಆಕ್ಚುಲಿ ಅದೇ ಹೇಳ್ಬೇಕು, ಬೇರೆ ಏನು ಹೇಳಕ್ಕಾಗಲ್ವಲ್ಲ. ಐ ಮೀನ್ ಫ್ಯಾಮಿಲಿ, ಫ್ರೆಂಡ್ಸ್, ಲವ್ ಅಂತ ಬರುತ್ತಲ್ಲ. ಲವ್ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲನೂ ಇರುತ್ತೆ. ಬಟ್ ದಟ್ ಇಸ್ ಅ ಸೆಪರೇಟ್ ಕ್ಯಾಟಗರಿ ಬಂದಾಗ ಮೀನ್ಸ್ ಲವ್ಡ್ ಒನ್ಸ್. No, I like it the way you position certain things. So, ಮೊದಲನೇದು, ಎರಡನೇದು, ಮೂರನೇದು ಅಂದಲ್ಲ ಅದು ಎಲ್ಲ ಒಂದೇ. ನಿಮಗೆ ಲವ್ಡ್ ಒನ್ಸ್. Okay, a celebrity you were very nervous to meet in your entire life. ಪ್ರಭುದೇವ ಸರ್. ಓ ಹೌದಾ? ಅದು ಇಟ್ ವಾಸ್ ವೆರಿ ಇದು ತುಂಬ ಅಚಾನಕ್ಕಾಗಿ ಮೀಟ್ ಮಾಡಿದ್ದು. ನಾನು ಶಿವಣ್ಣನ ಮೀಟ್ ಮಾಡಕ್ಕೆ ಹೋಗಿದ್ದು. ಭಟ್ರ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಸೊ ಆವಾಗ ಶಿವಣ್ಣನ ಇಲ್ಲಿ ಮಾತಾಡಿಸ್ತಾ ಇದ್ದೀನಿ. ಶಿವಣ್ಣ ಇಲ್ಲಿ ಕೂತಿದ್ರು, ಮಾತಾಡಿಸ್ತಾ ಇದ್ದೆ. ಪಕ್ಕದಲ್ಲಿ ಅವರು ನನ್ನ ನೋಡ್ಬಿಟ್ಟು ಹಾಯ್ ಅಂದರು. ನಾನು ಒಂದು ಸೆಕೆಂಡ್ ಗಡಗಡ ಬಿಕಾಸ್ ಅವಾಗಿಂದ ಅವ್ರನ್ನ ಐಡಲೈಸ್ ಮಾಡ್ಕೊಂಬಂದಿರೋದಲ್ವಾ. ಸೊ ನನಗೆ ಅವ್ರು ಏನು ಮಾತಾಡಿಸ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಐ ವಾಸ್ ಲೈಕ್ ಸ್ಟಕ್ ಒಂದು ಸೆಕೆಂಡ್. ಫುಲ್ಲು ಬಾಡಿಯೆಲ್ಲ ಫುಲ್ ಕೋಲ್ಡ್ ಆಗ್ತಾಯಿತ್ತು. ಆಮೇಲೆ ನಮಸ್ತೆ ಸರ್ ಅಂತ ಮಾತಾಡಿಸ್ಬಿಟ್ಟು ಶಿವಣ್ಣನ ಮಾತಾಡಿಸಿ ಜಾಸ್ತಿನೂ ಮಾತಾಡಿಲ್ಲ ನಾನು. ಬಂದ್ಬಿಟ್ಟೆ. ಬಂದಾದ್ಮೇಲೆ ಅವ್ರ ಬ್ರದರ್ ನಾಗೇಂದ್ರ ಅಣ್ಣಂಗೆ ಫೋನ್ ಮಾಡಿ, ಅಣ್ಣ ಹಿಂಗೆ ಆಯಿತು, ನಿಮ್ಮ ಅಣ್ಣ ಅವ್ರನ್ನ ನೋಡಿದೆ ಅಲ್ಲಿ, ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ, ದಯವಿಟ್ಟು ಒಂದು ಸಲ ಅವ್ರಿಗೆ ಫೋನಾದ್ರು ಮಾಡಿಕೊಡಿ, ಮಾತಾಡ್ತೀನಿ ಅಂತ. ಆ ಥರ ಆಗಿತ್ತು ನನಗೆ. ನೈಸ್. ನಾನು ಆ್ಯಕ್ಚುಲಿ ರೋಮಲ್ಲಿ ಟ್ರೈನ್ ಇರುತ್ತಲ್ಲ, ಏನದು ಫ್ಲೈಟಿಂದ ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲ್. ಸೊ ಟ್ರೈನಲ್ಲಿ ನಿಂತಿದ್ದೆ. ಹಿಂಗೆ ತಿರುಗಿದ್ರೆ ಪಕ್ಕದಲ್ಲಿ ಅಮಿತಾಬ್ ಬಚ್ಚನ್ ಅವ್ರು ನಿಂತು. ನನಗೆ ಸಡನ್ನಾಗಿ ಏನು ಮಾಡೋದೇನು ಹಲೋ ಅಂದೆ. ಅವರು ಹಲೋ ಅಂದರು. ತುಂಬ ಒಳ್ಳೆ ಕಾನ್ವರ್ಸೇಷನ್ ಆಗಿದೆ ಮಧ್ಯ. ಆಮೇಲೆ ಆ್ಯಕ್ಚುಲಿ ಅದು ಶೂಟಿಂಗಿಗೆ ಹೋಗ್ತಾ ಇದ್ವಿ, ಚಿಕ್ಕಪ್ಪನ ಶೂಟಿಂಗು. ಬಟ್ ಆದಮೇಲೆ ಟ್ರೈನ್ ನಿಂತ ಮೇಲೆ ಅವರು ಫುಲ್ ಯೂನಿಟಲ್ಲಿರೋ ಎಲ್ಲ ಟೆಕ್ನಿಷಿಯನ್ಸ್ ಹತ್ರನೂ ಫೋಟೋ ತೆಗೆಸ್ಕೊಂಡ್ರು. ಯು ಹ್ಯಾವ್ ಅ ಫೋಟೋ ವಿತ್ ಹಿಮ್? ನಾನು ಫೋಟೋನ ತೆಗೆಸ್ಕೊಂಡಿಲ್ಲ, ಹಲೋನೇ ಸಾಕ್ತಿರ್ಗ. ಇದೇ ಥರ ನನಗೆ ಮೆಗ್ರಾತ್ ಅವ್ರು ಒಂದು ಕಡೆ ಸಿಕ್ಕಿದ್ರು. ಲಿಫ್ಟಲ್ಲಿ ಚೆನ್ನೈಯಲ್ಲಿದ್ದೆ. ಲಿಫ್ಟ್ ಓಪನ್ ಆಯಿತು, ಹಿಂಗೆ ನಡ್ಕೊಂಬಂದರು. ನಾನು ಹಿಂಗೆ ನೋಡಿ ಲೈಕ್ ಬಸ್ ನಿಜವಾಗ್ಲೂ ಇವರೇನಾ ಅಥವಾ ಯಾರೋ ಬೆಳಗಿರೋರು ಬೇರೆ ಅವ್ರ ಅಂತ. ನಾನು ನನ್ನ ಫ್ರೆಂಡಿಗೆ ಮುಂಚೆ ಗೊತ್ತಾಯ್ತಾ ಯಾರು ಅಂದೆ. ಬ್ರೋ ಇಲ್ಲ ಅಂದೆ. ಬೋಳೆ ಮೆಗ್ರಾತ್ ಕಳೋದು ಅಂದ್ಬಿಟ್ಟು ಚಕ್ಕಂದು ಫೋನ್ ಎತ್ಕೊಂಡು ಸರ್ ಕೆನ್ ಐ ಟೇಕ್ ಅ ಫೋಟೋ ವಿತ್ ಯು ಅಂತ. ಅವನು ಮೇಕ್ ಇಟ್ ಕ್ವಿಕ್ ಅಂತಂದ್ರು. ಚಕ್ಕಂದು ಅವ್ರು ಫೋಟೋ ಇಟ್ಕೊಂಡು ತಗೊಂಡು ಇಟ್ಕೊಂಡೆ. ನನಗೆ ಆ್ಯಕ್ಚುಲಿ ಒಂದು ಅದೇ ಥರ ಆಗಿದ್ದು. ಬಾಂಬೆಲಿ ನನ್ನ ಫೀವರ್ 104 FM ಕಂಪ್ನಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದ್ಸಲ ಇದೆ ಮೊಬೈಲ್ ಕಾರಲ್ಲೇ ಇಟ್ಟಿದ್ವಿ. ಅವ್ನು ಬ್ಯಾಗಲ್ಲಿ ತರ್ತೀನಿ ಅಂದ. ಹಿಂಗೆ ಹೋಗ್ತಿ ಹಿಂಗೆ ಲಿಫ್ಟು ಕಾಯ್ತಾ ಇದ್ವಿ. ನಾನು ನನ್ನ ಫ್ರೆಂಡ್ ಓಪನ್ ಆಗಿದ ತಕ್ಷಣ ಅಮಿತಾಬ್ ಬಚ್ಚನ್, ಅಭಿಷೇಕ್ ಬಚ್ಚನ್ ಇಬ್ರು. ಲೈಕ್ ಹಿಂಗೆ ನೋಡ್ತಿದ್ವಿ. ಹಿಂಗೆ ಅಂತಿದ್ದೀನಿ, ಫೋನು ಇಲ್ಲ ಫೋಟೋ ತಗೊಳಕ್ಕೆ. ಅಯ್ಯಯ್ಯೋ. ಐಮ್ ಲೈಕ್ ಅವ್ನು ಹಿಂಗೆ ಅನ್ನೋಷ್ಟಲ್ಲ ಅವ್ರು ಹಿಂಗೆ ಅಂದ್ಬಿಟ್ಟು ಅಂತಂದ್ರು. ಐಮ್ ಲೈಕ್ ದಟ್ ಆರಾ ಇಸ್ ಓನ್ಲಿ ಏನಂತ ಮಾತಾಡೋದಂತ. ಗಿಲ್ಟಿ ಪ್ಲೆಜರ್ ಫಿಲ್ಮ್. ಇಲ್ಲ ಆ್ಯಕ್ಚುಲಿ ನಾನು ಫ್ರೆಂಡ್ಸ್ ಅಂತ ಒಂದು ಸೀರೀಸ್ ನೋಡ್ತೀನಿ. ಓ ಸೇಮ್ ಇಯರ್. ರಿಪೀಟೆಡ್ ಆಗಿ ನೋಡ್ತಾ ಇರ್ತೀನಿ ಎವ್ರಿ ನೈಟ್. ಐ ಹ್ಯಾವ್ ಟು ವಾಚ್ ದೆಮ್. ಏನೂ ಸಿಕ್ಕಿಲ್ಲ ನೋಡೋಕ್ಕೆ ಅಂದರೆ ಅದನ್ನ ನೋಡ್ತೀನಿ. ಅಲ್ಲ ಅದು ಹಂಗೆ ಆಗುತ್ತೆ, ಎಲ್ಲಾನು ಸರ್ಫ್ ಮಾಡಿ 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 ಏನೂ ಸಿಗಲ್ಲ. ಕೊನೆಗೆ ಯಾವುದೋ ಒಂದಕ್ಕೆ ಬಂದು ಉಳಿಯುತ್ತೆ. ನಿಮ್ದು ಗೇಮ್ ಆಫ್ ಥ್ರೋನ್ಸ್. ಅದು ನಾನು ಮೊನ್ನೆ ಎಲ್ಲ ನೋಡಿದೆ, ಹೊಸ ಸೀಸನ್ ರಿಲೀಸ್ ಆಗ್ತಿದೆ ಅಂತೆ. ಹೌಸ್ ಆಫ್ ಡ್ರ್ಯಾಗನ್ ಅಂತ ಹೊಸ 22nd ಸೀಸನ್ 20th. ಬಟ್ ಟೆಕ್ನಿಕಲಿ ಕರೆಕ್ಟ್ ಹೇಳ್ಬೇಕು, ಐ ಆಸ್ಕ್ಡ್ ಫಿಲ್ಮ್. Both you mentioned series, okay? So ನಾನು ಓಮ್ ನೋಡ್ತೀನಿ, ಇಲ್ಲಾಂದ್ರೆ ನಮ್ಮ ಸಾಯಿ ಕುಮಾರ್ ಸರ್ಗಳ ಸಿನಿಮಾಗಳು ತುಂಬಾ ನೋಡ್ತೀನಿ ನಾನು. ಆ ಥರದ್ದು ಓಂ ನಮ ಶಿವಾಯ ಅಂತ ಒಂದು ಸಿನಿಮಾ ಇದೆ, ಗೊತ್ತಾ ಅವ್ರದ್ದು? ಓಂ ನಮ ಶಿವಾಯ ನೋಡಿದೆ. ಎಂತ ಫಿಲಮ್ ಅದನ್ನ ನೋಡ್ಬೇಕು. ನಾನು ಚಿಕ್ಕ ವಯಸ್ಸಲ್ಲಿ ಪ್ರತಿದಿನ ಸ್ಕೂಲಿಂದ ಬಂದು ಪರಶುರಾಮ್ ಪಿಕ್ಚರ್ ನೋಡ್ತಾ ಇದ್ದೆ. ಸೊ ಅದನ್ನ ಡೈಲಿ ನೋಡ್ತಾ ಇದ್ದೆ. ಹೌ ವಿನಯ್? ನಾನು ಒಂದ್ಸಲಿ ನೋಡಿ ನನಗೆ ಹಾರ್ಟ್ ವ್ರೆಂಚ್ ಆಗಿ ತುಂಬಾ ಕಷ್ಟ. ಲೈಕ್ ಆ ಬರ್ತ್ಡೇ ಆದ್ಮೇಲೆ ಪಾರ್ಟಿಗೆ ಮನೆಗೆ ಬಾಕ್ಸ್ ಬರುತ್ತಲ್ಲ, ಅದೇನೋ ಒಂಥರ ರುಟೀನ್ ಆಗ್ಬಿಟ್ಟಿತ್ತು. ಡೈಲಿ ಸ್ಕೂಲಿಂದ ಬಂದು ಆ ಪಿಕ್ಚರ್ ನೋಡಿ ನಿದ್ದೆ. ಎಷ್ಟು ಕಷ್ಟ ಆಗುತ್ತೆ ಆ ಸಿನಿಮಾ. ಫ್ಯಾಂಟಾಸ್ಟಿಕ್ ಫಿಲಮ್. ಫೇವ್ರೆಟ್. ಸೂಪರ್. ಸೊ ಯುವರ್ ಬಿಗ್ಗೆಸ್ಟ್ ಪರ್ಚೇಸ್ ಆಫ್ಟರ್ ಬಿಕಮಿಂಗ್ ಸಕ್ಸಸ್ಫುಲ್ ಅಂದ್ರೆ ಮಟೀರಿಯಲಿಸ್ಟಿಕ್? ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಅಂದರೆ ನಾನು ಬೈಕ್ ತೊಗೊಂಡೆ ಅವಾಗ. ದಟ್ ಒನ್ 3 weeks ಅಲ್ಲಿ ತೊಗೊತೀನಿ. ಸರ್ ಬಂತು ತಗೊಳ್ಳಪ್ಪ, ತೊಗೊಂಡೇನೋ ಕರುಣೆ ತೋರಿಸಿ ನಮ್ಮ ಕಡೆ ಕಳಿಸೋ ಸ್ವಲ್ಪ ಅಂತ.
ಅದನ್ನ ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ದಾಗ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಲ್ವಲ್ಲ. ತಗೊಳೋದು ಇಲ್ಲ, ತಗೊಳ್ಳೋದು ಇಲ್ಲ. ಬೋರ್. ಒನ್ ಲೈ ವಿಚ್ ಮೋಸ್ಟ್ ಆಫ್ ದಿ ಆಕ್ಟರ್ಸ್ ಕಾಮನ್ಲಿ ಟೆಲ್. ಯಾವುದು ಒಂದು ಸುಳ್ಳು ಮೋಸ್ಟ್ ಆಫ್ ದಿ ಆಕ್ಟರ್ಸ್ ಹೇಳುವಂಥದ್ದು? ಎಲ್ರೂ ಚೆನ್ನಾಗಾಗ್ಬೇಕು ಅಂತ. ನಿಜ ನಿಜ ಅಲ್ಲ, ತಪ್ಪಾಗಿದ್ರೆ ಕ್ಷಮೆ ಇರಲಿ. ಬಟ್ ತುಂಬಾ ಜನ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಾರೆ, ಬಟ್ ಎಲ್ರಿಗೂ ಅದಿರಲ್ಲ. ಯೋಗಿ ಯು ಆರ್ ಟೂ ಗುಡ್ ಮ್ಯಾನ್. ಬಟ್ ಆಕ್ಚುಲಿ ಜನದ ಮಿಸ್ಕನ್ಸೆಪ್ಷನ್ ಅಂದ್ರೆ ಆಕ್ಟರ್ಸ್ ತುಂಬಾ ಬ್ಯುಸಿ ಅಂತ ಅನ್ಕೊಂಡ್ಬಿಟ್ಟು ನಮ್ಗೆ ಟೈಮೇ ಇಲ್ಲ ಅಂತ ಅನ್ಕೊಂತಾರೆ. ಸೊ ಸಾರಿ, ನೀವು ಇಷ್ಟು ಒಂದೊಂದ್ಸಲಿ ಎಲ್ಲ ಕರೆದಿರ್ತಾರೆ, ಹೋಗಿರ್ತೀನಿ, ತುಂಬಾ ಬ್ಯುಸಿ ಇದರಲ್ಲಿ ಬಂದು ಇಲ್ಲ, ನಾನು ಆಕ್ಚುಲಿ ಆರಾಮಾಗಿ ಮನೇಲೇ ಇದ್ದೆ, ಬಂದಿದ್ದೆ. ಬಟ್ ತುಂಬಾ ಸ್ಮಾರ್ಟ್ ಆಗಿ ಏನ್ ಹೇಳ್ತಿದ್ದೀರಾ ಅಂದ್ರೆ, ಕೇಳಿದ ಕ್ವಶನ್ನೇ ಬೇರೆ. ಹೇಳಿದ ಪ್ರಶ್ನೆ ಜನರ ಮಿಸ್ಕನ್ಸೆಪ್ಷನ್ ಬಗ್ಗೆ ನಾ ಕೇಳಿಲ್ಲ, ಮುಗಿಸ್ಬಿಟ್ಟಿದ್ದೀನಿ ನಾನು. ಓಕೆ, ಸೊ ನಾನ್ ಬಂದಿರೋ ಪಾಯಿಂಟ್ಗೆ ಇದಕ್ಕೆ ಆಕ್ಟ್ರೆಸ್ಗಳು ಒಂದು ಕಾಮನ್ ಬಿಸಿ ಅಂತ. ಬಟ್ ನೀವ್ ಹೇಳೋದೇ ಇಲ್ವಲ್ಲ, ನೀವ್ ಹೇಳೋದೇ ಇಲ್ವಲ್ಲ ಆಕ್ಟರ್ಸ್. ಆಯ್ತಮ್ಮ. ಓಕೆ, ಹ್ಯಾಬಿಟ್ ಯುವರ್ ಫ್ರೆಂಡ್ಸ್ ಟೀಸ್ ಯು ಅಬೌಟ್. ನಮ್ಮಮ್ಮ ನಮ್ಮ ಬಟ್ಟೆ ಬಗ್ಗೆ ತುಂಬಾ ಆಡ್ಕೊಂತಾರೆ. ಹೌದಾ? ಏನಂತ? ಸರಿಯಾಗಿರೋದು ಹಾಕೊಳ್ಳೋದ ಅಂತ? ಅವ್ರು ಒಂದ್ಸಲಿ ಟೆನ್ಷನ್ ಅಲ್ಲಿ ಇರ್ತಾರೆ, ಒಂದ್ಸಲಿ ಮದ್ವೆಗೆ ಹೋಗ್ಬೇಕಂದ್ರೆ ಏನ್ ಬಟ್ಟೆ ಹಾಕೊಂಡ್ ಬರ್ತೀನಿ ಅಂತ. Well dressed only, always. Promotions. I like it. ಅಷ್ಟೇ, ಸೇಮ್ ಬ್ರದರ್. ನಾನೇನು ಇವತ್ತೇ ಪ್ಯಾಂಟ್ ಹಾಕೊಂಡ್ಬಂದಿರೋದು. ಇಲ್ಲಾಂದ್ರೆ ಒಂದು ಚಡ್ಡಿ ಹಾಕೊಂಡು ಬರ್ತಾ ಇದ್ದೆ ನಾನು. ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ ಮಾತ್ರ ಪ್ಯಾಂಟ್ ಹಾಕೋದು. ನನ್ಗದೇನೋ ಇಷ್ಟ ಆಗಲ್ಲ ಬಸ್ ಪ್ಯಾಂಟ್ ಹಾಕೊಂಡು, ಒಂಥರ ಹಿಂಸೆ ಅದು. ಮನೇಲಿದ್ದಾಗ ಚಡ್ಡಿನೇ ಚಡ್ಡಿ ಹಾಕೊಂಡು ಆರಾಮಾಗಿ ಫುಲ್ಲು ಆರಾಮಾಗಿ ಬಿಟ್ರೆ. ಗ್ರಾಮಾಯಣದಲ್ಲಿ ಏನ್ ಅದಕ್ಕೆ ಗ್ರಾಮೀಣ ಶೂಟಿಂಗ್ ಅಂದ್ರೆ ಅಷ್ಟು ಇಷ್ಟ ನಿಮ್ಗೆ. ಪಂಚೆ ಹೇರ್ ಕಟ್ಕೊಂಡು ಮೇಕಪ್ ಚೂರ್ ಹಾಕೊಂಡ್ಬೋದು, ಪಂಚೆ ಕಟ್ಕೊಂಡು ಶರ್ಟ್ ಹಾಕೊಂಡು. ಸ್ನಾನ ಮಾಡಿಲ್ಲ ಅಂದ್ರೆ ಸ್ನಾನ ಮಾಡ್ಕೊಂಡು ಹೋಗಿದ್ರ ಅವಲ್ಲಿ? ಇಲ್ಲ, ಸ್ನಾನ ಶೂಟಿಂಗ್ ಇದೆ, ಸ್ನಾನ ಮಾಡಿ ಮಾಡ್ತಾರೆ. ಶೂಟಿಂಗ್ ಇಲ್ದೇ ಇದ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ಅವನು ಸ್ನಾನ ಮಾಡಿಲ್ಲ ಅಂದ್ರೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಮೈಕೈ ನೆವೆತ್ಕೊಳ್ಳುತ್ತ ಅವ್ರಿಗೆ. ಸೊ ಮಾಡ್ಲೇಬೇಕು. ಓ ಗಾಡ್ ಅಮ್ಮ, ನಿಮ್ ಲೈಫ್ ಒಂದು ಟೈಟಲ್ ಇದ್ರೆ ಏನಂತ ಕೊಡ್ತೀರಾ? ಸುಮ್ ನಮ್ಗೆ ಏನ್ ಬೇಕಾದ್ರೂ ಅನ್ಕೋಬೋದಲ್ಲ, ಏನ್ ಬೇಕಾದ್ರು ಮನ್ಸಿಗೆ ಬಂದಿದ್ದು. ನಾವು ಮಲ್ಯಾನ್ ಬಿಟ್ಕೊಡಲ್ಲ, ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಹಾಕೊಂತೀವಿ ಅಷ್ಟೇ. ಓ, ನಾನು ರಣಧೀರ ಕಂಠೀರವ. ರಣಧೀರ ಕಂಠೀರವ. ಓಕೆ, ಐ ಥಿಂಕ್ ಪ್ರೆಟಿ ಮಚ್ ಮುಗಿಸಿದೀವಿ ಇಲ್ಲಿ. ಅಲ್ಲಿಗೆ ರ್ಯಾಪಿಡ್ ಫೈರ್ ರೌಂಡ್ ಅನ್ನ ಆಕ್ಚುಲಿ ಇದೇ ಚೆನ್ನಾಗಿತ್ತು ಅಂತ ಅನಿಸ್ತಾ. ಫಸ್ಟ್ ಬಂದಾಗಿಂದ ಇದನ್ನ ಕೇಳ್ಬಿಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ, ಅದೇನು ಅಂದ್ರೆ ಕೇಳ್ಬೇಕಲ್ಲ, ಕೆಲವೊಂದು ಜರ್ನಿ ಬಗ್ಗೆ ನೀವು ಮಾತಾಡ್ತಾ ಅದ್ರ ಬಗ್ಗೆ ಹೋಗ್ತಾ. ಸೊ ಲಾಸ್ಟ್ ಅಲ್ಲಿ ಹೇಳ್ಬೇಕು, ಈಗ ಗ್ರಾಮಾಯಣದ ಬಗ್ಗೆ ವಿ ಸ್ಪೋಕ್ ಅಬೌಟ್ ದ ಫಿಲಮ್, ಆಕ್ಟರ್ಸ್. ಇನ್ನೇನಾದ್ರು ಉಳಿದಿದ್ಯಾ ಜನರು ಗೊತ್ತಿಲ್ದಿರೋಂಥ ವಿಷಯ? ಸೇಮ್ ಕೇಳಲ್ಲ ನಾನು ಬೇರೆ ಇಂಟರ್ವ್ಯೂಲ್ ಕೇಳೋ ಥರ, ಯಾವ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ವಿ, ಆಮೇಲೆ ಯಾರು ಕಾಸ್ಟ್ಯೂಮ್ ಮಾಡಿದ್ರು, ಅಥವಾ ಎಷ್ಟು ಸಾಂಗ್ಸ್ ಇತ್ತು, ಸ್ಟಂಟ್ ಹೇಗ್ ಮಾಡಿದ್ರಿ, ಫೈಟ್ ಹೇಗ್ ಮಾಡಿದ್ರಿ? ಬಟ್ ಫೈಟ್ ಅಲ್ಲಿ ಆಕ್ಚುಲ್ ಆಗಿ ನಿಜ ಯೋಗಿ ಜೊತೆ ಫೈಟ್ ಮಾಡ್ಬೇಕಂದ್ರೆ ಸಖತ್ ಹೆಲ್ಪ್ಫುಲ್ ಆಗಿತ್ತು. ಬಿಕಾಸ್ ಯೋಗಿಗೆ ಇರೋ ಎಕ್ಸ್ಪೀರಿಯನ್ಸ್ಗೆ ಅವ್ನು ಕ್ಲೀನ್ ಆಗಿ ಹೇಳ್ತಾ ಇದ್ದ. ಒಂದು ನಾನೇನೋ 60-70 ವರ್ಷದ ಒಂಥರ ಮಾತಾಡ್ತಿದ್ದಲ್ಲ ಫೈಟ್ಸ್ ಅಲ್ಲೆಲ್ಲ ಒಂದು ಕಿಕ್ ಇಲ್ಲಿಂದ ಟೇಕ್ ಆಫ್ ತಗೋ, ಇಲ್ಲಿಂದ ಜಂಪ್ ತಗೋ, ಇಲ್ಲ ಅದು ಇನ್ನೂ ಕ್ಲೀನಾಗಿ ಬರುತ್ತೆ. ಒಂದ್ಸಲಿ ಈಗ ನಾರ್ಮಲಾಗಿ ಮಾಸ್ಟರ್ ಅಸಿಸ್ಟೆಂಟ್ಗಳು ಹೇಳ್ಕೊಡ್ತಾರಲ್ಲ, ಸೊ ಅದೇ ರೀತಿ ಯೋಗಿ ಹೇಳಿದ್ ಮಾಡಿದಾಗ ಅದು ಕ್ಲೀನಾಗಿ ಬರ್ತಾ ಇತ್ತು. ಸೊ ಅದು ತುಂಬಾ ಹೆಲ್ಪ್ ಆಯ್ತು. ಏನಾರು ಡೌಟ್ ಇದ್ರೆ ಫೋನ್ ಮಾಡ್ತಾರಪ್ಪ, ವಿಡಿಯೋ ಕಾಲ್. ನೆಕ್ಸ್ಟ್ ಸಿನಿಮಾಲಿ ವಿನಯ್ ಸ್ಟಂಟ್ ಇರ್ಬೇಕಾದ್ರೆ ಸ್ಟಂಟ್ ಮಾಸ್ಟರ್ 1 ನಿಮಿಷ ಮಾಸ್ಟರ್ ಅಂದ್ಬಿಟ್ಟು ಮಾಸ್ಟರ್ ಮಾಸ್ಟರ್ 1 ನಿಮಿಷ, ಇನ್ನೊಂದು ಮಾಸ್ಟರ್ ಅವ್ರನ್ನ ಯೋಗಿನೇ ಮಾಸ್ಟರ್ ಅವರು ಅಲ್ಲ. ಬಟ್ ಜೋಕ್ಸ್ ಇಲ್ಲ, ಎಂತ ಹೆಸರುಗಳು ನೋಡಿ ಇಬ್ರಿಗೂ ಕೂಡ. ಅದ್ರ ಯೋಗಿ ವಿನಯ್ ಅಂತ ವಿ ಆರ್ ಟಾಕಿಂಗ್ ಅಬೌಟ್ ಫುಲ್ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕ ನಿಮ್ಮ ರೇಂಜ್ ಅಲ್ಲಿ. ಸೊ ಈಗ ನಮ್ಮ ಪಕ್ಕದ ಮನೆಯವ್ರ ಪ್ರಶ್ನೆಗಳು ಕೇಳೋ ತರ ಕೇಳೋಣ ಅನ್ಸುತ್ತೆ. ಆಧ್ಯಾತ್ಮಿಕ ಬಗ್ಗೆ ಏನ್ ಅನ್ಸುತ್ತೆ ಜೀವನದಲ್ಲಿ?
ನಾವು ಪಕ್ಕದ ಮನೆಯವ್ರ ಹತ್ರ ಮಾತಾಡಲ್ಲ ವಾಸ್. ನಾನು ನಮ್ಮ ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡಿದ್ದು. ಸೊ ಆಧ್ಯಾತ್ಮಿಕದ ಕಡೆ ಏನಾದ್ರು ಜೀವನದಲ್ಲಿ ಆಧ್ಯಾತ್ಮಿಕ ಅದು ಅನ್ಸ್ಬಾರ್ದು, ಮತ್ತೆ ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾವಾಗ ಅನಿಸ್ತಾ ಇದೆ ಅದು ಅಲ್ಲಿ ಹೋಗೋದೇ ಇಲ್ಲ, ಅನಿಸ್ತಾನೆ ಇರುತ್ತೆ. ನಿಮ್ಗೇನು ಅನ್ಸುತ್ತೆ? ನನಗೆ ನಾನು ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ನನ್ನ ಹೆಂಡ್ತಿಗೂ ಹೇಳ್ತೀನಿ, ಎಲ್ರಿಗೂ ನನಗೆ ಯಾರು ಫೋರ್ಸ್ ಮಾಡಬಾರ್ದು. ಅಲ್ಲಿ ಹೋಗು, ಆ ದೇವಸ್ಥಾನಕ್ಕೆ ಹೋಗು, ಈ ದೇವಸ್ಥಾನಕ್ಕೆ ಹೋಗು, ನನಗೆ ಇಷ್ಟ ಆಗೋಲ್ಲ ಅದು. ನಾನು ಮನೇಲಿದ್ರು ಅದೇ ದೇವ್ರನ್ನ ಬೇಡ್ಕೊತೀನಿ. ಸೊ ನನ್ನ ಪಾಲಿಸಿ ಅದು. ಹಂಗಂತ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಇಲ್ಲ, ತುಂಬ ನಂಬ್ತೀನಿ ನಾನು. ಶಿವನ ತುಂಬ ನಂಬ್ತೀನಿ ನಾನು, ಚಾಮುಂಡಿನ ತುಂಬ ನಂಬ್ತೀನಿ. ಸೊ ಈ ಥರ ಇದೆ, ನನಗೂ ತುಂಬ ಭಕ್ತಿ ಇದೆ. ಹಂಗಂತ ನಾನು ಅಂಥ ಜಾಗಕ್ಕೆ ಹೋಗಬೇಕು, ಇಲ್ಲೇ ಹೋಗಬೇಕು, ನನಗೆ ಅದು ಒಳಗಡೆ ನನ್ಗೆ ಆ ಥರದ್ದೇನೋ ತುಂಬ ಅನ್ಸಲ್ಲ. ಸೊ ಆ ಥರ ಲೈಕ್ ದಟ್. Do you want temples or like? ಹೇಗೂ ಚಾಮುಂಡಿ ಬೆಟ್ಟಕ್ಕೆ, ಯಾಕೆ ಮೈಸೂರಿಗೆ ಜಾಸ್ತಿ ಹೋಗ್ತಾ ಇರ್ತೀನಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರ್ತೀನಿ. ಸೂಪರ್. ಬಟ್ ಒಂದೊಂದ್ಸಲಿ ತುಂಬಾ ದಿನ ಹೋಗೇ ಇರಲ್ಲ ಟೆಂಪಲ್ಗೆ, ಆ ಥರ ಇದಿಲ್ಲ. ಅಂದ್ರೆ ಒಂಥರ ರೂಟೀನ್ ಆಗಿ schedule ತರ. ಸ್ಕೆಡ್ಯೂಲ್ ಆಗಿ ರೂಟೀನ್ ಆಗಿಲ್ಲ. ತುಂಬಾ ಒಂದಿನ ಅನಿಸ್ದಾಗ ಹೋಗ್ತೀನಿ, ಇಲ್ಲ ತುಂಬಾ ದಿನ ಹೋಗೋದೇ ಇಲ್ಲ. ಸೊ ಅದು ಮನ್ಸಿಗೆ ಹೆಂಗೆ ಅನ್ಸುತ್ತೆ ಹಾಗೆ. ಬೋತ್ ಆಫ್ ಯು ಆಕ್ಚುಲಿ ಮನ್ಸ್ ಬಂದಂಗೆ ನಾನು ಇರ್ತೀನಿ ಜೀವನದಲ್ಲಿ. ಹಾಂ, ಐ ಥಿಂಕ್ ಐ ಲಿಸನ್ ಟು ಮೈ ಮನ್ಸು. ಹೌದು. ಎನಿವೇ, ಹೌಸ್ ದಿ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದ ಶೋ? ಸೂಪರ್, ತುಂಬ ಚೆನ್ನಾಗಿತ್ತು, ಒಳ್ಳೆ ಫ್ಯಾಮಿಲಿ ಖುಷಿಯಾಗಿತ್ತು. ತುಂಬ 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 ಖುಷಿ ಪಟ್ಟು ಈ ಒಂದು ಇಂಟರ್ವ್ಯೂ ಆಗಿಲ್ಲ ಅಂದಿದ್ರೆ ನೀವು ಅಲ್ಲಲ್ಲಿ ಮಧ್ಯೆ ಗ್ರಾಮಾಯಣ 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 ಅಂತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬಾ ಫ್ಯಾಮಿಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ವಿ ನಾವು, ಖುಷಿ ಆಯ್ತು. ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿಗೆ ಸಿಗೋಣ ಮತ್ತೆ. ನೋ, ಬಟ್ ಆನೆಸ್ಟ್ಲಿ ಜುಲೈ 3ಕ್ಕೆ ಸಿನಿಮಾ ಬರ್ತಾ ಇದೆ ಆ್ಯಂಡ್ ಬಹು ನಿರೀಕ್ಷಿತವಾಗಿರುವಂಥ ಸಿನಿಮಾ. ಇದನ್ನು ಸುಮ್ಮನೆ ಪ್ರತಿ ಸಂದರ್ಶನದಲ್ಲಿ ಹೇಳ್ತಿದ್ದೀನಿ ಅಂತ ಆ ರೀತಿ ಅಂತಲ್ಲ, ನಿಜವಾಗ್ಲೂ ಉತ್ಪ್ರೇಕ್ಷೆ ಅಲ್ಲ, ಟ್ರೈಲರ್ ನೋಡಿದ್ಮೇಲೆ ನನಗನ್ಸಿದ್ದು ಇದೆ, ಏನೋ ವಿಷಯ ಇದೆ ಅಷ್ಟಂತೂ ಖಂಡಿತ ಅಂತ ಅನಿಸ್ತು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಆ ಕನ್ವಿಕ್ಷನ್ಗೆ ಇಟ್ ಈಸ್ ನಾಟ್ ಅಬೌಟ್ ಒಂದು ವರ್ಷ ಅಥವಾ ಒಂದು 2 ವರ್ಷ, 10-12 ವರ್ಷದಿಂದ ಒಂದು ಸಿನಿಮಾನ ಇಟ್ಕೊಂಡು ಬಂದಿದೆ ಅಂತಂದರೆ ದೆರ್ ಇಸ್ ಸಮ್ ಮ್ಯಾಟರ್ ಇನ್ ದಟ್ ಸಿನಿಮಾ. ಸೊ ಅದರ್ವೈಸ್ ಆ ಸಿನಿಮಾ ಇಲ್ಲಿವರೆಗೂ ಜರ್ನಿ ಟ್ರಾವೆಲ್ ಆಗ್ತಿರ್ಲಿಲ್ಲ. ಅದು ಎಲ್ಲೋ ನಿಂತು ಎಲ್ಲೋ ಬಂದು ಎಲ್ಲೋ ಆಗಿದೆ ಅಂತಂದರೆ ಏನೋ ಒಂದು ವಿಷಯ ಇದೆ ಅಂತ ಅನ್ಸುತ್ತೆ. ದೀಸ್ ಥಿಂಗ್ಸ್ ಓನ್ಲಿ ಆಲ್ವೇಸ್ ಡಸ್ ವಂಡರ್. 3 ವಾರ ಆದಮೇಲೆ ಏನು ತೊಗೊತಿರೋ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಹಾಕಿ, ಸೊ ತಗೊಳ್ಳೋ ಹಾಗಾಗಲಿ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಯೋಗಿಯವ್ರಿಗೂ ಕೂಡ ಸೊ ರಿಗ್ರೆಟ್ ಮಾಡಿದೆ ಅಂತ ಅನ್ಸ್ಬಾರ್ದು. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಐ ಹ್ಯಾವ್ ಟೇಕನ್ ಇನ್ ಮೈ ಲೈಫ್ ಅಂತ ಅನ್ಸ್ಬೇಕು ಅನ್ಸುತ್ತೆ. ಆನ್ ದ್ಯಾಟ್ ನೋಟ್ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಸೊ ಜುಲೈ 3ನೇ ತಾರೀಕು ಗ್ರಾಮಾಯಣ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಸಿನಿಮಾ ಚಿತ್ರಮಂದಿರದಲ್ಲಿ ಹೋಗಿ, ಇಷ್ಟ ಆದಲ್ಲಿ ಬೇರೆಯವ್ರಿಗೆ ವರ್ಡ್ ಆಫ್ ಮೌತನ್ನು ಹೇಳಿ ಆ್ಯಂಡ್ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಮಾತುಕತೆ ಒಂದು ಪಾಡ್ಕಾಸ್ಟಲ್ಲಿ ಸಿಗ್ತೀನಿ. ಟಿಲ್ ದೆನ್ ಸೈನಿಂಗ್ ಆಫ್ ನಮ್ಮ ಸ್ಟೈಲಲ್ಲಿ. ನಮಸ್ಕಾರ ಗುರು.